ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಸಪರ್ಯಗಾಚ್ಛುಕ್ರಮಕಾಯಮೌರಣಂ ಅಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷೀ ಪರಿಭೂಸ್ವಯಂಭೂಃ ಯಾತಾ ತತ್ಯತೋರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯ. ಭಗವಂತನ ಪರಿಚಯವನ್ನ ಇನ್ನಷ್ಟು ದೃಢವಾಗಿ ಮಾಡಿಕೊಡ್ತಾ ಅವನು ಎಲ್ಲೆಡೆ ತುಂಬಿದವನಾಗಿದ್ದಾನೆ ಅನ್ನೋದನ್ನು ಹೇಳ್ತಾ ಕೆಲವು ಗುಣಗಳನ್ನು ಹೇಳಿದ್ರು. ಶೋಕರಹಿತನಾದವನು, ಯಾಕೆಂದ್ರೆ ನಮಗೆ ಶೋಕವನ್ನ ಕಳೆಯಬೇಕಾದವನಾದ್ರಿಂದ. ಅವನು ಶರೀರರಹಿತನಾದವನು, ನಮಗೂ ಕೂಡ ಬಂದು ಹೋಗುವ ಶರೀರದ ಸಂಕೋಲೆಯಿಂದ ಬಿಡಿಸಬೇಕಾದವನಾದ್ರಿಂದ. ಅವನು ಔರಣಂ, ಗಾಯಗೊಳ್ಳದವನು, ವ್ಯಥೆ ಪಡದವನು, ಯಾಕೆಂದ್ರೆ ನಮ್ಮದು ಅಂಥದ್ದೇ ಜೀವನ, ಆದ್ರಿಂದಾಗಿ ಅದರಿಂದ ಹೊರ ತರಬೇಕಾದವನು. ಅಸ್ನಾವಿರಂ, ದೇಹದ ಸತ್ವರಜಸ್ಸು ತಮಸ್ಸು ಗುಣಗಳ ಪ್ರಭಾವದಿಂದ ಸಪ್ತ ಧಾತುಗಳು ಏನಿದೆಯೋ ಆ ಸ್ಥೂಲವಾದ ಭೌತಿಕ ದೇಹದ ಇತಿಮಿತಿಗಳು ಅದನ್ನ ದಾಟಿದವನು, ನಮಗೂ ಅದೇ ಬೇಕಿರುವುದು. ಶುದ್ಧಂ, ಅತ್ಯಂತ ಪರಿಶುದ್ಧತೆಯನ್ನ ಪಡೆಯಬೇಕು ಅಂತ ಬಯಸಿಯೇ ಸಾಧನೆಯ ದಾರಿಯಲ್ಲಿ ತೊಡಗಿದವರು ನಾವು. ಅಪಾಪವಿದ್ಧಂ, ಪಾಪಗಳಿಂದ ಅವನು ಪಾಪಗಳ ಸ್ಪರ್ಶವೇ ಆಗದವನು, ನಾವು ಪಾಪಗಳಿಂದ ಹೊರಬರಬೇಕಾದವರು. ಅವನನ್ನು ಏನು ಉಪಾಸನೆ ಮಾಡ್ತೇವೋ ಅದು ನಮಗೆ ಫಲವಾಗಿ ಸಿಗುವಂಥದ್ದಾದ್ರಿಂದ ಅವನನ್ನು ಅಪಾಪವಿದ್ಧಂ. ತಿಳಿದವನು, ನಾವು ತಿಳುವಳಿಕೆಗೋಸ್ಕರನೇ ಇಷ್ಟೆಲ್ಲ ವ್ಯಥೆ ಪಡ್ತಾ ಇರುವುದು, ಹೋರಾಟ ನಡೆಸ್ತಾ ಇರುವುದು. ಮನೀಷಿ, ಕೆಲವೊಮ್ಮೆ ತಿಳುವಳಿಕೆ ಇದ್ರೂ ಕೂಡ ಸರಿ ತಪ್ಪುಗಳ ನಡುವೆ ವಿವೇಕದ ಪ್ರಶ್ನೆ ಬಂದಾಗ ಅಲ್ಲಿ ಹೇಳಿದ ಮಾತು ನೋಡಿದ್ರೆ ಅದು ಸರಿ ಅನ್ಸುತ್ತೆ, ಇಲ್ಲಿ ಹೇಳಿದ ಮಾತು ನೋಡಿದ್ರೆ ಇದು ಸರಿ ಅಂತ ಅನ್ಸುತ್ತೆ. ಆದ್ರೆ ವಸ್ತುಸ್ಥಿತಿ ಏನು ಅನ್ನೋದರ ಕಡೆಗೆ ವಿವೇಕವನ್ನು ವಾಲುವಂತೆ. ಯಾಕೆಂದ್ರೆ ಬುದ್ಧಿವಂತಿಕೆ ಅನ್ನೋದು ವಿಷಯವನ್ನು ಗೆಲ್ಲಿಸತ್ತೆ ಹೊರತು ಸತ್ಯವನ್ನು ಗೆಲ್ಲಿಸಬೇಕು ಅಂತಿಲ್ಲ. ಸತ್ಯದ ಜೊತೆಗೆ ಬುದ್ಧಿವಂತಿಕೆ ಇದ್ರೆ ಮಾತ್ರ ಸತ್ಯಕ್ಕೆ ಗೆಲುವಾಗುತ್ತೆ. ಆದ್ರಿಂದ ಬುದ್ಧಿವಂತಿಕೆ ಅನ್ನುವುದೇ ಕ್ವಾಲಿಟಿ ಆಗುವುದಿಲ್ಲ. ಬುದ್ಧಿವಂತಿಕೆಯ ಜೊತೆಗೆ ಪ್ರಾಮಾಣಿಕತೆ ಅನ್ನುವುದೇ ಕ್ವಾಲಿಟಿಗೆ ಬಲವನ್ನು ತುಂಬುವಂಥದ್ದಾದ್ರಿಂದ ಅಂತಹ ಬುದ್ಧಿವಂತಿಕೆಯನ್ನ, ಅಂದ್ರೆ ಮನೀಷಾ, ಪ್ರಾಮಾಣಿಕವಾದ ಜ್ಞಾನದ ಕಡೆಗಿನ ಬುದ್ಧಿವಂತಿಕೆಯನ್ನ ಅವನು ಉಳ್ಳವನು, ನನಗೂ ಅದನ್ನೇ ಕೊಡು ಅಂತ ಕೇಳುವಂಥದ್ದು. ಹೀಗೆ ಇಂತಹ ಭಗವಂತ ಎಲ್ಲೆಡೆ ತುಂಬಿದವನಾಗಿ, ತಾನೇ ತಾನಾಗಿ ಎಲ್ಲದರ ಜೊತೆಗೆ ಹುಟ್ಟುವವನಾಗಿ ನಮಗೆ ಈ ಜಗತ್ತಿನ ಮತ್ತೆ ಮತ್ತೆ ಹೊಸ ಹೊಸ ಚಕ್ರಗಳನ್ನ, ಸೃಷ್ಟಿಯ ವಿಸ್ತಾರಗಳನ್ನ ಉಂಟು ಮಾಡ್ತಾನೇ ಇದ್ದಾನೆ. ಅವನಿಗೆ ಸ್ವಂತಕ್ಕೆ ಏನು ಲಾಭ ಇಲ್ಲ. ಒಂದೇ ಒಂದು ಸಣ್ಣ ವಿಷಯದಲ್ಲೂ ಅವನಿಗೆ ಇದರಿಂದ ಆಗುವ ಪ್ರಯೋಜನ ಏನು ಇಲ್ಲದೆ ಇದ್ರೂ ಕೂಡ ಕೇವಲ ನಮಗೋಸ್ಕರ ಶಾಶ್ವತೀಭ್ಯ ಸಮಾಭ್ಯ, ಅನಂತ ಕಾಲದಿಂದ ಅನಂತ ಕಾಲದವರೆಗೂ ನಿರಂತರ ಈ ಸೃಷ್ಟಿಯ ಚಕ್ರದಲ್ಲಿ ತಾನು ಲೀಲಾಜಾಲವಾಗಿ ಅನಾಯಾಸವಾಗಿ ಈ ಕರ್ತವ್ಯ ಅಂತ ಅನ್ನುವ ಹಾಗೆ, ಕರ್ತವ್ಯ ಅವನಿಗಲ್ಲ, ಆದ್ರೆ ಅವನು ಹೇಳ್ತಾನೆ ನಾನು ಕರ್ತವ್ಯವನ್ನಾಗಿಸಿ ಮಾಡ್ತೇನೆ. ಯಾಕೆಂದ್ರೆ ನನ್ನನ್ನು ನೋಡಿ ಕಲಿತಾರೆ. ಉತ್ಸೀದೇಯುರ್ಮೇ ಲೋಕಾಹ ನಕುರ್ಯಾಂ ಕರ್ಮಚೇತಹಂ ಸಂಕರಸ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ. ನಾನೇ ಸೃಷ್ಟಿಸಿದ ಪ್ರಪಂಚಕ್ಕೆ ಹೇಗಿರಬೇಕು ಅನ್ನೋದನ್ನು ನಾನು ಮೊದಲು ಹೇಳಿಕೊಟ್ಟ ಮೇಲೇನೆ ಅವರು ಅದರಂತೆ ವರ್ತಿಸ್ತಾರೆ. ಯಾಕೆಂದ್ರೆ ದೊಡ್ಡವರು ಏನ್ ಮಾಡ್ತಾರೆ ಅದನ್ನು ನೋಡಿ ಕಲಿಯುವುದೇ ಜಾಸ್ತಿ, ಹೇಳಿ ಕಲಿಯುವುದು ಅನ್ನೋದು ಎಲ್ಲೋ ಕೆಲವು ಕಡೆ ಮಾತ್ರ. ಅದರಿಂದಾಗಿ ಕೃಷ್ಣ ಏನು ಮಾಡಿದ, ರಾಮ ಏನು ಮಾಡಿದ ಅನ್ನುವ, ಅಥವಾ ದೊಡ್ಡವರಾಗಿ ಆ ವಿಭೂತಿ ಪುರುಷರೆಲ್ಲ ಏನೆಲ್ಲ ಜೀವನದ ನಡೆಗಳನ್ನು ಅನುಸರಿಸ್ತಾ ಬಂದ್ರು ಅದನ್ನು ನೋಡಿಕೊಂಡೇ ಉಳಿದ ಸಾಮಾನ್ಯ ಜನರು ನಮಗದೆಲ್ಲ ಅರ್ಥ ಆಗಲ್ಲರಿ, ಅಲ್ಲಿ ಅವ್ರು ಏನ್ ಮಾಡ್ತಾರೋ ಅದನ್ನು ನಾವು ಮಾಡ್ತೇವೆ ಅಂತ ಅವರು ಪ್ರಾಮಾಣಿಕವಾಗಿ ದೊಡ್ಡವರ ಮೇಲೆ ಭಾರ ಹಾಕಿ ಬದುಕನ್ನು ನಡೆಸ್ತಾ ಇರ್ತಾರೆ. ಅಂಥವರಿಗೆ ಯಾವತ್ತೂ ಕೇಡಾಗಬಾರದು ಅನ್ನೋ ದೃಷ್ಟಿಯಿಂದ ನಾನೇ ಎಲ್ಲ ಕಾರ್ಯವನ್ನು ಕೂಡ, ಎಷ್ಟೇ ನನಗೆ ಅದರ ಅನಗತ್ಯವಾದ ವಾತಾವರಣ ಆಗಿದ್ರೂ ಕೂಡ ನಾನು ಅದರಲ್ಲಿ ಭಾಗವಹಿಸ್ತೇನೆ, ನಾನು ಅದರಲ್ಲಿ ಸೇರ್ತೇನೆ, ನನ್ನ ಪಾಲನ್ನು ಕೂಡ ನಾನು ಅದರಲ್ಲಿ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿದ ಹಾಗೆ
ಅನೇಕ ಬಾರಿ ಅನೇಕ ತರದ ತನ್ನ ಅವತಾರಗಳನ್ನೂ ತರ್ತಾನೆ, ವಿಭೂತಿ ಪುರುಷರನ್ನೂ ಕೊಡ್ತಾನೆ, ಜೀವಿಗಳಿಗೆ ಶರೀರವನ್ನೂ ಇಡುತ್ತಾನೆ. ಜಡದ ಜವಾಬ್ದಾರಿ ಏನಿದೆ ವ್ಯವಸ್ಥೆಯಲ್ಲಿ ಸೇರಿಸಬೇಕಾದ ಎಲ್ಲೆಲ್ಲಿ ಏನೇನಾಗಬೇಕು, ನಮಗೆ ಒಂದು ಮನೆಯ ಒಂದು ಸುತ್ತಳತೆ ವ್ಯವಹಾರವನ್ನು ನಡೆಸುವಾಗಲೇ ಉತ್ಸಪ್ಪ ಅನಿಸ್ಬಿಡುತ್ತೆ. ಅಂತಹದ್ರಲ್ಲಿ ಲಕ್ಷಗಟ್ಟಲೆ ಎನ್ವೈರ್ಮೆಂಟ್ ಇರುವುದನ್ನ ಒಂದಕ್ಕೊಂದಕ್ಕೆ ವಿರೋಧ ಆಗದ ಹಾಗೆ ಅದರದರ ಕರ್ಮ, ಅದರದರ ಯೋಗ್ಯತೆ, ಅದರದರ ಕಾಲಗಳನ್ನು ಸರಿಯಾಗಿ ಗುರುತಿಸಿ ಒಂದು ಪೈಸೆ ಹೆಚ್ಚು ಕೊಡುವುದಿಲ್ಲ, ಒಂದೊಂದು ಪೈಸೆ ಕಮ್ಮಿ ಮಾಡುವುದಿಲ್ಲ, ಒಂದು ಸೆಕೆಂಡ್ ಮೊದಲು ಕೊಡುವುದಿಲ್ಲ, ಒಂದು ಸೆಕೆಂಡ್ ನಂತರವೂ ಕೊಡುವುದಿಲ್ಲ. ಅಂತಹ ಎಕ್ಯುರೇಸಿಯನ್ನು ಹೊಂದಿಕೊಂಡು ಶಿಸ್ತಿನ ಸಿಪಾಯಿ ಎನ್ನುವ ಹಾಗೆ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅದನ್ನೇ ಯಾಥಾತಥ್ಯತಃ ಶಾಶ್ವತೀಭ್ಯ ಸಮಾಭ್ಯ, ಅವನು ಇಡೀ ವಸ್ತುಗಳನ್ನ ಅರ್ಥವತ್ತಾಗಿ ಸೃಷ್ಟಿ ಮಾಡ್ತಾನೆ. ಅರ್ಥ ಇಲ್ಲದೆ ಸುಮ್ಮನೆ ಅದಕ್ಕೊಂದು ಕಾಟಾಚಾರಕ್ಕೆ ಅಂತ ನಾವು ಕೆಲವೊಂದ್ಸಲ ಆಗಬೇಕು, ಅಷ್ಟೊತ್ತಿಗೆ ಏನಾದರೂ ಒಂದು ಇರಬೇಕು, ಅಲ್ಲಿ ಇರಲಿ ಆ ವಸ್ತು ನೋಡ್ಲಿಕ್ಕಿಲ್ಲ, ಅವ್ರು ಯಾರು ಅದನ್ನು ಉಪಯೋಗಿಸುವುದಿಲ್ಲಲ್ಲ ಅಂತ ನಾವೆಲ್ಲೋ ಕೆಲವೊಂದು ಸರ್ತಿ ಅದರ ಅಸಡ್ಡೆ ತೋರಿದ್ರು, ಭಗವಂತನ ಒಂದು ಸಣ್ಣ ಕಸ ಎಲ್ಲೋ ಧೂಳು ಹೋಗಿ ಬಿದ್ದಿದೆ ಅಂದರೆ ಆ ಧೂಳಿನಿಂದ ಏನೋ ಒಂದು ಕೆಲಸ ಆಗ್ಲಿಕ್ಕಿದೆ. ಅದು ಈ ಕ್ಷಣಕ್ಕೆ ನಮಗೆ ಗೊತ್ತಾಗದೇ ಇರಬಹುದು, ಆದರೆ ಅದರ ಕಾರ್ಯ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಸ್ತುವಿನ ಜೊತೆಗೆ ಬೆರೆತು ಇನ್ನೇನೋ ಒಂದು, ಅದು ಬಟರ್ಫ್ಲೈ ಸಿಸ್ಟಮ್ ಅಂತ ಒಂದು ಯಾವುದೋ ಹಿಮಾಲಯದ ತಪ್ಪಲಿನಲ್ಲಿ ಬೀಸಿದ ಒಂದು ಚಿಟ್ಟೆಯ ರೆಕ್ಕೆಯ ಬೀಸು ಇನ್ಯಾವುದೋ ಊರಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯಾಗಿ ಸುನಾಮಿಯಾಗಿ ಎದ್ದಿತು ಅಂತನ್ನುವ ಒಂದು ತರದ ಮಾತೇನಿದೆ, ಅದೇನು ಅಸಂಗತ ಅಲ್ಲ. ಅದು ಖಂಡಿತ ಎಲ್ಲಿಂದಲೋ ಎಲ್ಲಿಗೋ ಒಂದು ಕೊಂಡಿ ಅಂತ ಅನ್ನೋದು ಚೆನ್ನಾಗಿ ಸಿಕ್ಕಿ ಬೀಳುತ್ತೆ, ಅದನ್ನು ಭಗವಂತ ನಡೆಸ್ತಾ ಇದ್ದಾನೆ ಅನ್ನೋದನ್ನ ಹಿಂದಿನ ಪದ್ಯದಲ್ಲಿ ಹೇಳಿದರು. ಇನ್ನು 6 ಪದ್ಯಗಳಲ್ಲಿ 2 ಮುಖದ ಚಿಂತನೆಗಳನ್ನು ಕೊಡ್ತಾರೆ. ಒಂದು ಭಗವಂತನ ಸೃಷ್ಟಿ ಮತ್ತು ಪ್ರಳಯದ ಬಗ್ಗೆ, ಇನ್ನೊಂದು ವಿದ್ಯೆ ಮತ್ತು ಅವಿದ್ಯೆಯ ಬಗ್ಗೆ. 2 ಮುಖ್ಯ ವಿಷಯಗಳನ್ನು ನಾವು ಭಗವಂತನಲ್ಲಿ ಚಿಂತಿಸಬೇಕಾದದ್ದು ಅಂತ ಈ ಉಪನಿಷತ್ತಿಗೊಂದು ಆ 2 ವಿಷಯದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳುತ್ತೆ. ವಿದ್ಯೆ ಅಂತಂದ್ರೆ ಅಲ್ಲಿ ಹೇಳಿದ್ದು ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋಯವು ವಿದ್ಯಾಯಾಂ ರತಾಹ. ಈ ತಮಸ್ಸು ಅಂದ್ರೆ 2 ಒಟ್ಟು ಭಾಗವತದಲ್ಲಿ ಹೇಳುವಾಗ ಅವಿದ್ಯಾ ಪಾಂಚಪರ್ವಣಿ 5 ಮುಖದಲ್ಲಿ ಈ ಅವಿದ್ಯೆಗಳು ತೆರ್ಕೊಳ್ತಾವೆ ಅನ್ನುವ ಮಾತು ಇದೆ. 5 ಅವಿದ್ಯೆಗಳು ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಅಷ್ಟನ್ನೇ ಅವಿದ್ಯಾ ಅನ್ನೋದ್ರಿಂದ ಎಲ್ಲವನ್ನು ಸೇರಿಸಿ ತಗೊಂಡು ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅದನ್ನ 5 ವಿಭಾಗ ಮಾಡಿ ಹೇಳ್ತಾರೆ. ಅದು ಲಿಟರಲಿ ಹೇಗಿದೆ ಅಂತ ನಾವು ಹೇಳೋದು ಕಷ್ಟ, ಆದರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ನಾವು ಊಹಿಸಬಹುದು. ಅಜ್ಞಾನ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ, ತಿಳಿಯದೇ ಇರುವುದು. ಒಂದು ತಿಳ್ಕೊಳ್ಬೇಕಾಗಿತ್ತು, ಅದು ತಿಳಿಯದೇ ಇರುವುದು ಅಂತ. ಎರಡನೇದು ಮೋಹ ಅಂದ್ರೆ ತಪ್ಪಾಗಿ ತಿಳಿಯುವುದು, ಹಾಗೋ ಹೀಗೋ ಇನ್ನೊಂದು ತರನೋ ಮತ್ತೊಂದು ತರನೋ ಅಂತ ಸರಿ ನಿಶ್ಚಯ ಇಲ್ಲ. ಮಹಾಮೋಹ ಅಂದಾಗ ತಾನು ತಪ್ಪು ತಿಳಿದದ್ದರ ಕಡೆಗೆ ಹೆಚ್ಚಿನ ನಿಶ್ಚಯ. 2 ವಿಷಯ ಇರುತ್ತೆ, ಅದರಲ್ಲಿ ಒಂದು ತಪ್ಪಿನ ವಿಷಯದಲ್ಲಿ ಇದೇ ಹೆಚ್ಚು ಸರಿ ಅಂತ. ತಾಮಿಸ್ರಕ್ಕಾಗುವಾಗ ಇದು ಮಾತ್ರ ಸರಿ, ಇದು ಬಿಟ್ಟು ಬೇರೆ ಯಾವುದೂ ಸರಿ ಅಲ್ಲ ಅಂತ. ಅದರ ನೆಕ್ಸ್ಟ್ ಸ್ಟೆಪ್ಪು, ಇದನ್ನು ಒಪ್ಪದೇ ಇದ್ರೆ ಇನ್ಯಾರು ಇರ್ಲಿಕ್ಕಿಲ್ಲ, ಇದೇ ಕೊನೆ ಫೈನಲ್ಲು, ಇದ್ರ ಮೇಲೆ ಮತ್ತೊಂದು ಯಾವುದನ್ನು ಯಾರು ಒಪ್ಪಿದ್ರು ಅವರನ್ನು ಉಳಿಸಲ್ಲ. ಇದು ಅಂಧತಾಮಿಸ್ರ, ಇದು ಕೊನೆಯ ಸ್ಥಿತಿ. ಅಂದ್ರೆ ಮನಸ್ಸು ಅಷ್ಟು ತೀವ್ರವಾಗಿ ತಾನು ಹೇಳಿದ್ ಬಿಟ್ರೆ ಬೇರೆ ಯಾವುದು ನಡೀಬಾರ್ದು ಅನ್ನುವ ಹಠಕ್ಕೆ ಬೀಳುತ್ತೆ, ಹಿರಣ್ಯಕಶಿಪುವಿನ ಹಾಗೆ. ಅವನು ವಸುತಃ ಅವನು ಹಿರಣ್ಯ ಗರ್ಭನನ್ನೇ ಪ್ರಾರ್ಥಿಸಿದ್ರು, ಅವನ ನಂತರದಲ್ಲಿ ಹಿರಣ್ಯ ಕಶಿಪವೇ ನಮಃ ಅಂತ ಎಲ್ಲರೂ ಜಪ ಮಾಡಬೇಕಿತ್ತು. ಯಾರಾದರೂ ಅದನ್ನು ಮೀರಿದ್ರೆ ಸ್ವಂತ ತನ್ನ ದೊಡ್ಡಪ್ಪನ ಮಕ್ಕಳಿಗೇನೆ ಶಾಪ ಕೊಟ್ಟು ನಿಮ್ಮ ತಂದೆ ಕೈಯಿಂದಲೇ ಸಾಯಿರಿ ಅಂತ ಶಪಿಸಿದ ಕಾಲನೇಮಿಯ ಮಕ್ಕಳಿಗೆ. ಹಾಗೆಯೇ ಆ 5 ಸ್ಥಿತಿ ಏನಿದೆ ಇದರಲ್ಲಿ ಕೊನೆಯದು ಅಂಧತಾಮಿಸ್ರ. ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ. ಈ ಮೊದಲ 3 ಇದೆಯಲ್ವಾ, ಈ 3 ವಾಪಸ್ ತರಬಹುದು ಕೆಟ್ರೆ. ಕೊನೆ 2ಕ್ಕೆ ಹೋದ್ರೆ ಅದು ಹುಟ್ಟು ಗುಣ, ಸುಟ್ಟರೂ ಹೋಗಲ್ಲ ಅಂತ ನಾವೇನು ಮಾತಾಡ್ತೇವೆ ಆ ಥರ ಅದು ಮತ್ತೆ ನಮ್ಮ ಕೈಗೆ ಸುಲಭದಲ್ಲಿ ಬರಲ್ಲ. ನಾವ್ಯಾರು ಪ್ರಯತ್ನ ಮಾಡಿದ್ರು ಆಗಲೇ ಇನ್ನೂ ಗೊತ್ತಿಲ್ಲ, ಪ್ರಾಕೃತಿಕ ನಿಯಮ ಏನಿದೆಯೋ ಅದರ ಪ್ರಕಾರ ನಡೆಯುತ್ತೆ. ಅಂದ್ರೆ ಈ ಅವಿದ್ಯಾ ಅನ್ನೋದು ಅಷ್ಟು ಕಷ್ಟಕರ, ಅಷ್ಟು ಡೇಂಜರ್ ಅನ್ನೋದನ್ನ ಅಂಧಂತಮ ಪ್ರವಿಶಂತಿ
ಏ ಅವಿದ್ಯಾಮುಪಾಸತೆ, ಅಲ್ಲದ್ದನ್ನು ಹೌದು ಅಂತ ಸಮರ್ಥಿಸಿ ಅದೇ ಎಲ್ಲ ಕಡೆ ನಡೀಬೇಕು ಅಂತ ಎಲ್ಲಿ ಹಠ ಬರುತ್ತೋ. ನಮ್ಮಲ್ಲಿ ನೋಡಿ, ಭಾರತದಲ್ಲಿ ಒಬ್ಬ ಚಾರ್ವಾಕನಿಗೂ ದರ್ಶನದ ಸ್ಥಾನ ಇದೆ. ಯಾಕೆಂದ್ರೆ ಕನಿಷ್ಠ ಪಕ್ಷ ಕಣ್ಣಿಗೆ ಕಂಡ ಸಂಗತಿಯನ್ನು ಇದೆ ಅಂತ ಒಪ್ಪಿಕೊಂಡಲ್ವಾ. ಕಾಣದೇ ಇದ್ದಿದ್ರ ಬಗ್ಗೆ ಬೇಡ, ಆಮೇಲೆ ನೋಡೋಣ. ಆದ್ರೆ ಕಂಡ ಸಂಗತಿಯನ್ನು ಒಪ್ಪಿಕೊಂಡು ಅಂತದ್ದು ಸುಮಾರು ದರ್ಶನಗಳ ಪರಂಪರೆ ಇದೆ. ಅಂದ್ರೆ ಒಂದು ಬೆಳವಣಿಗೆಯ ಹಂತ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಎಲ್ಲದಕ್ಕೂ ಒಂದು ಸ್ಥಾನ ಕೊಡ್ತಾ ಬಂದ್ರು. ಅದು ಚರ್ಚಾ ಅವಸ್ಥೆಯಲ್ಲಿ ಇರಬೇಕಾದಾಗ ಆ ಚರ್ಚೆ ಎಷ್ಟಾದ್ರೂ ಕೂಡ ದೋಷ ಅಲ್ಲ. ಯಾಕಂದ್ರೆ ನಾನು ತಿಳಿಬೇಕು ಅಂತ ಹೊರಟಿದ್ದೇನೆ, ಈಗ ನನ್ನ ತಿಳಿವು ಈ ಸ್ಟೇಟಸ್ನಲ್ಲಿದೆ. ಆದರೆ ಈ ಸ್ಟೇಟಸ್ ಅನ್ನ ಮುಂದೆ ಏನಾದ್ರೂ ಹೊಸ್ತಿದ್ರೆ ನಾನು ಒಪ್ಪಿಕೊಳ್ತೇನೆ ಅನ್ನೋ ಸ್ಥಿತಿ ತಪ್ಪಿತೋ, ಈ ಸ್ಥಿತಿಗೆ ಬಂದಿಲ್ಲತ್ತೆ. ಅದರಿಂದಾಗಿ ಏನೇ ನಾವು ತಿಳ್ಕೊಳ್ಳುವ ಹಂತಕ್ಕೆ ಹೋಗುವಾಗಲೂ ಇದಕ್ಕೂ ಮೀರಿದ ಒಂದು ಸತ್ಯ ನನ್ನ ಕಣ್ಣ ಮುಂದೆ ಅರ್ಥವತ್ತಾಗಿ, ಪ್ರಾಮಾಣಿಕವಾಗಿ, ತರ್ಕಬದ್ಧವಾಗಿ ಅದು ಒಪ್ಪಿಕೊಳ್ಳುವಂಥದ್ದು ಹೌದು ಅಂತಾದ್ರೆ, ನಾನು ಒಪ್ಪಿಕೊಳ್ತೇನೆ ಅಂತ ಅನ್ನುವ ಮನಸ್ಥಿತಿ ಬಿಡಿಸಿಕೊಂಡಿದ್ರೆ ಆವಾಗ ನಾವು ದಾರಿ ತಪ್ಪುವ ಅವಕಾಶಗಳು ತುಂಬ ಕಮ್ಮಿ. ಒಂದು ವೇಳೆ ನಾವು ಒಂದು ಕಡೆಗೆ ಹಂತಕ್ಕೆ ಕಟ್ಟಾಗಿ ಬಿಟ್ಟೆವು ಅಂದ್ರೆ ಅಕಸ್ಮಾತ್ ಅದು ಮುಂದೆ ಇನ್ನೇನು ಬೇರೆಯದ್ದು ಒಂದು ಹೊಸತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯದಲ್ಲಿ. ಯಾಕೆಂದ್ರೆ ಜಗತ್ತಲ್ಲಿ ನಾವು ತಿಳ್ಕೊಂಡದ್ದಕ್ಕಿಂತ ತಿಳಿಯದ ಸಂಗತಿಯೇ ತುಂಬ ದೊಡ್ಡದು, ಅದು ಅನೂಹ್ಯವಾದದ್ದು, ನಮ್ಮ ಕಲ್ಪನೆಗೆ ಎಂದೂ ಸಿಗದೇ ಇದ್ದದ್ದು. ಆದರೆ ಎಲ್ಲಿ ನಾವು ಈ ಒಂದು ಚಿಂತನೆಯಲ್ಲಿ ಹೊಸತ್ತು ಅನ್ನುವುದನ್ನ ಈ ಶಾಸ್ತ್ರದಲ್ಲಿ ಹೇಳಿದ್ದು, ದೊಡ್ಡವರು ಅದನ್ನ ನಮಗೆ ನಿಶ್ಚಯ ರೂಪದಲ್ಲಿ ತಿಳಿಸಿಕೊಟ್ಟದ್ದು ಅನ್ನುವುದಕ್ಕೂ ನಾವು ತಲೆಬಾಗುವುದಿಲ್ಲ. ಕೆಲವೊಂದು ಸರ್ತಿ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನು ಓದ್ತಾ ಇರ್ತೇವೆ, ಅಲ್ಲಿ ಏನಿದೆಯೋ ಅದನ್ನು ನಮ್ಮ ತಲೆಗೆ ತಂದ್ಕೊಳ್ಳೋ ಕಾರ್ಯಕ್ರಮ ಇಲ್ಲವೇ ಇಲ್ಲ. ಹಾಗಾಗಿ ಅದು ಕುತೂಹಲದ ದೃಷ್ಟಿಯಿಂದ ಕೆಲವೊಂದು ಸರ್ತಿ ಉಪಯೋಗ ಆಗ್ಬಹುದು. ಯಾಕೆಂದ್ರೆ ಈಗ ಸಸ್ಯಶಾಸ್ತ್ರಜ್ಞ ಆಗಿದ್ರೆ ಅವನಿಗೆ ಏನು ಓದುವಾಗಲೂ ಒಂದು ಸಸ್ಯದ ಬಗ್ಗೆ ಕುತೂಹಲ ಇದೆ ಅಂತ ಅದು ಸಮಸ್ಯೆ ಇಲ್ಲ. ಅದು ಯಾಕೆಂದ್ರೆ ಪ್ರಾಕೃತಿಕವಾದ ಒಂದು ಹೊಸ ಹುಡುಕಾಟಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗಲ್ಲ, ಇದು ತನ್ನ ಅಂತರಂಗದ ತಿಳುವಳಿಕೆಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಒಂದು ಕಡೆಗೆ ಸ್ಥಗಿತಗೊಂಡಿತು ಅಂದ್ರೆ ಮನಸ್ಸು, ಅದು ಮುಂದೆ ಹೋಗ್ಲಿಕ್ಕೆ ಹೊಸತನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತಾದಾಗ ಮನಸ್ಸು ಮತ್ತೆ ಅದು ಸ್ವಭಾವದ ತನಕೂ ಅದೇ ಭಾವವನ್ನ ಗಟ್ಟಿಗೊಳಿಸುತ್ತೆ. ಅದರಿಂದಾಗಿ ಮತ್ತೆ ಅವನ ಮುಂದೆ ಸತ್ಯವನ್ನೇ ಭಜಂತ್ರಿ ಬಾರಿಸಿ ಹೇಳಿದ್ರು ಕೂಡ ಅವನ ತಲೆಗೆ ಅದು ಹೊಕ್ಕುವುದೇ ಇಲ್ಲ. ಅದು ಈ ಸಾಮಾನ್ಯ ನಮ್ಮಲ್ಲಿ ಸ್ಲೀಪರ್ ಸೆಲ್ಗಳು ಅಥವಾ ಮೈಂಡ್ ವಾಶ್ ಆದವರು ಅಂತ ಏನಿರ್ತಾರೆ, ಅವರನ್ನು ನೀವು ಎಷ್ಟೇ ಕನ್ವಿನ್ಸ್ ಮಾಡಿ ಎಲ್ಲ ಹಾ ಅಂತಾರೆ, ಮತ್ತೆ ಅವ್ರು ಏನು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅದನ್ನೇ ಮಾಡ್ತಾರೆ. ಅದು ಆ ಸ್ಥಿತಿಗೆ ಮನಸ್ಸನ್ನ ಮುಟ್ಟಿಸಿ ಬಿಟ್ಟಿರ್ತಾರೆ. ಅದು ಜೀವವೂ ಕೂಡ ಆ ತನಕದ ಮನಸ್ಥಿತಿಗೆ ಅದು ಸಿಂಕ್ರನೈಸ್ ಆಗಿರುತ್ತೆ ಅನ್ನುವ ಕಾರಣಕ್ಕೆ ಅದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅವಿದ್ಯೆಯ ಬಗ್ಗೆ ಬಹಳ ಎಚ್ಚರ ಇರಬೇಕು. ಅವಿದ್ಯಾ ತಥೋಭೂಯ ಇವ. ಸರಿ, ಅವಿದ್ಯೆಯನ್ನು ತಿಳಿಬೇಕು ಅಂತ ಯಾಕೆ ಹೇಳಿದ್ರು? ಬೇಡ ಅಂತ ಹೇಳಬೇಕಿಲ್ಲ. ಅದು ಬಿಟ್ಟು ಅವಿದ್ಯೆ ಬಗ್ಗೆ ಎಚ್ಚರ ಇರಬೇಕು, ಅವಿದ್ಯೆ ಬಗ್ಗೆ ಸ್ವಲ್ಪ ಆದ್ರೂ ನಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ಅದು ಮತ್ತೆ ಮುಂದೆ ಹೇಳ್ತಾರೆ, ತಥೋ ಭೂಯ ಇವತೆ ತಮಃ ಯವು ಅವಿದ್ಯಾಯಾಂ ರತಾಃ. ಅವಿದ್ಯೆಯ ದೋಷವನ್ನ ಅರಿತು ಯಾರು ಯಥಾರ್ಥದಲ್ಲಿ ಮುಂದುವರಿತಾನೋ ಅವನು ಸತ್ಯವನ್ನ ಹುಡುಕ್ತಾನೆ. ಆದರೆ ಅವಿದ್ಯೆಯಲ್ಲಿ ಸರಿ ಅದು ತಪ್ಪು ಅಂತ ಗೊತ್ತಾದ ಮೇಲೂ ಆ ತಪ್ಪನ್ನೇ ಸರಿ ಅಂತ ಸಮರ್ಥಿಸ್ಲಿಕ್ಕೆ ದುರ್ಯೋಧನ ಹೇಳಿದ್ದೇನು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನೀವೇನೋ ಹೇಳ್ತಿರಲ್ಲ ಯಾರೋ ದೇವ್ರು ಮಾಡುದು ಅಂತ, ಕೇನಾಪಿ ದೇವೇನ ನಿವಿಷ್ಠಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಅವನೇ ತಾನೇ, ನಾನ್ ಮಾಡಿದ್ದಲ್ಲ, ಅವನು ನನ್ನಿಂದ ಈ ತಪ್ಪು ಮಾಡಿಸ್ತಿದ್ದಾನೆ ಅಂತ ನೀವೇನೋ ಹೇಳ್ತಿರಲ್ಲ, ಆ ಪ್ರಕಾರ ಈ ತಪ್ಪಾಗಿದೆ ಹೊರತು ನನ್ನನ್ನು ನೀವು ದೋಷಿ ಅಂತ ಹೇಳಬೇಡಿ. ಅಂದ್ರೆ ಇದು ತಪ್ಪು ಅಂತ ಗೊತ್ತಿದ ಮೇಲೂ ಅದನ್ನು ಸಮರ್ಥಿಸಿಕೊಳ್ಳುವ ವೇದಾಂತ ಅಕಸ್ಮಾತು ಕೆಟ್ಟ ಹಸ್ತಗಳ ಕೈಗೆ ಸಿಕ್ಕಿದ್ರೆ ಅದರ ದುರುಪಯೋಗ ಹೀಗಾಗುತ್ತೆ. ನಾವು ಎಷ್ಟೋ ಸರ್ತಿ ವೇದಾಂತವನ್ನು ದುರುಪಯೋಗ ಮಾಡ್ಕೊಳ್ಳೋದಿದೆ. ಚೂರು ಗೊತ್ತಾದಾಗ ಕೆಲವೊಂದು ಸರ್ತಿ ಹೊಡೆದ ಮೇಲೆ ನಾನು ಹೊಡೆದಿದ್ದಲ್ಲ, ಎಲ್ಲ ದೇವ್ರು ಹೊಡಿಸಿದ್ದು ಅಂತ ಹಠ ಮಾಡಿ ಮಕ್ಕಳಲ್ಲಿ ತಿಳುವಳಿಕೆ ಇಲ್ಲದೆ ಇರುವ ಕಾಲಕ್ಕೆ ಅದನ್ನು ತಲೆ ಮೇಲೆ ಹಾಕಿದ್ರೆ ಅದು ದಾರಿ ತಪ್ಪುವ ಸಮಸ್ಯೆ ಜಾಸ್ತಿ. ನಾವು ಹಲವು ಕಾರಣಗಳಲ್ಲಿ ಒಬ್ಬರಾಗಿ ಪ್ರಧಾನ ಕಾರಣವಾಗಿ ಪರತತ್ವ ಇದೆ ಅಂತ ಅನ್ನುವ ಎಚ್ಚರಿಕೆ ಬಂದ್ರೆ ಆವಾಗ ಅದು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಈ ಸಂಗತಿಗಳು ಅರ್ಥ ಆಗುವುದು ಕಷ್ಟ. ಆ ಯಥಾರ್ಥ ವಿದ್ಯೆಯಲ್ಲಿ ಯಾರು ರತರಾಗಿರ್ತಾರೋ ಅವರು ಎಲ್ಲವನ್ನು ಮೀರಿ, ತಮಸ್ಸನ್ನ ಮೀರಿ ಉತ್ತಮ ಗತಿಯನ್ನು ಸೇರ್ತಾರೆ. ಆದರೆ ಯಾರು ಅವಿದ್ಯೆಯಲ್ಲೇ ರತರಾಗ್ತಾರೋ ಅವರು ಕತ್ತಲೆಯ ಭಾಗವನ್ನ, ಅಂದ್ರೆ ನಾವು ಸೂರ್ಯನಿಗೆ ಬೆನ್ನು ಹಾಕಿ ಹೋಗ್ತಾ ಇದ್ದೇವೆ ಅಂದ್ರೆ ನಾವೇ ಆಯ್ಕೆ ಮಾಡಿಕೊಂಡ ಹಾಗೆ ಕತ್ತಲೆಯ ಕಡೆಯ ದಾರಿ ಆಗುತ್ತೆ. ಅದನ್ನಾಗಿ ಇದರ ಬಗ್ಗೆ ಎಚ್ಚರ ಇರಬೇಕು ಅನ್ನೋದನ್ನು ಹೇಳ್ತಾರೆ.
ಅನ್ಯದೇವಾಹುರ್ವಿದ್ಯೆಯ ಅನ್ಯದಾಹುರವಿದ್ಯೆಯ ಇತಿ ಶುಶ್ರುಮಧೀರಾಣಂ ಏನಸ್ತದ್ವ್ಯಾಚಕ್ಷಿರೇ. ವಿದ್ಯೆಯಿಂದ ಒಂದು ರೀತಿಯ ಫಲವನ್ನು ಪಡೀತಾನೆ, ಅವಿದ್ಯೆಯಿಂದ ಅದಕ್ಕೆ ವಿರುದ್ಧವಾದ ಕತ್ತಲೆಯ ದಾರಿಯನ್ನು ಹೊಂದುತ್ತಾನೆ. ಇದು ಹಿಂದಿನಿಂದಲೂ ಕೂಡ ದೊಡ್ಡವರು ಹೇಳಿಕೊಂಡು ಬಂದ ಸಂಗತಿ. ಇತಿ ಶುಶ್ರುಮ ಧೀರಾಣ, ಧೀರ ಅಂತಂದ್ರೆ ಯಾರು ಧಿಯಾರಮಂತೆ ವಿವೇಕದಿಂದ ಪ್ರತಿಯೊಂದು ವಿಷಯವನ್ನು ಕೂಡ ಅರ್ಥೈಸಿಕೊಳ್ಳುವಲ್ಲಿ ಸಮರ್ಥರಾಗ್ತಾರೋ ಅವರು ಧೀರರು. ಹಾಗಾಗಿ ಧೀರ ಅನ್ನುವ ಶಬ್ದದಿಂದಲೇ ಧೈರ್ಯ ಬಂದದ್ದು. ಹುಂಬ ಧೈರ್ಯಕ್ಕೆ ಧೈರ್ಯ ಅಂತ ಹೇಳುವುದಿಲ್ಲ. ಏನಾದರೂ ಆಗಲಿ ನೋಡ್ಬಿಡ್ತೇನೆ ಅದನ್ನು ಧೈರ್ಯ ಅನ್ನೋದಿಲ್ಲ. ಏನಾಗುತ್ತೆ ಅದಕ್ಕೆ ಏನು ನಾನು ಪ್ರಿಪರೇಷನ್ ನನ್ನ ಹತ್ರ ಇದೆ, ಅದು ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಇಷ್ಟು ಗೊತ್ತಿದ್ದು ಅವನು ಮುಂದುವರೆದ್ರೆ ಅದು ಧೈರ್ಯ. ನಮ್ಮಲ್ಲಿ ಇವತ್ತು ಧೈರ್ಯ ಅಂದ್ರೆ ಸೀದಾ ಒಂದ್ಸರ್ತಿ ಹೋಗ್ಬಿಡುದು, ಅಕಸ್ಮಾತ್ 50-50 ಅಲ್ಲಿ ಏನು ಆಗ್ಲಿಲ್ಲ ಅಂದ್ರೆ ಮುಂದೆ ಹೋದ, ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಗೊತ್ತಿಲ್ಲ. ಅಲ್ಲ, ಅವರು ಧೀರತನದಿಂದ ಹೋದ್ರು, ಅದು ಧೀರತನ ಅಲ್ಲ. ಧೀರತನ ಅಂದ್ರೆ ತಾನು ಹೋಗುವ ದಾರಿಯ ಕ್ಲಾರಿಟಿ ಇರಬೇಕು, ಗುರಿಯ ಕ್ಲಾರಿಟಿ ಇರಬೇಕು, ಆಗ ಹೋಗುವುದಕ್ಕೆ ಅದಕ್ಕೆ ಧೈರ್ಯ ಅಂತ ಹೇಳುದು. ಹಾಗಾಗಿ ಧೀರರ ಮಾತಿದು ಎರಡು ಬಗೆಯ ದಾರಿ ಇದೆ. ಏನಸ್ತದ್ ವ್ಯಾಚಚಕ್ಷಿರೆ, ಹೀಗೆಂದು ದೊಡ್ಡವರು ಹೇಳಿದ ಮಾತನ್ನ ನಾವು ಶುಶ್ರುಮ ಕೇಳಿದ್ದಿದೆ. ಅದರಿಂದಾಗಿ ಆ ದೊಡ್ಡವರು ಹೇಳಿದ ಮಾತು ಕಂಡವರು ಕಂಡ ಮಾತು, ಕಂಡವರು ಕಂಡ ಮಾತಲ್ಲ. ದೊಡ್ಡವರು ಏನ್ ಕಾಣ್ತಾರೋ ಆ ದಾರಿಯಲ್ಲಿ ಹೋದ್ರೆ ಅದಕ್ಕೆ ದೊಡ್ಡವರ ಮಹಾಜನೋ ಏನ ಗತಸ್ಸ ಪಂಥಾಹ, ದೊಡ್ಡವರು ಎಲ್ಲಿ ಹೋದ್ರೋ ಅದೇ ದೊಡ್ಡ ದಾರಿ ಆಗುತ್ತೆ ಅಂತ. ಹಾಗಾಗಿ ತುಂಬಾ ಜನ ಹೋದ ದಾರಿಯನ್ನು ನೋಡಿದ್ರೆ ಅದು ಸೌದಿರುತ್ತೆ, ಈ ದಾರಿಯಲ್ಲಿ ಹೋಗಬಹುದು ಅಂತ ಕ್ಷೇಮ. ಇನ್ನು ಕೆಲವರು ಇರ್ತಾರೆ ತಾವು ಹೋದ್ಮೇಲೆ ಆನೆ ಹೋದದ್ದೇ ದಾರಿ ಅಂತ ಹುಟ್ಟು ಹಾಕೋರು ಎಲ್ಲೋ ಕೆಲವರು ಇರ್ತಾರೆ. ಆದ್ರೆ ಆ ಕೆಲವರು ಆಗುವುದಕ್ಕೆ ಬೇಕಾದ ಅರ್ಹತೆ ಇದ್ರೆ ಅವರು ಹೋಗ್ತಾರೆ. ಆದ್ರೆ ಉಳಿದವರು ಸಾಮಾನ್ಯರಾದವರು ದೊಡ್ಡ ದಾರಿಯನ್ನೇ ಅನುಸರಿಸಿ ಹೋದ್ರೆ ಗುರಿಯನ್ನು ಮುಟ್ಟುವ ಅವಕಾಶ ಇರುತ್ತೆ. ಹಾಗಾಗಿ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಆದ್ರಿಂದಾಗಿ ವಿದ್ಯೆಯನ್ನು ತಿಳ್ಕೊಳ್ಬೇಕು, ಅವಿದ್ಯೆಯನ್ನು ತಿಳ್ಕೊಳ್ಬೇಕು. ಯಸ್ತತ್ ಉಭಯಂ ವೇದ, ಯಾರು ಎರಡನ್ನೂ ತಿಳಿದಿದ್ದಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಮೊದಲು ಹೇಳುವಾಗ ನನಗೆ ಅವಿದ್ಯೆಯ ಬಗ್ಗೆ ಏನು ಅದರ ಸ್ಪರ್ಶ ಮಾಡದೆ ವಿದ್ಯೆಯ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದ ಹಾಗಿದೆ. ಆದರೆ ಇಲ್ಲಿ ಸ್ಪಷ್ಟ ಮಾಡುತ್ತದು ವಿದ್ಯಾಂಚ ಅವಿದ್ಯಾಂಚ ಉಭಯಂ ವೇದ, ಎರಡನ್ನೂ ತಿಳ್ಕೊಳ್ಬೇಕು. ಯಾರು ತಿಳ್ಕೊಳ್ತಾನೋ ಅವನು ಮಾತ್ರ ಗುರಿಯನ್ನ ಸೇರ್ತಾನೆ. ಅಲ್ಲ, ಸೇರ್ತಾನೆ ಅಂತ ಹೇಳಿದ್ರಿ, ಅವಿದ್ಯೆಯನ್ನು ಯಾಕ್ರಿ ತಿಳ್ಕೊಳ್ಬೇಕು? ಅವರೇ ಉತ್ತರ ಕೊಡ್ತಾರೆ, ಅವಿದ್ಯೆಯ ಮೃತ್ಯುಂ ತೀರ್ಥ. ಈ ಮನೆಗೆ ಬರಬೇಕು ಅಂದಾಗ ಒಂದು ದಾರಿ ಹೇಳಿರ್ತಾರೆ, ಆ ದಾರಿ ಹೇಳಿರ್ಬೇಕಾದ್ರೆ ಮತ್ತೆ ಇನ್ನೂ ಒಮ್ಮೆ ದಾರಿ ಹೇಳ್ತಾರೆ. ಅಲ್ಲಿ 1ನೇ ಮೇನು ಬಿ ಇದೆ, 1ನೇ ಮೇನು ಸಿ ಇದೆ, ಬರೀ 1ನೇ ಮೇನ್ ಇದೆ, ನಿಮ್ಗೆ ಬರಬೇಕಾದ್ರೂ 1ನೇ ಎ ಮೇನು ಅಂತ. ವಸ್ತುತಃ ಅದು ವಿದ್ಯೆ ಅಲ್ಲ, ನನಗೆ ಅದು ಅವಿದ್ಯೆ, ಬೇಕಾಗಿಲ್ಲ. ಆದರೆ ಈ ದಾರಿಗೆ ಬರಬೇಕಾದ್ರೆ ಅದು ಗೊತ್ತಿರಬೇಕು. ಅದು ಗೊತ್ತಿಲ್ಲದಿದ್ರೆ ಅಲ್ಲೇ ಭಟಕ್ತಾ ಇರ್ತಾನೆ, ಸಿಲುಕಾಡ್ತಾ ಇರ್ತಾನೆ. ಅದರಿಂದಾಗಿ ಸರಿಯಾದ ಗುರಿಯನ್ನು ಹೊಂದಬೇಕು ಅಂದ್ರೆ ಎಲ್ಲಿ ದಾರಿ ತಪ್ಪುತ್ತೆ ಅದನ್ನೂ ಕೂಡ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಈ ಬಾರಿ ಒಂದು ಸಾಮಾನ್ಯ ಒಂದು ಮನೆಗೆ ಬರುವ ದಾರಿಯಲ್ಲೇ ಇಷ್ಟು ಕನ್ಫ್ಯೂಷನ್ ಇರುತ್ತೆ ಅಂತ ಅಂದಮೇಲೆ ಇನ್ನು ಕಾಣದ ಅಧ್ಯಾತ್ಮದ ದಾರಿಯಲ್ಲಿ ಎಷ್ಟು ತರದ ಅಸಂಗತಿಗಳು ನಮ್ಮ ಮಧ್ಯದಲ್ಲಿ ಬಂದು ಹೋಗ್ತವೆ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ಹೇಳೋದು ಹೇಳಿಬಿಡ್ಬೋದು, ಗುರುಗಳನ್ನು ಅನುಸರಿಸಿಕೊಂಡು ಹೋಗುದು ಅಂತ. ಗುರುಗಳನ್ನು ಅನುಸರಿಸಿಕೊಂಡು ಹೋಗುವಾಗಲೂ ಅವ್ರು ಕೈದೀಪ ಕೊಡ್ತಾರೆ ಹೊರತು ಅವರು ಎಲ್ಲಾ ಕಡೆ ನಮ್ಮನ್ನು ಹೊತ್ಕೊಂಡು ಹೋಗುದಿಲ್ಲ. ಸತ್ಯಕಾಮರು ಒಂದ್ ಕಡೆ ಹೇಳಿದ ಮಾತಿತ್ತು, ಗುರುಗಳು ಅಂದ್ರೆ ಲೈಟ್ ಕಂಬ ಇದ್ದ ಹಾಗೆ, ಆ ದಾರಿಯಲ್ಲಿ ಅವರು ಮುಂದೆ ಕಳಿಸ್ತಾರೆ ಅಷ್ಟೇ, ಮತ್ತೆ ನಾವೇ ಹೋಗ್ಬೇಕು ಅಲ್ಲಿ ತನಕ. ಮತ್ತೊಂದು ವಿಶೇಷ ವ್ಯಕ್ತಿಗಳ ಸಂಬಂಧ ಆಗುತ್ತೆ, ಅಲ್ಲಿಂದ ಅದು ಮುಂದೆ ಹೋಗುತ್ತೆ. ಅದು ಹೆಗಲ್ ಮೇಲೆ ಹಾಕೊಂಡು ಬೇತಾಳಂತರ ಹೆಣಂತರ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅದನ್ನ, ಅಷ್ಟು ದೂರ ಅದು ಭಾರನೆ. ಮತ್ತೆ ಆ ಭಾರವನ್ನು ಹೊತ್ಕೊಂಡು ಹೋದಷ್ಟು ಮತ್ತೆ ನಾವು ಕುಸಿದೇ ಬೀಳ್ತೀವಿ, ನಮ್ಮ ದಾರಿನೂ ನಿಲ್ಲತ್ತೆ. ಅವರು ಕೂಡ ಅದರ ಬಗ್ಗೆ ನಮಗೆ ಮುಂದಿದ್ದೇನು ಹೇಳಲ್ಲ, ಹುಡುಕು ಅಂತ ಮತ್ತೆ ಒಂದು ದೀಪ ಕೊಡ್ತಾರೆ ಹೊರತು ದಾರಿ ತೋರಿಸ್ತಾರೆ ಹೊರತು ಗುರಿ ತೋರಿಸಲ್ಲ, ಗುರಿ ಮುಟ್ಟಿಸಲ್ಲ ಅಂತ. ಹಾಗಾಗಿ ನಮಗೆ ಅವಿದ್ಯೆಯೂ ಗೊತ್ತಿರಬೇಕು. ಅವಿದ್ಯೆಯಿಂದ ಮೃತ್ಯುಂ ತೀರ್ಥ, ಸಾವನ್ನು ಗೆಲ್ಲುವುದು ಅವಿದ್ಯೆಯಿಂದ. ಯಾಕೆಂದ್ರೆ ಸಾವು ಅಂದ್ರೆ ಏನು ಅಂತ ಹಿಂದೆ ಹೇಳಿದ್ದಾರೆ, ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ. ಅವಿದ್ಯೆಯನ್ನು ಉಪಾಸನೆ ಮಾಡಿದ್ರೆ, ಅವಿದ್ಯೆ ಗೊತ್ತಿರಬೇಕು ಅಂತ ಹೇಳಿದ್ದು. ಹಿಂದೆ ಅಪಾಯ ಹೇಳಿದ್ದು ಉಪಾಸನೆಯಿಂದ. ಉಪಾಸನೆ ಬೇರೆ, ಗೊತ್ತಿರುವುದು ಬೇರೆ. ಗೊತ್ತಿದ್ರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕಾಗುತ್ತೆ. ಉಪಾಸನೆ ಮಾಡಿದ್ರೆ ಯಾಕೆಂದ್ರೆ ಏನು ಉಪಾಸನೆ ಮಾಡುತ್ತೇವೋ
ಅದಾಗಿಯೇ ನಾವು ಫಲವನ್ನು ಪಡೆಯುವುದು. ಸಾಮಾನ್ಯವಾಗಿ ಸಾಮಾನ್ಯ ಜನರ ಮಾತುಕತೆಯಲ್ಲಿ ಹೆಚ್ಚು ಕಮ್ಮಿ ನಾವು ಕಾಣುವುದೇನು ಅಂತಂದರೆ, ದೇವ್ರು ನಮ್ಗೆ ಏನು ಮಾಡ್ತಾನೆ? ಏನೂ ಮಾಡಲ್ಲ. ದೇವ್ರು ಬರೀ ನಮ್ಮನ್ನು ಕಷ್ಟದಲ್ಲಿ ಇರಿಸ್ತಾನೆ. ಅದನ್ನು ದಿನದಲ್ಲಿ ಒಂದು ಏನಿಲ್ಲ ಅಂದ್ರೆ 100 ಸಲ ಹೇಳ್ತಿರ್ತಾರೆ ಬೇರೆ ಬೇರೆ ಪ್ರಸಂಗದಲ್ಲಿ ಸಿಕ್ಕಿದಾಗೆಲ್ಲ. ಅದರ ಯೋಚನೆ ಏನಾಯಿತು? ನಿರಂತರ ದೇವ್ರು ಯಾವಾಗಲೂ ನಮಗೆ ಸರಿಯಾದ ಕಾಲಕ್ಕೆ ಸರಿಯಾದ ಸಮಯಕ್ಕೆ ನಮ್ಗೆ ಒದಗಿ ಬರುವುದಿಲ್ಲ. ಅವ್ನು ಕೈ ಕೊಡ್ತಾನೆ, ನಮ್ಗೆ ಬೇಕಾದ ಉಪಯೋಗ ಇಲ್ಲ, ಹಾಗೆ ಹೀಗೆ. ಅದೇ ಉಪಾಸನೆ ಆಯಿತು. ಆ ಉಪಾಸನೆ ಅವರಲ್ಲಿ ಮತ್ತೆ ಫಲಿಸುವುದು. ಅದೇ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ದಾಸರು ಏನಾದರೂ ಅದು ನಮ್ಮ ಒಳಿತಿಗೆ ಆಗುತ್ತೆ. ಅವನಿಗೆ ಗೊತ್ತು ಏನು ಕಾಲಕ್ಕೆ ಏನಾಗಬೇಕು ಅಂತ ಅವನಿಗೆ ಗೊತ್ತು ಅಂತ. ಹೀಗೆ ಯಾರು ನಿರಂತರ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಸರಿಯಾದ ಸಮಯದ ಆ ಕಾಲದ ಗಣನೆಯಿಂದ ಏನಾಗಬೇಕಿತ್ತು ಅದೇ ಆಯಿತು ಅಂತ ಒಂದು ಸಮಾಧಾನ ಇರುತ್ತೆ. ಜೊತೆಗೆ ಅದು ಅವನಿಗೆ ದಾರಿ ತಪ್ಪಿಸಲ್ಲ, ಕರೆಕ್ಟ್ ಕರ್ಕೊಂಡು ಹೋಗುತ್ತೆ. ನಮ್ಮ ಮಾತುಗಳಲ್ಲಿ ಯಾವುದು ಹೆಚ್ಚು ಹೆಚ್ಚು ಮತ್ತೆ ಮತ್ತೆ ನಾವು ಎಷ್ಟು ಆಗುದಿಲ್ಲ ಹೇಳ್ತಿದ್ರೆ ಅದು ಆಗುದೇ ಇಲ್ಲ. ಅದಕ್ಕೆ ಇದೇನು ಅಂದರೆ, ಶಾಸ್ತ್ರ ಹೇಳಿದ್ರೆ ನಮಗೆ ತಲೆಗೆ ಹೋಗಲ್ಲ. ಈ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ಗಳಲ್ಲೆಲ್ಲ ಯು ಕ್ಯಾನ್ ಡೂ ಇಟ್ ಅಂತ 100 ಸಲ ಹೀಗೆ ಹೇಳಿಸ್ತಾ ಇರ್ತಾರೆ. ಹಾಗೆ ಹೇಳಿಸಿದ ತಕ್ಷಣ ಅವನಿಗೊಂದು ಏನೋ ಒಂದು ಉಮೇದು, ಅದರಿಂದ ನನ್ನ ಕೆಲಸ ಆಯಿತು ಅಂತ. ಏನಿಲ್ಲ, ಅದು ಮನಸ್ಸಿಗೆ ಕೊಡುವ ಒಂದು ತರಬೇತಿ ಅಷ್ಟೇ. ಆ ತರಬೇತಿಯ ಜೊತೆಗೆ ನನ್ನಲ್ಲಿರುವ ಆತ್ಮಶಕ್ತಿಯನ್ನು ಬೆಳೆಸೋದ್ರ ಜೊತೆಗೆ ಒಂದು ಪರಶಕ್ತಿ ನನ್ನ ಜೊತೆಗೆ ಇರುತ್ತೆ ಅನ್ನೋ ಎಚ್ಚರ ಬೇಕು. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಮಃ. ನನ್ನ ಪ್ರಯತ್ನ ಮಾತ್ರ ಇದರಲ್ಲಿ ಪ್ರಧಾನ ಹೊರತು ಇದರ ಫಲದ ವಿಷಯದಲ್ಲಿ ನಾನು ಇದಕ್ಕೆ ಏನೂ ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ನಮ್ಮ ಇವತ್ತಿನ ಕೋರ್ಸ್ಗಳಲ್ಲಿ ಇರುವುದಿಲ್ಲ. ಅಲ್ಲಿ ಕೇವಲ ಒಂದ್ಸರ್ತಿ ಅವರನ್ನು ಹುರಿದುಂಬಿಸಿ ದೂಡಿ ಬಿಡ್ತಾರೆ, ಆಮೇಲೆ ಏನಾಗುತ್ತೆ ಅಂತ ಅನುಭವಿಸಿದವನಿಗೆ ಗೊತ್ತು. ಅವರು ಹೇಳ್ತಾರೆ ನಾವು ನಮ್ಮ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿದ್ದೇನೆ, ಅವನು ಏನೋ ಮಾಡ್ಕೊಂಡಿದ್ದಾನೆ, ನಮ್ಗೆ ಸಂಬಂಧ ಇಲ್ಲ ಅಂತ. ಆದರೆ ಎಳೆ ಏನು ಅಂತ ಗೊತ್ತಾಗುದಿಲ್ಲ, ಎಲ್ಲಿ ತಪ್ಪಿ ಹೋಯಿತು ಅಂತ ಅನ್ನೋದು ಅರ್ಥ ಆಗುದಿಲ್ಲ. ಅದರಿಂದಾಗಿ ಅವಿದ್ಯೆಯೂ ಗೊತ್ತಿರಬೇಕು, ವಿದ್ಯೆಯೂ ಗೊತ್ತಿರಬೇಕು. ಅವಿದ್ಯೆಯ ಉಪಾಸನೆ ಮಾಡಬಾರದು, ವಿದ್ಯೆಯ ಉಪಾಸನೆ ಮಾಡಬೇಕು. ಇದೆರಡರ ನಡುವಿನ ಅಂತರವನ್ನು ತಿಳಿದು ಎರಡಕ್ಕೂ ಅವನ ಆಶ್ರಯನಾಗಿದ್ದಾಗ ವಿದ್ಯೆಯ ಅಮೃತ ಅಶ್ನುತೆ, ಅವನು ವಿದ್ಯೆಯಿಂದ ಅಮೃತವನ್ನು ಹೊಂದುತ್ತಾನೆ ಅಂತ ಹೀಗೆ ವಿದ್ಯೆಯ ಮಹತ್ವವನ್ನು ಹೇಳಿದರು. ಇನ್ನೊಂದಿದೆ, ಇದು ವಿದ್ಯಾ ಸ್ವರೂಪನಾಗಿ ಭಗವಂತನಿದ್ದಾನೆ. ನಾವು ವಿದ್ಯೆಯ ದಾರಿಯನ್ನೇ ಹಿಡಿದು ಹೋಗಬೇಕು. ಅವಿದ್ಯೆಯೂ ಗೊತ್ತಿರಬೇಕು, ದಾರಿ ತಪ್ಪದಂತೆ ನಮ್ಮನ್ನು ತಪ್ಪಿಸಿಕೊಳ್ಳಿಕ್ಕೆ. ಆಗ ವಿದ್ಯೆಯಿಂದ ಅಮೃತವನ್ನು ಪಡೀತಾನೆ ಅನ್ನೋ ಒಂದು ಮುಖದ ಉಪಾಸನೆಯನ್ನು ಹೇಳಿದರು. ಇನ್ನು ಅಂಥದ್ದೇ ಇನ್ನೊಂದು ಮುಖದಲ್ಲಿ ಹೇಳ್ತಾನೆ, ಅಂಧಂತಮ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಇವತೆ ತಮೋಯವು ಸಂಭೂತ್ಯಾಂಗ್ರತಾ. ಯಾರು ಸಂಭೂತಿ ಮತ್ತು ಅಸಂಭೂತಿ ಅಂತ ಎರಡು ಶಬ್ದ ಇದೆ. ಭೂತಿ ಅಂದರೆ ಬೆಳವಣಿಗೆ, ಭೂತಿ ಅಂದರೆ ಮಹತ್ವ, ಸಂಭೂತಿ ಅಂದರೆ ಚೆನ್ನಾದ ಬೆಳವಣಿಗೆ, ಹುಟ್ಟುವಿಕೆ ಅಂತ ಅರ್ಥ. ನಿಜವಾದ ಬೆಳೆಯುವುದಕ್ಕೆ ಅವಕಾಶ ಆಗುವುದು ಯಾವಾಗ ಅಂದರೆ ಹೊಸ ಶರೀರದಲ್ಲಿ ಪ್ರವೇಶ ಮಾಡಿ ಹೊಸ ಸಾಧನ ಶರೀರದಿಂದ ಇನ್ನಷ್ಟು ಕ್ರಿಯೆಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗುವಂಥದ್ದು. ಭಗವಂತ ಸೃಷ್ಟಿಕರ್ತ ಅಲ್ಲ. ಅಸಂಭೂತಿ ಅಂದರೆ, ಸಂಭೂತಿ ಅಂದರೆ ಸೃಷ್ಟಿ, ಅಸಂಭೂತಿ ಅಂದರೆ ಸೃಷ್ಟಿ ಅಲ್ಲದ, ಸೃಷ್ಟಿಯ ಕರ್ತೃ ಅಲ್ಲದ ಇರುವ ರೀತಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಅಂದರೆ ಅದರ ಒಟ್ಟು ತಾತ್ಪರ್ಯ ಏನಂದ್ರೆ ಸೃಷ್ಟಿಕರ್ತ ಅಲ್ಲ ಅಂತ ಈಗ ಹೇಳುವುದಿಲ್ಲ, ಎಲ್ಲ ನಾನೇ ಅಂತ. ಅಹಂ ಅನ್ನೋದು ಅದರ ಒಳಗಿನ ಮೂಲ ಬೇರು. ಎಲ್ಲ ನಾನೇ ಮಾಡುದು, ನನ್ನಿಂದಲೇ ಎಲ್ಲ ಆಗುದು. ನಮಗೆ ಗೊತ್ತಿದೆ ಎಷ್ಟೋ ಸಂಗತಿಗಳು ನಾನೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ನಾವು ಮಾತಾಡ್ತಾ ಇರುವಾಗ ಈ ಪ್ರೊಸೀಜರ್ 2 ಸೆಕೆಂಡಲ್ಲಿ ಆಗೋಗ್ತಿದೆ. ಆದರೆ ಅದು ನಾಭಿಯಿಂದ ಹಿಡಿದು ಗಂಟಲಿನ ತನಕ ಬಂದು ತಲೆಯಲ್ಲಿ ಬೇಕಾದ ಅದಕ್ಕಿನ ಶಬ್ದಗಳನ್ನು ಹುಡುಕಿ ಆ ಗಾಳಿಯ ಪೆಟ್ಟು ಅನ್ನೋದು ಧ್ವನಿ ಪೆಟ್ಟಿಗೆಯಲ್ಲಿ ಬಿದ್ದು ನಾಲೆಗೆ ಅದಕ್ಕೆ ಸರಿಯಾಗಿ ತಿರುಗಿ ಅದೇ ಶಬ್ದ ಮನಸ್ಸಿನಲ್ಲಿ ಏನು ಭಾವನೆ ಇತ್ತು ಅದಕ್ಕೆ ತಕ್ಕ ಪದಗಳನ್ನು ಹುಡುಕಿ ಅದನ್ನೇ ಜೋಡಿಸಿ ಎದುರುಗಡೆ ಹೇಳುವಷ್ಟರಲ್ಲಿ ನಮಗೆ ಅದನ್ನು ಬಿಡಿಸಿ ಹೇಳಲಿಕ್ಕೆ ಒಂದು ಅರ್ಧ ಗಂಟೆ ಇದೆ ಒಳಗಿನ ಮೆಕ್ಯಾನಿಸಮ್. ಆದರೆ ಅದು ಆಗುವುದು ಎಷ್ಟು ಕ್ಷಣದೊಳಗಾಗುತ್ತೆ. ಈಗ ನಾವು ಕಚಟ ತಪ ಅಂತ ಇಷ್ಟು ಆರಾಮಾಗಿ ಹೇಳಿದೆವು, ಆದರೆ ಅದರ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಕ ಅಂದರೆ ಕಂಠದಿಂದ ಬರುತ್ತೆ, ಚ ಅಂತಂದ್ರೆ ಹಲ್ಲಿನ ಮೇಲ್ಭಾಗದ ತುದಿಗೆ ತಾಗುತ್ತೆ, ಹಲ್ಲಿನ ಬುಡಕ್ಕೆ. ಟ ಅಂದಾಗ ನಾಲಿಗೆ ಮಡಚ್ಕೊಳ್ಳುತ್ತೆ, ತ ಅಂದಾಗ ಹಲ್ಲಿನ ತುದಿಗೆ ತಾಗುತ್ತೆ, ಕೆಳ ತುದಿಗೆ. ಪ ಅಂದಾಗ ತುಟಿ ಮುಚ್ಕೊಳ್ಳುತ್ತೆ. ಇಷ್ಟು ಹೇಳಲಿಕ್ಕೆ ಇಷ್ಟೊತ್ತು ಬೇಕು, ಆದರೆ ಅದನ್ನು ಹೇಳುವಾಗ ಕಚಟದ ಪ ಅನಾಯಾಸವಾಗಿ ನಾಲಿಗೆ ಅಷ್ಟು ಸುಲಭ, ಎಷ್ಟು ಪಕ್ಕ ಒಳಗಿನಿಂದ ಮೆಸೇಜ್ ತಗೊಂಡು ಅದನ್ನು ಹೊರಕ್ಕೆ ಹಾಕುತ್ತೆ. ಇಡೀ ದೇಹದಲ್ಲಿ ಎಲ್ಲ ಕಡೆಗೂ. ಈಗ ನಾವು ಒಂದು ನಡೆಯುವಾಗ ಒಂದು ಕಲ್ಲನ್ನ ಮೆಟ್ಟುತ್ತೇವೆ, ತುಳಿತೇವೆ, ತುಳಿದಾಗ ಅಲ್ಲಿಗೆ ಒತ್ತಿಕೊಂಡು ಅದು ಕಲ್ಲೊತ್ತಾಗುತ್ತೆ. ಕಲ್ಲೊತ್ತಾದ ಮರುಕ್ಷಣದಲ್ಲಿ ಇಲ್ಲಿಂದ ಆದ ಸಂವೇದನೆ ಅಂದ್ರೆ ಕಾಲಿನ ಅಡಿಯಲ್ಲಿ ಆದ ಸಂವೇದನೆ ಅದು ಇಲ್ಲಿ ತನಕ ಬಂದು ಇಲ್ಲಿಗೆ ಮುಟ್ಟಿ
ಇದು ನಾನು ಹೇಳಲಿಕ್ಕೆ ಇಷ್ಟೊತ್ತು ಬೇಕಾಯ್ತು. ಅದರದ್ದು ಮುಟ್ಟುವ ಮರುಕ್ಷಣದಲ್ಲಿ ನಾವು ಕಾಲು ಹಿಂದೆ ಎತ್ತುತ್ತೇವೆ. ಇದರ ವೇಗ ಏನು ಅಂತ ಒಂದು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಸೆಕೆಂಡನ್ನು ಮತ್ತೆ ಪೀಸ್ 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 ಮಾಡಿ ಹಾಕಿದ್ರು ಅದರಲ್ಲೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಷ್ಟ ಇದೆ. ಅಷ್ಟು ಅದು ಏನು ಬರೀ ಬರೀ ಒಂದು ಮೆಸೇಜ್ ಹೋಗೋದು ಅಲ್ಲ. ಅದು ಕಾಲಿಗೆ ತಾಗಿದ ಮೇಲೆ ತಾಗಿದ್ದಕ್ಕೆ ಅದು ಏನಾಗಿದೆ ಅಂತ ಗಮನಿಸಿ ಕಾಲನ್ನು ಹಿಂದಕ್ಕೆ ಎತ್ಕೊಳ್ಬೇಕು ಅಂತ ಉಳಿದ ಇಡೀ ದೇಹದ ಮಸಲ್ಸ್ಗಳಿಗೆ ಅದು ಮೆಸೇಜ್ ಕೊಟ್ಟು ಎಷ್ಟು ಪುಷ್ ಮಾಡಬೇಕು ಆ ಆ ಏನಂತಾರೆ ಬಲದ ವ್ಯವಸ್ಥೆಯೂ ಕೂಡ. ಈಗ ಕೆಲವೊಂದು ಸರ್ತಿ ನಾವು ಪಾತ್ರೆ ತುಂಬಿದೆ ಅಂತ ಅನ್ಕೊಂಡು ಒಂದೇ ಸರ್ತಿ ಎತ್ತಿ ಬಿಡ್ತೇವೆ. ವಸ್ತುತಃ ಅಲ್ಲಿ ನೀರೇ ಇಲ್ಲ ಅಂದಾಗ ಅದು ಇನ್ನೂ ಎತ್ತಿದ ಫೋರ್ಸ್ ಜಾಸ್ತಿಯಾಗಿ ಇದ್ದಿದ್ದು ಚೆಲ್ಲೋಗುತ್ತೆ. ಅಂದ್ರೆ ಅದಕ್ಕೊಂದು ಇಷ್ಟೇ ಮೆಜರ್ಮೆಂಟ್ನ ತಾಕತ್ತನ್ನು ನಾವು ಅಲ್ಲಿ ಬಳಸಬೇಕು ಅಂತ ಬುದ್ಧಿ ನಮ್ಮನ್ನು ಹೇಳಿರುತ್ತೆ. ಅಂದ್ರೆ ಅಷ್ಟು ಅದನ್ನೇ ನಾವು ಜೋರಾಗಿ ಎಳೆದ್ರೆ ಹುಳುಕು ಹಿಡಿದು ಬಿಡುತ್ತೆ. ಅದನ್ನ ಎಷ್ಟು ಬೇಕು ಅನ್ನುವುದಷ್ಟನ್ನೂ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ದೇಹ ಒಳಗಿನಿಂದ ಇಷ್ಟನ್ನು ಗ್ರಹಿಸುತ್ತೆ. ಅಂದ್ರೆ ಇಂಥ ಒಂದು ವ್ಯವಸ್ಥೆಯನ್ನ ಜೋಡಿಸಿದವನು ಯಾರು? ಇದು ಯಾರೂ ಇಲ್ಲದೆ ತನ್ನಿಂತಾನೇ ಒಂದು ವ್ಯವಸ್ಥೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಅತ್ಯಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಒಂದು ಬುದ್ಧಿಶಕ್ತಿ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ. ಇದು ಕೇವಲ ಕಾಲಿನ ಒಂದು ಅಂಶ ಅಲ್ಲ, ದೇಹದ ಪ್ರತಿಯೊಂದು ಭಾಗಗಳಿಗೂ ಏನೇನು ಕೆಲಸ ಆಗುತ್ತೋ ಆ ಎಲ್ಲ ಕೆಲಸಗಳ ಹಿಂದೆ ಅದ್ಭುತವಾದ ಇಂಜಿನಿಯರಿಂಗ್ ಅಥವಾ ಒಳಗಿನ ಕಾರ್ಯತಂತ್ರಗಳ ಬಗ್ಗೆ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವ ವ್ಯವಸ್ಥೆ ಇದೆ. ಇಷ್ಟೂ ವ್ಯವಸ್ಥೆಯನ್ನ ಯಾರೂ ಮಾಡಿಲ್ಲ. ಒಂದೋ ಯಾರು ಮಾಡಿಲ್ಲ, ಬೈ ನೇಚರ್ ಅಂತ ಅನ್ನೋ ಶಬ್ದ ಬಳಸ್ತೇವೆ. ಸಂಸ್ಕೃತದಲ್ಲಿ ಬೈ ನೇಚರ್ ಅಂದ್ರೂ ಪರಮಾತ್ಮನೇ, ಪ್ರಕೃತಿ ಅಂತ ಶಬ್ದ ಅದಕ್ಕೆ ಸಂಸ್ಕೃತದಲ್ಲಿ. ಪ್ರಕೃತಿ ಅಂದ್ರೆ ಪ್ರಕೃಷ್ಟವಾದ ಕೃತಿ ಉಳ್ಳವನು ಅಂತ ದೇವರಿಗೆ ಹೆಸರನ್ನು. ಆದರೆ ಗೀತಾ ಪ್ರಕೃತೆ ಕ್ರಿಯಮಾಣಾನಿ ಗುಣಿ ಕರ್ಮಾಣಿ ಸರ್ವಶಃ ಅಂತ ಅಲ್ಲಿ ನಿರೂಪಣೆ ಮಾಡುವಾಗ ಪ್ರಕೃತಿ ಶಬ್ದವು ಪರಮಾತ್ಮನಿಗೆ ಸಂಬಂಧಪಡುತ್ತೆ. ಆದರೆ ಅದು ಗೊತ್ತಿಲ್ಲದೆ ನಾವು ಬೈ ನೇಚರ್ ಅಂದ್ರೆ ಕೆಲವೊಂದು ಸರ್ತಿ ಬೈ ನೇಚರ್ ಅಂತೀವಿ, ಕೆಲವೊಂದು ಸರ್ತಿ ಕೋ ಇನ್ಸಿಡೆನ್ಸು, ಹೀಗೆ ಅನೇಕ ಶಬ್ದಗಳಿವೆ ನಮ್ಮಲ್ಲಿ. ಸಂಸ್ಕೃತದಲ್ಲಿ ಅದಕ್ಕೆ ಅಕಸ್ಮಾತ್ ಅಂತ ಹೆಸರು. ಅದು ತುಂಬಾ ಚಂದದ ಶಬ್ದ. ಅಕಸ್ಮಾತ್ ಅಂತಂದ್ರೆ ಏನರ್ಥ? ಕಸ್ಮಾದಿತಿ ವಯಂ ನ ಜಾನೀಮ. ಅಕಸ್ಮಾತ್ ಅಂದ್ರೆ ಯಾರೂ ಇಲ್ಲದೆ ಅಂತ ಅರ್ಥ ಅಲ್ಲ. ಯಾರಿಂದ ಕಸ್ಮಾದಿತಿ ನ, ನಮಗೆ ಗೊತ್ತಿಲ್ಲ. ಯಾರಿಂದ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟು ಯಾರಿಂದನೂ ಆಯ್ತು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲಕ್ಕೂ ಗೊತ್ತಿಲ್ಲಕ್ಕೂ ಅಲ್ಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರಿಂದಾಗಿ ಎಲ್ಲದರ ನಡುವೆ ಇಂತಹ ಒಂದು ಸಂಭೂತಿ ಶಕ್ತಿ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಒಪ್ಪದೆ, ಒಂದೋ ತಾನು ಮಾಡ್ತಾ ಇರೋದು, ಒಂದು ಯಾರು ಮಾಡ್ತಾ ಇಲ್ಲ, ಅದು ತನ್ನಿಂದ ತಾನೇ ಆಗುವುದು ಅನ್ನುವ ಈ ಉಪಾಸನೆ ಉಂಟಲ್ಲ, ಇದು ತುಂಬಾ ಅಪಾಯಕಾರಿ. ನಮಗೆ ಗೊತ್ತಿಲ್ಲ ಅಂತ ಹೇಳೋಣ, ಖಂಡಿತ. ಯಾಕೆಂದ್ರೆ ಲೋಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟ ಪೇಪರ್ ತುಂಡು ಸಂಜೆ ಬರುವಾಗ ಇಲ್ಲ ಪೇಪರ್ ವೇಟರ್ ಇಟ್ಟೋಗಿದ್ದೆ ಅಂತ ಅನ್ನೋದಕ್ಕೆ ಮನೆ ಇಡೀ ಜಗಳ ಆಡ್ತೇವೆ. ಆದ್ರೆ ಇಡೀ ಜಗತ್ತು ಮಾತ್ರ ತನ್ನಿಂದ ತಾನೇ ಏನೂ ಕಾರಣ ಇಲ್ಲದ ತನ್ನಿಂದ ತಾನೇ ನಿರ್ಮಾಣ ಆಯಿತು ಅಂತಂದ್ರೆ ನಾವು ಯಾವ ರೀತಿ ಅದಕ್ಕೆ ಬುದ್ಧಿಶಕ್ತಿಯ ಮಟ್ಟ ತಗ್ಗಿ ಹೋಗಿದೆ ಅಂತ ಹೇಳಬೇಕು? ಅಥವಾ ಅದು ಏನೂ ಯೋಚನೆ ಮಾಡದೆ ಯಾಕಷ್ಟು ಅರ್ಥ ಆಗುವುದಿಲ್ಲ ನಮಗೆ ಅಂತ ಪ್ರಶ್ನೆ ಉಳಿದು ಬಿಡುತ್ತೆ. ಹಾಗಾಗಿ ಯಾರು ಭಗವಂತ ಈ ಜಗತ್ತಿನ ಸೃಷ್ಟಿಕರ್ತೃತ್ವದ ವಿಷಯದಲ್ಲಿ ಏನೂ ಅವನಿಗೆ ಸಂಬಂಧ ಇಲ್ಲ ಅಥವಾ ತಾನೇ ಎಲ್ಲವನ್ನ ಮಾಡ್ತಾ ಇದ್ದೇನೆ ಅಂತ ಉಪಾಸನೆ ಮಾಡ್ತಾನೋ ಅವನು ತಥೋ ಭೂಯ ಇವತೆ ತಮೋಯವು ಸಂಭೂತ್ಯಾಂಗ್ರತಾಹ. ಆದ್ರಿಂದಾಗಿ ಭಗವಂತನ ಕಾರ್ಯ ಅಂತ ಚಿಂತನೆ ಮಾಡುವುದು ಅಥವಾ ಸೃಷ್ಟಿ ಕಾರ್ಯ ಮಾತ್ರ ಭಗವಂತನದ್ದು ಅಂತ ಇನ್ನು ಕೆಲವರದ್ದೊಂದು, ಉಳಿದಿದ್ದೆಲ್ಲ ತಾನಾಗೆ ಆಗುತ್ತೆ. ಒಂದ್ಸರ್ತಿ ಅವನು ಸೃಷ್ಟಿ ಮಾಡಿ ಬಿಡ್ತಾನೆ, ಉಳಿದಿದ್ದೆಲ್ಲ ತಾನೇ ತಾನೇ ತಾನಾಗಿ ಆಗಿ ಹೋಗುತ್ತೆ. ಸೃಷ್ಟಿ ಬಿಟ್ರೆ ಬೇರೆ ಕೆಲಸ ಅವನಿಗಿಲ್ಲ, ಅವನು ಒಂದು ಭಾಗ, ಒಂದು ಪಾರ್ಟ್ ಅಷ್ಟೇ, ಉಳಿದದ್ದೆಲ್ಲ ಅವನಿಗೆ ಸಂಬಂಧಪಟ್ಟದ್ದಲ್ಲ ಅಂತ. ಹೀಗೆ ಭಗವಂತನ ಸೃಷ್ಟಿಯ ವಿಷಯದಲ್ಲಿ ಸೃಷ್ಟಿ ಬಿಟ್ರೆ ಬೇರೆ ಕೆಲಸ ಅವನಿಗೆ ಬರಲ್ಲ ಅಂತ ಹೀಗೆ ಕೆಲವರು ಉಪಾಸನೆ ಮಾಡುತ್ತಾರೆ. ಇದು ಅವನ ಅಧೋಗತಿಗೆ ಕಾರಣ ಆಗುತ್ತೆ. ಅದರಿಂದಾಗಿ ಇನ್ನು ಹಿಂದೆ ಹೇಳಿದ್ದನ್ನೇ ಇಲ್ಲಿ ಮತ್ತೊಮ್ಮೆ ಯೋಚನೆ ಮಾಡಿದರೆ, ವಿದ್ಯೆಯನ್ನು ಕೊಡುವವನು ಅವನೇ, ಅವಿದ್ಯೆಯನ್ನು ಕೊಡುವವನು ಅವನೇ, ಸೃಷ್ಟಿ ಮಾಡುವವನು ಅವನೇ, ಸಂಹಾರ ಮಾಡುವವನು ಅವನೇ. ಅಲ್ಲ, ವಿದ್ಯೆ ಕೊಡುವವನು ಅವನೇ ಅಂತ ಹೇಳಿದ್ರೆ ಏನೋ ಒಂದು ಗುಣ ಅಂತ ಹೇಳ್ಬೋದು. ಅವಿದ್ಯೆ ಕೊಡುವವನೇ ಅವನೇ ಅಂತಂದು ಬಿಟ್ರೆ ನೀವು ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದ ಹಾಗಾಗುದಿಲ್ವಾ ಅಂತಂದ್ರೆ, ಒಂದು ಅಷ್ಟಗುಣಗಳು ಅಂತ ಭಗವಂತನ ಪ್ರಾರ್ಥನೆಯನ್ನು ಮಾಡುವಾಗ ಹೇಳುವುದಿದೆ. ಜನ್ಮಾದ್ಯ ಸೇತಃ ಅಂತ ಸೂತ್ರವನ್ನು ಹೇಳಿದಾಗ ಜನ್ಮ ಆದಿ ಅಷ್ಟಗುಣ ಕರ್ತೃತ್ವ ಅಂತ ತುಂಬ ಕಡೆ ಬರುತ್ತೆ. ಅಷ್ಟಗುಣಗಳು ಯಾವುದು ಅಂತ ಹೇಳಿದ್ರೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ,
ಬಂಧ, ಮೋಕ್ಷ. ಇದು 8 ಅವನದ್ದೇ ಕೆಲಸ. ಜ್ಞಾನ ಕೊಡುವವನು ಅವನೇ, ಅಜ್ಞಾನ ಕೊಡುವವನು ಅವನು. ಅದೇನ್ರಿ ಅಜ್ಞಾನವನ್ನು ಕೊಡ್ತಾನೆ ಅಂತ ನೀವು ಒಳ್ಳೆ ಹೆಗ್ಗಳಿಕೆಯ ಮಾತು ಹೇಳಿದಾಗ ಹೇಳ್ತಾ ಇದ್ದೀರಿ ಅಂತ ನಮಗೆ ಮೇಲ್ನೋಟಕ್ಕೆ ನಮ್ಮ ವಲಯದ ವ್ಯವಸ್ಥೆಯನ್ನ ಆಲೋಚನೆ ಮಾಡುವಾಗ ನಮಗೆ ವಿಚಿತ್ರ ಅನಿಸುತ್ತೆ. ಆದರೆ ಎಲ್ಲವೂ ಅವನದ್ದೇ ಸೃಷ್ಟಿಯಾದಾಗ ಒಂದು ಕಡೆ ಜ್ಞಾನಕ್ಕೆ ಬೆಲೆ ಬರಬೇಕು ಅಂದರೆ ಇನ್ನೊಂದು ಕಡೆ ಅಜ್ಞಾನ ಇರಬೇಕು. ಅಜ್ಞಾನ ಇಲ್ಲದೆ ಜ್ಞಾನದ ನಿಜವಾದ ತಾಕತ್ತೇನು ಅಂತ ಲೋಕದಲ್ಲಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಜ್ಞಾನದ ತಾಕತ್ತು ಯಾಕೆ ಗೊತ್ತಾಗಬೇಕು ಅಂದರೆ, ಈಗ ನನಗೆ ಒಂದು ಪ್ರಸಾದ ಕೊಡ್ತಾರೆ, ಆದರೆ ಅದು ಪ್ರಸಾದ ಅಂತ ಹೇಳುವುದಿಲ್ಲ. ಕೊಟ್ಟ ತಕ್ಷಣ ಗುಳುಮಂತ ಹಾಕೊಂಡ್ಬಿಡ್ತೇನೆ. ತಿಂದೆಲ್ಲ ಆದ್ಮೇಲೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ, ನೀವು ಕೊಟ್ಟ ಪ್ರಸಾದ ತುಂಬ ಚೆನ್ನಾಗಿ. ಪ್ರಸಾದನ ಹೇಳಲೇ ಇಲ್ಲ, ಸುಮ್ಮನೆ ನಾನು ಗುಳುಮಂತ ಹಾಕೊಂಡು ಒಂದು ಕೈ ಮುಗಿದು ಅದರನ್ನು ಒಂದು ಶ್ರದ್ಧೆಯಿಂದ ತಗೊಂಡ್ರೆ ಎಷ್ಟು ಪುಣ್ಯ ಬರ್ತಿತ್ತು ಅಂತ ಆಮೇಲೆ ಅನ್ಸುತ್ತೆ. ಅದರ ಬಗ್ಗೆ ಜ್ಞಾನ ಇದ್ದಾಗ ಆವಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ಜ್ಞಾನ ಇಲ್ಲದೆ ಹೋದಾಗ ಅದನ್ನು ಸುಮ್ಮನೆ ಏನೋ ಪ್ರಸಾದ ಅಂತ ಹೇಳಿ ತಿಂಡಿ ಅಂತೇಳಿ ಗಳನ್ ಅಂತ ತಿಂದು ಎಲ್ಲ ಮುಗಿಸಿ ಯಾರಿಗೂ ಅಯ್ಯೋ ಅದು ಎಲ್ರಿಗೋಸ್ಕರ ಇಟ್ಟಿದ್ದ, ನಾನೇನೋ ತಿಂಡಿ ಚೆನ್ನಾಗಿದೆ ತಿಂದುಬಿಟ್ಟೆ ಅಂತ ಕೆಲವು ಸರ್ತಿ ನಮಗೆ ತಿಳಿಯದೇ ಇರುವುದೇ ಅನರ್ಥದ ಪ್ರಜ್ಞೆಗೆ ಕಾರಣವಾಗುತ್ತೆ, ಅನರ್ಥದ ಪ್ರಕ್ರಿಯೆಗೆ ಕಾರಣವಾಗುತ್ತೆ. ಹಾಗಾಗಿ ಜ್ಞಾನ ಅದಕ್ಕೆ ಬೆಲೆ ಬರಬೇಕು ಅಂದರೆ ಅಜ್ಞಾನವೂ ಇರಬೇಕು. ಅಜ್ಞಾನ ಅಂತ ಇದ್ರೆ ಮತ್ತದು ಆಬ್ವಿಯಸ್ಲಿ ಒಂದಿದ್ಮೇಲೆ ಇನ್ನೊಂದು ಇರಲೇಬೇಕು. ಆದರೆ ಅದು ಇರಬೇಕು ಅನ್ನೋದನ್ನ ವ್ಯವಸ್ಥಿತವಾಗಿ ಕೊಡುವವನು ಭಗವಂತ ಅಷ್ಟೇ. ಯಾಕಂದ್ರೆ ಎರಡೂ ಜಡ ಅಲ್ವಾ, ಜ್ಞಾನ ಆಗಲಿ ಅಜ್ಞಾನ ಆಗಲಿ ಎರಡೂ ತಾನೇ ಹಾರಿ ಕೂತ್ಕೊಂಡು ನಮ್ಮ ತಲೆಯೊಳಗೆ ಇಳಿದು ಬರುವುದಿಲ್ಲ. ಅದನ್ನು ಪ್ರೇರೇಪಿಸುವ ಒಂದು ಶಕ್ತಿ ಬೇಕು. ಆ ಪ್ರೇರೇಪಿಸುವ ಶಕ್ತಿಯಾಗಿ ಭಗವಂತ ಪಾಂಚಪರ್ವಣಿ ಆ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ ಅಂತ ಚತುರ್ಮುಖನಿಂದ ಸೃಷ್ಟಿ ಆಯಿತು ಅಂತ ಹೇಳುವಾಗ ಅಬುದ್ಧಿಕೃತ್ ಪರಮಾತ್ಮನ ಪ್ರೇರಣೆಯಂತೆ ಅವಿದ್ಯೆಯನ್ನೂ ಕೂಡ ಭಗವಂತನೇ ಸೃಷ್ಟಿ ಮಾಡಿದ ಅನ್ನುವ ಮಾತು ಇದೆ. ಆದರೆ ಅದು ಯಾರಿಗೆ? ಯಾರಿಗೆ ಅವಿದ್ಯೆ ಬೇಕೋ ಅದು ಅವರಿಗೆ, ಯಾರಿಗೆ ವಿದ್ಯೆ ಬೇಕೋ ಅದು ಅವರಿಗೆ. ನಾವು ಇದರಲ್ಲಿ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಕೆಲವರು ಅವಿದ್ಯೆನೇ ಬೇಕು ಅಂತಿದ್ದಾರೆ, ಕತ್ತಲೆನೇ ಬೇಕು ಅಂತ ಗೂಬೆ ಇಷ್ಟಪಡಲ್ವಾ? ಅದು ಯಾಕೆ ಕತ್ತಲೆ ಅಂತ ಇಷ್ಟಪಡುತ್ತೆ, ಅದು ಹಗ್ಲಿಕ್ಕೆ ಬರಬಾರ್ದ ಅಂತ ನಾವು ಜೋರು ಮಾಡಿದ್ರೆ ಅದರ ಸ್ವಭಾವನೆ ಹಾಗೆ, ಅದನ್ನು ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರತಿಯೊಂದು ವಸ್ತುವಿನಲ್ಲೂ ಅದರದ್ದೇ ಆದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ, ಅದಕ್ಕೆ ಏನು ಬೇಕೋ ಅದನ್ನ ಇದು ಮೇಲ್ನೋಟಕ್ಕೆ ಒಂದೇ ಸಲ ತಲೆಯೊಳಗೆ ತಕ್ಕ ಅಂತ ಇಳಿಲಿಕ್ಕಿಲ್ಲ. ಅದು ನಾವು ಹಂತ ಹಂತವಾಗಿ ಪ್ರತಿಯೊಂದು ಅಂಶವನ್ನು ಗಮನಿಸಿದಾಗ ಈ ತಿಳಿ ಬಿಡಿಸಿಕೊಂಡು ಹೋಗ್ತಾ ಇರುತ್ತೆ. ಅದರಿಂದಾಗಿ ಭಗವಂತನನ್ನು ಕೇವಲ ವಿದ್ಯೆಯನ್ನ ಕೊಡ್ತಾನೆ ಅಂತ ಉಪಾಸನೆ ಮಾಡಿದ್ರೂ ತಪ್ಪಾಗುತ್ತೆ, ಕೇವಲ ಸೃಷ್ಟಿ ಮಾಡ್ತಾನೆ ಅಂತ ಅಷ್ಟೇ ಉಪಾಸನೆ ಮಾಡಿದ್ರೂ ತಪ್ಪಾಗುತ್ತೆ. ಯಾಕೆಂದ್ರೆ ಎರಡೂ ಕೂಡ ಅವನದ್ದೇ ಕಾರ್ಯ ಆದ್ರಿಂದಾಗಿ, ವಿದ್ಯಾ ಅವಿದ್ಯಾ ಸೃಷ್ಟಿ ಪ್ರಳಯ ಎರಡೂ ಕೂಡ ಅವನದ್ದೇ ಕಾರ್ಯ ಆದ್ರಿಂದಾಗಿ ಇದೆರಡನ್ನೂ ಗಮನಿಸಬೇಕು ಅನ್ನುವುದನ್ನ ಅನ್ಯದೇವಾಹು ಸಂಭವಾತ್ ಅನ್ಯದಾಹು ಅಸಂಭವಾತ್ ಇತಿ ಶುಶ್ರುಮಧೀರಾಣ ಏನ ತದ್ವ್ಯಾಚಕ್ಷಿರೇ. ಸೃಷ್ಟಿಗೆ ಕಾರಣನಾದವ ಎನ್ನುವ ಉಪಾಸನೆಯಿಂದ ಒಂದು ಫಲ, ಅವನು ಪ್ರಳಯಕ್ಕೆ ಕಾರಣನಾದವ ಅನ್ನುವ ಫಲಕ್ಕೆ ಇನ್ನೊಂದು ಉಪಾಸನೆಯ ಫಲವಿದೆ. ಎರಡನ್ನೂ ಉಪಾಸನೆ ಮಾಡದೆ ಯಾರು ಅದನ್ನು ವಿರುದ್ಧವಾಗಿ ಕೇವಲ ಒಂದು ಕಡೆಗೆ ನಿಲ್ತಾನೆ ಅಥವಾ ಇನ್ನೊಂದು ಕಡೆಗೆ ಮಾತ್ರ ನಿಲ್ತಾನೆ ಅಂತಾದಾಗ ಅವನು ಸರಿಯಾದ ಗುರಿಯನ್ನು ಮುಟ್ಟದೇ ಹೋದಾನು. ಆದರೆ ಎರಡನ್ನೂ ಸರಿಯಾಗಿ ಉಪಾಸನೆ ಮಾಡಿದವ, ವಿದ್ಯೆ ಮತ್ತು ಅವಿದ್ಯೆ ಎರಡನ್ನೂ ತಿಳಿದವನು ಹೇಗೆ ಬಿಡುಗಡೆಯನ್ನು ಹೊಂದುತ್ತಾನೋ ಹಾಗೆ ಸೃಷ್ಟಿಯನ್ನು ಪ್ರಳಯವನ್ನು ಎರಡೂ ಮಾಡ್ತಾನೆ ಅಂತನ್ನುವಲ್ಲಿ ಅದು ಅವನಿಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ. ಅಲ್ಲ, ಸಂಹಾರ ಮಾಡುವುದನ್ನು ಗುಣ ಅಂತ ಹೇಗೆ ಚಿಂತನೆ ಮಾಡುವುದು? ನಮಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಕಷ್ಟ. ನಮಗೆ ಪ್ರಳಯ ಅಂದ್ರೆ ಸಂಹಾರ ಅಂತಂದ್ರೆ ಏನು ಅರ್ಥ ಆಗುತ್ತೆ ಅಂದ್ರೆ, ನಾವು ಲೋಕದಲ್ಲಿ ನೋಡುವಂತಹ ಕೊಲೆ ಇತ್ಯಾದಿಗಳನ್ನು ನೋಡಿ ಆ ಥರ ಸಂಹಾರ ಅಂತ ಅನ್ಕೊಳ್ಳಿ. ಸಂಹಾರ ಅಂದ್ರೆ ಅದರ ಅಸ್ತಿತ್ವದಿಂದ ಬಿಡುಗಡೆಗೊಳಿಸುವುದಷ್ಟೇ ಹೊರತು ಅದರ ನಿಜವಾದ ದಾರಿ ಏನಿದೆ ಅದನ್ನು ಕೆಡಿಸುವುದು ಅಂತ ಅರ್ಥ ಅಲ್ಲ. ಈಗ ಉದಾಹರಣೆ ಹೇಳಿದ್ರೆ ನಿಮ್ಗೆ ಅರ್ಥವಾದೀತು. ಮಹಾಭಾರತದಲ್ಲಿ ಪರಮಾತ್ಮನ ಈ ಸಂಹಾರದ ಪ್ರಕ್ರಿಯೆ ಬಗ್ಗೆ ಒಂದು ಉದಾಹರಣೆ ಕೊಡಿದೆ, ಮತ್ಸ್ಯವತ್ ಅಂತ. ಮೀನು ಒಂದು ಸಮುದ್ರದಲ್ಲಿ ಎಷ್ಟು ದೊಡ್ಡದು ಅಂದ್ರೆ ಒಂದು ಹಡಗಿನಷ್ಟು ದೊಡ್ಡ ಮೀನುಗಳು ಇರ್ತವೆ. ಆ ಮೀನುಗಳು ಒಂದು ಸರ್ತಿಗೆ ಸುಮಾರು ಏನಿಲ್ಲ ಅಂದ್ರೂ 4,000-5,000 ಮರಿಗಳನ್ನು ಇಟ್ಟಿರ್ತವೆ. ಆ ಮೀನುಗಳೆಲ್ಲ ಅಮ್ಮನ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ಅವುಗಳಿಗೆ ಶತ್ರು ಅವರೇ. ಜಾತಿಗೆ ಜಾತಿ ವೈರಿ, ನೀರಿಗೆ ಪಾತಿ ವೈರಿ ಅಂತ ಅವುಗಳದ್ದೇ ಇನ್ನೊಂದು ಜಾತಿಯ ಮೀನುಗಳು ಈ ಮೀನುಗಳನ್ನು ದಾಳಿ ಮಾಡಿ ಕೊಂದು ತಿಂತವೆ. ಅಷ್ಟೊತ್ತಿಗೆ ತಾಯಿ ಏನ್ ಮಾಡುತ್ತೆ ಅಂದ್ರೆ ತಕ್ಷಣ ತನ್ನ ಬಾಯಿ ತೆಗೆದು ಅಷ್ಟೂ ಮೀನುಗಳನ್ನು ಮರಿಗಳನ್ನು ತನ್ನ ಹೊಟ್ಟೆಯೊಳಗೆ ಹಾಕೊಳ್ಳುತ್ತೆ. ಹೊಟ್ಟೆಯೊಳಗೆ ಹಾಕೊಂಡು ಬಹಳ ದೂರ ಪ್ರಯಾಣ ಮಾಡಿ ಇನ್ನು ಶತ್ರುಗಳ ವ್ಯಾಪ್ತಿಯಲ್ಲಿ ಇಲ್ಲ, ನಾವು ಕ್ಷೇಮ ಅಂತ ಯಾವಾಗ ತಾಯಿಗೆ ಅನಿಸುತ್ತೋ ಆವಾಗ ಅದು ಮತ್ತೆ ಬಾಯಿ ತೆಗೆಯುತ್ತೆ, ಎಲ್ಲ ಹೊರಗೆ ಬರುತ್ತೆ. ಪ್ರಳಯ ಅಂದ್ರು ಇಷ್ಟೇ, ಇಡೀ ಜಗತ್ತನ್ನು ತೆಗೆದು ಹೊಟ್ಟೆಯೊಳಗೆ ಹಾಕೊಳ್ತಾನೆ.
ಮತ್ತೆ ಸೃಷ್ಟಿಯ ಪ್ರಕ್ರಿಯೆ ಬಂದಾಗ ವಾಪಸ್ ತಂದು ಅದನ್ನು ಮತ್ತೆ ಪ್ರಪಂಚದಲ್ಲಿ ಬಿಡುತ್ತಾನೆ. ಅಂದಾಗಿ ನಮ್ಮ ತಿಂದ ಮೇಲೆ ಜೀರ್ಣ ಆಗಿ ಎಲ್ಲೋಯ್ತು ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನೋ ಸ್ಥಿತಿ ಆಗುದಲ್ಲ ಸಂಹಾರ ಅಂದರೆ ಭಗವಂತನದ್ದು. ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದು ಯೋಗಿಗಳ ಕೆಲವು ಸರ್ತಿ ಕಥೆಗಳಲ್ಲಿ ಅವರು ಅದನ್ನು ತಿಂದು ಆಮೇಲೆ ಮತ್ತೆ ವಾಪಸ್ಸು ಪೂರ್ತಿ ಅದು ಹೇಗೇಗಿತ್ತೋ ಹಾಗಾಗಿ, ನಮ್ದು ತಿಂದ ಮೇಲೆ ಅದನ್ನು ಇನ್ನೊಂದು ವಾಪಸ್ ತೆಗಿಬೇಕು ಅಂತ ಅನ್ನೋ ಶಬ್ದವೇ ನಮಗೆ ಅಸಹ್ಯ ಆಗುತ್ತೆ. ಆದರೆ ಅದನ್ನು ಪೂರ್ತಿ ತೆಗೆದು ವಾಪಸ್ ಅಲ್ಲಲ್ಲೇ ಇಟ್ಟು ಮತ್ತೆ ದೇವರಿಗೆ ನಿವೇದಿಸಿ ಅದನ್ನು ಸ್ವೀಕರಿಸಿದ್ರು ಅಂತನ್ನುವ ಕಥೆಗಳನ್ನು ನೋಡ್ತೇವೆ ನಾವು. ಇದನ್ನು ಈ ಏನದು ಸರ್ಕಸ್ಗಳಲ್ಲಿ ಕೆಲವು ಬೇರೆ ಬೇರೆ ಥರದ ಸರ್ಕಸ್ಗಳನ್ನು ಮಾಡ್ತಿರ್ತಾರೆ. ಅದರ ಮಧ್ಯದಲ್ಲಿ ಒಬ್ಬ ಬರ್ತಾನೆ, ಬಂದು ಅವನು ಒಂದು ಸರ್ತಿ ಘಟ 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 ಅಂತ ಕೆಂಪು ನೀರು ಕುಡಿತಾನೆ. ಅವನೇ ಅದೇ ಕ್ಷಣದಲ್ಲಿ ಇನ್ನೊಂದು ಬಾಟ್ಲಿಯಲ್ಲಿ ದೊಡ್ಡದು ಹಸಿರು ನೀರು ಇಟ್ಟಿರ್ತಾರೆ. ಇದು ನೋಡಿದ್ದೆ, ನೀವು ನೋಡಿರ್ತೀರಿ. ಘಟ 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 ಅಂತ ಹಸಿರು ನೀರು ಕುಡಿತಾನೆ. ಒಂದು ನಿಮಿಷ ಹೀಗೆ ಒಂದು 4 ಸುತ್ತು ಓಡಾಡ್ತಾನೆ. ಓಡಾಡಿ ಬಂದು ಆಮೇಲೆ ಇನ್ನೊಂದು ಪಾತ್ರೆ ತೆಗಿತಾರೆ, ತಗೊಳ್ತಾರೆ. ಪಾತ್ರೆಯಲ್ಲಿ ಅದರಲ್ಲೂ ಇನ್ನೂ ಒಂದು ಬರೀ ನೀರು ಒಂದು ಕುಡಿದಿರ್ತಾನೆ. ಫಸ್ಟಿಗೆ ಒಂದು ದೊಡ್ಡ ತಂಬಿಗೆ ಪೂರ್ತಿ ಬರೀ ಕೆಂಪು ನೀರು ಒಂದಕ್ಕೆ ಬಿಡ್ತಾನೆ, ಬರೀ ಹಸಿರು ನೀರು ಒಂದಕ್ಕೆ ಬಿಡ್ತಾನೆ, ಬರೀ ಶುದ್ಧ ನೀರು ಇನ್ನೊಂದಕ್ಕೆ ಬಿಡ್ತಾನೆ. ಹೊಟ್ಟೆಗೆ ಹೋಗಿದ್ದು ಅವನಿಗೇನೆ. ಅದು ನಮ್ಮ ದೇಹದ ನಿಯಂತ್ರಣದಲ್ಲಿ ಇದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಆಗುತ್ತೆ. ನಮ್ಮ ದೇಹಕ್ಕೆ ಕೆಲವೊಂದು ಸರ್ತಿ ಹೊಟ್ಟೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ನಾವು ಬೆಳಿಗ್ಗೆ ತಿಂದದ್ರಲ್ಲಿ ಏನೋ ಒಂಚೂರು ಪಾಯ್ಸನ್ ಆಗಿದ್ರೆ ನಾವು ಈಗ ತಿಂದದ್ದು ಏನು ಒಂದು ಅಗಳು ಬರಲ್ಲ. ಬೆಳಿಗ್ಗೆ ತಿಂದದ್ರಲ್ಲಿ ಮಾತ್ರ ಬೇಡವಾದದ್ದೇನಿರುತ್ತೆ ಅದು ಮಾತ್ರ ಹೊರಗೆ ಹೋಗುತ್ತೆ. ಅಂದರೆ ನಾವು ಹೇಳುದುಂಟು ಕೆಲವೊಮ್ಮೆ ಕಂಪಾರ್ಟ್ಮೆಂಟ್ ಉಂಟಾ, ಸಾರನ್ನ ಹುಳಿಯನ್ನ ಅಂತ. ಆದರೆ ಹೊಟ್ಟೆಗೆ ಬೇಕಾದ್ದು ಬೇಡವಾದ್ದು ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಇದು ಬೇಡವಾದ್ದು ಅಂತ ಅಂದಾಗ ಅಷ್ಟನ್ನು ಮಾತ್ರ ತೆಗೆದು ಹೊರಗೆ ಹಾಕುತ್ತೆ. ಬೇಕಿದ್ದದನ್ನು ಒಂದು ಒಂದು ಸಣ್ಣ ಕಾಳು ಕೂಡ ಹೊರಗೆ ಬರಲ್ಲ, ಅದು ಬೇಕಾದ ಭಾಗ ಆಗಿದ್ರೆ. ಹಾಗೆ ಭಗವಂತ ಇಡೀ ಹೊಟ್ಟೆಯಲ್ಲಿ ಜಗತ್ತನ್ನು ಇರಿಸಿಕೊಂಡು ಮತ್ತೆ ಅದು ವಾಪಸ್ಸು ಸೃಷ್ಟಿಯ ಪ್ರಕ್ರಿಯೆ ಬಂದ ಹೊತ್ತಿಗೆ ಅವನು ಅಸಂಭೂತಿಯನ್ನ ಮಾಡಿದ್ದಂತೆ ಸಂಭೂತಿಯನ್ನು ಮಾಡ್ಲಿಕ್ಕೆ ಅವನಿಗೆ ಬರುತ್ತೆ. ಆದ್ರಿಂದಾಗಿ ಎರಡೂ ರೀತಿಯಲ್ಲಿ ಭಗವಂತನನ್ನ ಉಪಾಸನೆ ಮಾಡಬೇಕಾದದ್ದು. ಸಂಭೂತಿಂಚ ವಿನಾಶಂಚ ಎಸ್ತದ್ವೇದೋಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ಥ ಸಂಭೂತ್ಯ ಅಮೃತಮಶ್ನುತೆ. ಭಗವಂತನ ಸಂಭೂತಿ ಮತ್ತು ವಿನಾಶ ಕಾರ್ಯತ್ವವನ್ನ ಕರ್ತೃತ್ವವನ್ನ ಎರಡನ್ನೂ ಉಪಾಸನೆ ಮಾಡಬೇಕು. ವಿನಾಶಕಾರಿ ಅಂತ ಅವನನ್ನ ಉಪಾಸನೆ ಮಾಡುವುದರಿಂದ ನಮಗೆ ಒದಗುವಂತಹ ಮೃತ್ಯುವಿನಿಂದ ಪಾರಾಗಬಹುದು. ಯಾಕಂದ್ರೆ ವಿನಾಶಕಾರ ಅಂತ ಕರಣ ಅಂತಂದ್ರೆ ಅದು ಅವನ ಗುಣ, ಬೈಯುವುದಲ್ಲ ವಿನಾಶಕಾರಿ ಅಂತ. ನಾವು ಲೋಕದಲ್ಲಿ ಉಳಿದವರನ್ನ ಅನರ್ಥಕಾರಿ ಅಂತ ಬೈದ ಹಾಗಲ್ಲ, ಅದು ವಿನಾಶ ಅನ್ನೋದು ಅವನ ಸಹಜ ಕಾರ್ಯವಾಗಿ ಮಾಡ್ತಾನೆ. ಮತ್ತೆ ಸಂಸ್ಕೃತದಲ್ಲಿ ನಾಶ ಅನ್ನುವ ಶಬ್ದಕ್ಕೆ ಸಹಜವಾದ ಅರ್ಥ ಏನು ಅಂದ್ರೆ ನಶ ಅದರ್ಶನೆ ಅಂತ. ಕಾಣುವ ಸ್ಥಿತಿಯಲ್ಲಿ ಇದ್ದದ್ದನ್ನ ಕಾಣದ ಸ್ಥಿತಿಗೆ ತಳ್ಳುವುದಷ್ಟೇ ಹೊರತು ಒಂದು ವಸ್ತುವನ್ನೇ ಇಲ್ಲವಾಗಿಸುವುದು ಅನ್ನುವುದು ಯಾವ ಮಟ್ಟದಲ್ಲಿ ಯೋಚಿಸಿದ್ರೂ ಕೂಡ ಅಸಾಧ್ಯ. ಇದು ಎಷ್ಟು ಸೂಕ್ಷ್ಮ ಸ್ಥಿತಿಗೆ ಹೋದ್ರು. ಮಡಿಕೆ ಬಿದ್ದೋಯ್ತು, ಮಡಿಕೆ ಸತ್ತೋಯ್ತು ಅಂತ ಹೇಳಲ್ಲ ಬಿಡಿ, ಮಡಿಕೆ ಬಿದ್ದೋಯ್ತು, ಒಡೆದೋಯ್ತು. ಒಡೆದ್ರೆ ಪೀಸ್ ಅಲ್ಲೇ ಇದೆ. ಅದು ನಾಶ ಆದದ್ದೆಂದ್ರೆ ಏನು? ಮಡಿಕೆಯ ಆಕೃತಿ ನಾಶ ಆಯ್ತಷ್ಟೇ, ಪೀಸ್ ಅಲ್ಲೇ ಇದೆ. ಅದನ್ನು ಪುಡಿಗಟ್ಟಿ ಎಷ್ಟು ಅದು ಧೂಳು ಧೂಳಾಗಿ ಅಲ್ಲಲ್ಲೇ ಮತ್ತೆ ಗಾಳಿಯಲ್ಲಿ ನೆಲದಲ್ಲಿ ಸ್ವಲ್ಪ ಬೀಳುತ್ತೆ ಹೊರತು ವಸ್ತುವೇ 100ಕ್ಕೆ 100 ನಾಶವಾಗುವುದು ಅನ್ನೋದು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲದ. ನೀವು ಪ್ರಳಯ ಕಾಲ ಹೇಳಿ ಅದರ ಆಚೆಗೆಯಲ್ಲಿ ಎಲ್ಲೇ ಹೇಳಿ ಒಂದು ವಸ್ತು ಇರುವುದನ್ನ ಇಲ್ಲವಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಡಿಕೆ ಹುಟ್ಟುವುದು ಅಷ್ಟೇ, ಸಂಭೂತಿನೂ ಅಷ್ಟೇನೆ. ಸಂಭೂತಿ ಅಂದ್ರೆ ಏನು? ಮಣ್ಣು ಇತ್ತು, ನೀರು ಇತ್ತು, ಕುಂಬಾರನೂ ಇದ್ದ, ಚಕ್ರ ತಿರುಗಿತು, ಮಣ್ಣಿಟ್ರು, ಒಂದು ಆಕೃತಿ ಬಂತು. ಇದರಲ್ಲಿ ಹೊಸ್ತು ಯಾವುದು? ಮಣ್ಣು ನೀರು ಎಲ್ಲವೂ ಇದ್ದದ್ದೇ. ಹೊಸ್ತು ಏನು ಅಂದ್ರೆ ಮಣ್ಣು ಮುದ್ದೆ ಆಗಿತ್ತು, ಮುದ್ದೆಯಿಂದ ಒಂದು ಆಕೃತಿಗೆ ಬಂತು, ಆಕೃತಿ ಮಾತ್ರ ಹೊಸ್ತು. ಪ್ರಪಂಚದ ಸೃಷ್ಟಿಯಲ್ಲಿ ಜೀವ ಎಲ್ಲೋ ಆಗಸದಲ್ಲಿತ್ತು. ತಾಯಿಯ ಶರೀರದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವನ್ನ ಸಪ್ತಧಾತುಗಳನ್ನು ಜೋಡಿಸಿ ಮಗುವಿಗೆ ಹೀರಿ ತಂದು ಗರ್ಭದಲ್ಲಿ ಇಟ್ಟಿತು. ಅದು ಅವಳಿಗೂ ಗೊತ್ತಿಲ್ಲ. ಸುತ ಅಂತ ಶಬ್ದ ಸಂಸ್ಕೃತದಲ್ಲಿ. ಸುತ ಅಂದ್ರೆ ಹಿಂಡಿದ್ದು ಅಂತ ಅರ್ಥ. ತಾಯಿಯನ್ನ ಹಿಂಡಿ ಬಂದದ್ದು ಮಗು. ತಾಯಿಯ ಅಷ್ಟೂ ದೇಹದ ಭಾಗಗಳನ್ನ ತನ್ನ ದೇಹಕ್ಕೆ ತಂದುಕೊಂಡು ಅದು ಗರ್ಭವಾಗಿ ಒಂದು ಮಗುವಾಗಿ ಅದರಲ್ಲಿ ತಾಯಿ ಹೊತ್ತುಕೊಳ್ತಾಳೆ, ದೊಡ್ಡದು. ಆದ್ರೆ ಅವಳಿಗೂ ಅದು ಹೇಗೆ ರಚನೆ ಆಯಿತು, ನನ್ನ ಅಜ್ಜಿಯ ಮೂಗು ಬರಬೇಕು, ಅಜ್ಜನ ಕಿವಿ ಬರಬೇಕು, ಇನ್ನೆಂಥದ್ದು ಗೊತ್ತಿಲ್ಲ ತಾಯಿಗೆ. ತಾಯಿ ಆ ರಕ್ಷಣೆಗೋಸ್ಕರ ಏನು ಆಹಾರದಲ್ಲಿ ವ್ಯವಸ್ಥೆ ಅಥವಾ ಓಡಾಟದಲ್ಲಿ ನಡೆನುಡಿಗಳಲ್ಲಿ ತನ್ನನ್ನು ಒಂದು ಶಿಸ್ತು ತಂದುಕೊಳ್ಬಹುದು ಬಿಟ್ರೆ ಅದು ಹೀಗೇ ಆಗಬೇಕು ಅನ್ನೋದು ಯಾವುದೂ ಗೊತ್ತಿಲ್ಲ. ಆದರೆ ಅದರೊಳಗೆ ನಿಂತು ಒಬ್ಬ ಮಾಡ್ತಾನಲ್ಲ, ವಿಷ್ಣುರಿಯೋ ನಿನ್ ಕಲ್ಪಯತು ತ್ವಷ್ಟಾರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿರ್ಧಾತ ಗರ್ಭಂ ದಧಾತು ತೇ. ಇದು ವಿಷ್ಣು ಸೂಕ್ತದ ಮಂತ್ರ. ಅದನ್ನ ಆ ಗರ್ಭಾಧಾನದ ಸಂದರ್ಭದಲ್ಲಿ ಹೇಳಿ ಆಹುತಿ ಕೊಡಿಸಿ ಆ
ಗಂಡು ಹೆಣ್ಣಿಗೆ ಒಂದು ಉಪದೇಶ ಮಾಡ್ತಾರೆ. ಇವಾಗ ಅದೆಲ್ಲ ಕಲ್ಪನೆ ಹೊರಟು ಹೋಗಿದೆ. ಆದ್ರಿಂದಾಗಿ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆ ಸಂಸ್ಕಾರಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದೆಲ್ಲವೂ ಕೂಡ ನಮ್ಮ ಒಂದು ಪೂರ್ವ ಸಿದ್ಧತೆ. ಅದು ಮಗು ತಯಾರಾಗುವುದು ಅಂದ್ರೆ ಮದುವೆ ದಿವಸನೇ, ಅದು ಮತ್ತೆ 9 ತಿಂಗಳಾದ್ಮೇಲೆ ಅಲ್ಲ. ಮದುವೆಯ ದಿವಸದಲ್ಲೇ ಅವರಿಬ್ಬರಿಗೆ ಒಂದು ಅನ್ಯೋನ್ಯವಾದ ಸಂಬಂಧ ಬೆಳೆಯುವುದಕ್ಕೆ ಬೇಕಾದ ಅನೇಕ ಸಂಗತಿಗಳನ್ನು ಅಲ್ಲಿ ಒಟ್ಟು ಹಾಕುತ್ತೆ. ಆದರೆ ಇವತ್ತಿನ ಆಧುನಿಕ ಪ್ರಶ್ನೆಗಳು ಅಥವಾ ಹೊಸ ತರದ ಚಿಂತನೆಗಳ ನಡುವೆ ಕೆಲವೊಂದು ಸರ್ತಿ ಕಕ್ಕಾಬಿಕ್ಕಿಯಾಗಿ ಪಾಪ ಪುರೋಹಿತರು ಯಾರು ಕೇಳಿಲ್ಲ ಇಲ್ಲಿ ತನಕ ಅಂತ ಅವರು ಹೇಳಲಿಕ್ಕೆ ಅಭ್ಯಾಸನೆ ಮಾಡಲಿಲ್ಲ. ಕೇಳಿದಾಗ ಇವ್ರಿಗೆ ಉತ್ತರ ಗೊತ್ತಿಲ್ಲ, ಕೊಡ್ಲಿಲ್ಲ. ಆದ್ರಿಂದ ಇದೆಲ್ಲ ಏನು ಅರ್ಥ ಇಲ್ಲದ ಅಡಗುಲಜ್ಜಿ ಸಂಪ್ರದಾಯ, ಇದಕ್ಕೆಲ್ಲ ಒಂದು ಸಂಬಂಧವಿಲ್ಲ, ಸುಮ್ಮನೆ ಏನೋ ಅವ್ರದ್ದೊಂದು ಹೊಟ್ಟೆಪಾಡಿಗೋಸ್ಕರ ತಟ್ಟೆ ಕಾಸಿಗೋಸ್ಕರ ಏನೇನೋ ಮಾಡ್ತಾರೆ ಅಂತೆಲ್ಲ ಚೆನ್ನಾಗಿ ಭಾಷಣ ಬಿಗಿತಾರೆ. ಭಾಷಣ ಬಿಗಿಯುವಲ್ಲಿ ಕೇಳುವವರಲ್ಲಿ ಗೊತ್ತಿರುವುದಿಲ್ಲ, ಯಾರಿಗೆ ಗೊತ್ತಿರುತ್ತೋ ಅವ್ರ ಹತ್ರ ಬಂದು ಭಾಷಣ ಕೇಳಲ್ಲ. ಆದ್ರಿಂದಾಗಿ ಅಜ್ಞಾನದ ಪರಂಪರೆ ಹಾಗೆ ಮುಂದುವರಿತಾ ಇರುತ್ತೆ. ನಿಜವಾಗಿ ತುಂಬ ಒಳ್ಳೆಯ ಸಂಗತಿ, ಸಂಭೂತಿಯ ಉಪಾಸನೆ ಶುರುವಾಗುವುದು ಮದುವೆ ದಿವಸ, ಅಲ್ಲಿಂದ ಅದು ಮುಂದೆ ಹರಿಯತ್ತೆ. ಆದರೆ ಅದರ ಅಭಿಪ್ರಾಯ ಗೊತ್ತಿಲ್ಲದೆ ಕೊನೆಗೆ ಹುಡುಗ ಹುಡುಗಿ ತಮ್ಮಲ್ಲಿ ಮಾತಾಡಿಕೊಳ್ಬೇಕಾದ ಸಂಗತಿಯನ್ನ ಪುರೋಹಿತರು ಮಂತ್ರದಲ್ಲಿ ಹೇಳಿ ಮುಗಿಸಿಬಿಡ್ತಾರೆ. ಅವರ ಏಕಾಂತದ ಮಾತುಗಳಲ್ಲೇ ಇವೆ ಅದರಲ್ಲಿ. ಆ ಏಕಾಂತದ ಮಾತು ಇವರಿಗೆ ಏನು ಅಂತಾನೆ ಗೊತ್ತಿಲ್ಲ, ಆದ್ರಿಂದಾಗಿ ಇವರು ಹೇಳಿ ಮುಗಿಸ್ತಾರೆ. ಅವರು ನಮ್ದೇ ಪಾರಿಗೆ ಹೇಳ್ಬಿಟ್ಟಿದ್ದಲ್ಲ, ದಕ್ಷಿಣೆ ಕೊಡ್ತೀವಿ, ನಮ್ಮ ಪರವಾಗಿ ನೀವು ಹೇಳಿದ್ದಕ್ಕೆ ನಿಮ್ಮನ್ನ ನಾವು ಗೌರವಿಸ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತೀವಿ ನಾವು. ಆದರೆ ಅದು ಅದು ಅರ್ಥ ಆಗಿ ಮಾಡಿಕೊಂಡ್ರೆ ಭಾವನೆಗಳನ್ನ, ಅದರಲ್ಲಿರುವ ಸಂಬೋಧನೆ ಆಗಲಿ, ಅದರಲ್ಲಿರುವ ಒಬ್ರಿಗೊಬ್ರು ತಮ್ಮನ್ನು ತಾವು ಅರ್ಥೈಸಿಕೊಳ್ಳಿಕ್ಕೋಸ್ಕರ ಹೇಳಿಕೊಳ್ಳುವಂತಹ ಸಂಗತಿಗಳಾಗಲಿ ತುಂಬಾ ಅದ್ಭುತವಾದ ಸಂಗತಿ. ಹಾಗಾಗಿ ಸಂಭೂತಿ ಮತ್ತು ವಿನಾಶ ಎರಡೂ ಕೂಡ ಭಗವಂತನಿಗೆ ಗುಣ. ಈಗ ಪೊಲೀಸ್ ಅಧಿಕಾರಿಯನ್ನ ಪರಿಚಯಿಸುವಾಗ ಅವನನ್ನ ರೌಡಿಗಳಿಗೆ ಅವನು ಬೆದರಿಕೆ ಹಾಕುವನು ಅನ್ನುವುದೇ ಅವನಿಗೆ ಗುಣ. ಅಲ್ಲಿ ದುಷ್ಟರಿಗೆ ಅವನು ಶಿಕ್ಷಕ ಅನ್ನುವುದೇ ಗುಣ. ಅಪ್ತ ಚಪ್ಪನ್ ಅಂತ ಅಂದ್ರೆ ಏನ್ರಿ, 56-66 ಕೊಲೆ ಮಾಡಿದ್ದನ್ನ ನೀವು ಗುಣ ಅಂತ ಹೇಳ್ತೀರಾ ಅಂದ್ರೆ ಅದು ಕೊಲೆ ಅಂತ ಕರೆಯುವುದಿಲ್ಲ, ಅದನ್ನ ಎನ್ಕೌಂಟರ್ ಅಂತ ಕರೀತಾರೆ, ಅದನ್ನು ಇನ್ನೇನೋ ಒಂದು ಶಬ್ದದಿಂದ ಕರೀತಾರೆ. ಯಾಕೆಂದ್ರೆ ಸಮಾಜದಲ್ಲಿ ಉಳಿದವರು ಬದುಕಲಿಕ್ಕಾಗುವಂತೆ ಮಾಡಿದಂತಹ ಕೊಲೆಗಳಾದ್ರಿಂದಾಗಿ ಅದು ಕೊಲೆ ಅನ್ನೋದು ದೋಷವಾಗಿ ಅವನಿಗೆ ಪರಿಗಣಿಸುವುದಿಲ್ಲ. ಜಡ್ಜ್ಗಳು ಎಷ್ಟೋ ಜನಕ್ಕೆ ಗಲ್ಲು ಹಾಕ್ತಾರೆ, ಅವನು ಕೊಲೆ ಮಾಡಿದ ಅಂತ ನೀವು ಗಲ್ಲು ಹಾಕಿದ್ರೆ ನೀವು ಶಿಕ್ಷಾರ್ಹರಲ್ವಾ ಅಂದ್ರೆ ಅಲ್ಲ. ಆ ತಪ್ಪಿಗೆ ಶಿಕ್ಷೆಯಾಗಿ ಈ ಕೆಲಸ ಮಾಡಿದ್ದಾದ್ರಿಂದಾಗಿ ನ್ಯಾಯದ ದೃಷ್ಟಿಯಿಂದ ದ್ವೇಷ ಮತ್ತು ರಾಗಗಳಿಲ್ಲದೆ ಮಾಡಿದಾಗ ಅದು ಗುಣ ಆಗುತ್ತೆ. ಭಗವಂತ ಈ ಅಸಂಭೂತಿ ವಿನಾಶ ಏನ್ ಮಾಡ್ತಾನೆ, ಇದರಲ್ಲಿ ಅವನಿಗೆ ರಾಗವೂ ಇಲ್ಲ, ಇದರಲ್ಲಿ ಅವನಿಗೆ ದ್ವೇಷವೂ ಇಲ್ಲ. ನನಗೆ ಏನೋ ಒಂದು ತೊಂದರೆ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಸಂಹಾರ ಮಾಡುವುದಲ್ಲ, ನನ್ನ ಇನ್ಯಾವುದೋ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ಮಾಡುವ ಸಂಹಾರವೂ ಅಲ್ಲ ಇದು. ಅದರಿಂದಾಗಿ ಯಾವಾಗ ರಾಗದ್ವೇಷಗಳಿಲ್ಲದೆ ವಿನಾಶ ಅನ್ನುವ ಕಾರ್ಯ ನಡೆಯುತ್ತೋ ಅದು ಗುಣ ಆಗುತ್ತೆ. ಎಲ್ಲಿ ರಾಗದ್ವೇಷಗಳಿಲ್ಲದೆ ಸೃಷ್ಟಿಯ ಪ್ರಕ್ರಿಯೆ ಆಗುತ್ತೋ ಅದು ಗುಣ ಆಗುತ್ತೆ. ಹಾಗಾಗಿ ಭಗವಂತನಿಗೆ ಇದೆರಡೂ ಗುಣವಾಗಿ ನಿಂತಿದೆ ಅಂತ ಈ ಪದ್ಯ ಹೇಳುತ್ತೆ. ಇಲ್ಲಿ ತನಕ ಭಗವಂತನನ್ನ ಒಂಥರ ಇಂಡೈರೆಕ್ಟ್ ಆಗಿ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ ಅಂತ ಎಲ್ಲ ಹೇಳ್ತಾ ಬಂದ. ಇಲ್ಲಿಂದ ಅವನಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ಆ ಸ್ತೋತ್ರ ಮಾಡ್ತಾ ಮನುವಿಗೆ, ಸ್ವಾಯಂಭ ಮನುವಿಗೆ ಡೈರೆಕ್ಟ್ ಆಗಿ ದೇವರನ್ನೇ ಕೇಳ್ಕೊಳ್ತಾನೆ. ದೇವರು ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ ಅಂತ ಒಂದಿಷ್ಟು ಮಂತ್ರ ಹೊಳೆಯಿತು. ಅದು ಕೆಲವೊಮ್ಮೆ ನಾವು ಮಾತಾಡುವಾಗ ನಮ್ಮ ಬಗ್ಗೆ ಹೇಳುವಾಗ ಒಂದು ಮೂರನೇ ವ್ಯಕ್ತಿ ಅನ್ನುವ ಹಾಗೆ ಹೇಳ್ತಾ ಇರ್ತಾನೆ. ನಾನು ಕೃಷ್ಣರಾಜ ಹಾಗೆಲ್ಲ ಮಾಡುವನಲ್ಲ, ನಿಮ್ಗೆ ಗೊತ್ತಿರ್ಬೋದು ಅಂತ ಒಂದೇ ಸರ್ತಿಗೆ ನಾವು ಮೂರನೇ ವ್ಯಕ್ತಿಯನ್ನಾಗಿ ನನ್ನನ್ನೇ ನಾನು ಸಂಬೋಧನೆ ಮಾಡುತ್ತೇನೆ. ಕೆಲವೊಂದು ಸರ್ತಿ ನಾನು ಅಂತ ಮಾತಾಡ್ತೇನೆ. ಹಾಗೇನೆ ನಾವು ಇನ್ನೊಬ್ಬರನ್ನ ಮಾತಾಡಿಸುವಾಗಲೂ ಅವರನ್ನೇ ಮಾತಾಡ್ತಾ ಇರ್ತೇವೆ, ಆದ್ರೆ ಅವರನ್ನ ಅವರ ಹೆಸರು ಹಿಡಿದು ಎಲ್ಲ ಶಬ್ದಗಳನ್ನೆಲ್ಲ ಹೇಳಿ ಆಮೇಲೆ ನೀನು ಅಂತ ಮಾತಾಡ್ತೇವೆ. ಹಾಗೇನೆ ಅಲ್ಲಿ ತನಕ ಭಗವಂತನ ಗುಣಗಳನ್ನ ಪರಿಚಯಿಸಿದವನು, ಉಪಾಸನೆಯ ಮುಖಗಳನ್ನು ಹೇಳಿದವನು ನೇರವಾಗಿ ದೇವರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾನೆ. ಹಿರಣ್ಮಯ್ಯನ ಪಾತ್ರೇನ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಪೂಷನ್ ಅಪಾವರುಡು ಸತ್ಯ ಧರ್ಮಾಯ ದೃಷ್ಟಯೇ. ತುಂಬ ಚಂದದ ಮಂತ್ರ. ಈ ಮುಂದಿನ 4 ಮಂತ್ರಗಳೇನಿವೆ ಅದ್ಭುತವಾದ ಮಂತ್ರಗಳು. ಪ್ರಾರ್ಥನೆಗೆ ನಿತ್ಯ ನಾವು ಬಳಸಿಕೊಳ್ಬೇಕಾದ ಮಂತ್ರ. ಬಹುಶಃ ಇವತ್ತಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಮಗೆ ಇದರ ಅಗತ್ಯವೂ ಬೀಳುತ್ತೆ ಅಂತಹ ಮಂತ್ರಗಳು. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಅಪಿಹಿತಂ ಮುಖಂ. ಹೊರಗಿನ ಬಂಗಾರದ ತಳಿಗೆಯಿಂದ ಒಳಗಿನ ಬೆಳಕು ಮುಚ್ಚಿಡಲ್ಪಟ್ಟಿದೆ. ಪಾತ್ರ ಅಂದ್ರೆ ಹೊರಗಿನ ತಳಿಗೆ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಅಪಿಹಿತಂ ಮುಖಂ, ಮುಚ್ಚಲ್ಪಟ್ಟಿದೆ. ತತ್ ಅದನ್ನ ತ್ವಂ ನೀನು ಪೂಷನ್ ಓ ಪುಷ್ಟಿಕರನೇ, ಪೋಷಣೆಯನ್ನು ಮಾಡುವವನೇ, ತತ್ವಂ ಪೂಷನ್ ಅಪಾವೃಣು ಅದನ್ನು ಬಿಡಿಸು. ಯಾಕೆಂದ್ರೆ ಇದೇ ಕಣ್ಣಿಗೆ ಕುಗ್ತಾ ಇದೆ. ಯಾವುದು ತುಂಬ ಜಿಗಿ ಇರುತ್ತೋ ಅದು ಸತ್ಯ ತಲೆ ಮೇಲೆ ಹೊಡೆದದ್ದಕ್ಕಿಂತ ಚೆನ್ನಾಗಿರುವಂತಹ ಬಟ್ಟೆ ಅಂತ ನಾವು ಅನ್ಕೋತೀವಿ.
ವಸ್ತುದ ನಿಜವಾದ ಚೆನ್ನಾದ ಬಟ್ಟೆ ಫೇಡ್ ತರ ಕಾಣಿಸ್ತಾ ಇರುತ್ತೆ. ನೀವು ಅದನ್ನು ಒರಿಜಿನಲ್ ನೋಡಿದ್ರೆ ಇದಾ ಅಂತ ಅದರ ಬಗ್ಗೆನೇ ಒಂಥರ ಡೌಟ್ ಪಡುವ ಹಾಗಿರುತ್ತೆ. ಅಷ್ಟು ಈ ಫೇಕ್ ಇದೆಯಲ್ಲ ಅದು ಸತ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವಂಥದ್ದು. ಹಾಗಾಗಿ ಜಗತ್ತಿನ ಹೊರಭಾಗದಲ್ಲಿರುವಂತಹ ಈ ಮುಚ್ಚಿದ ತಳಿಗೆಯಲ್ಲಿ ಏನು ಕಣ್ಣು ಚುಚ್ಚುವಂಥದ್ದಿದೆ ಅದನ್ನು ಅಪಾವರಣ. ಯಾಕೆ ಅಂದರೆ ಸತ್ಯ ಧರ್ಮಾಯ ದೃಷ್ಟಯೇ, ನಾನು ಸತ್ಯವನ್ನು ಕಾಣಬೇಕು, ಧರ್ಮವನ್ನು ತಿಳಿಯಬೇಕು. ಅದರ ದೃಷ್ಟಿ ನನ್ನ ಕಣ್ಣಿಗೆ ಬೀಳಬೇಕು. ಅದಕ್ಕೋಸ್ಕರ ಕಣ್ಕುಕ್ಕುವ ಬಣ್ಣವನ್ನು ತೆಗೆದು ಬೆಳಕನ್ನು ಸರಿಸಿ ಕಣ್ಣು ಕುಕ್ಕದ ಒಂದು ಶಾಂತವಾದ ಬೆಳಕಿದೆ, ಅದರ ಕಡೆಗೆ ನನ್ನ ಗಮನವನ್ನು ಹರಿಸುವಂತೆ ಮಾಡು ಅಂತ. ಅಪಾವರಣು ಅಂದರೆ ಪೂರ್ತಿ ಬಿಡಿಸಿ ಹೊರಕ್ಕೆ ತೆಗಿ, ಅದನ್ನು ಪಕ್ಕಕ್ಕೆ ಸರಿಸಿ ನನಗೆ ನಿಜವಾದದನ್ನು ಹೊರಕ್ಕೆ ತಾ ಅಂತ ನೇರ ಭಗವಂತನನ್ನೇ ಮತ್ತೆ ಸ್ತೋತ್ರ ಮಾಡ್ತಾನೆ. ಪೂಷನ್ ಏಕ ಋಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ, ಅದನ್ನು ನೋಡ್ತೇನೆ. ಪೂಷನ್ ಅಂದರೆ ಭಕ್ತ ಪೋಷಕನೇ, ಜ್ಞಾನಿಗಳನ್ನು ಕಾಪಾಡುವ ಅರಸನೇ, ಏಕ ಎಲ್ಲದಕ್ಕಿಂತ ಪ್ರಧಾನನಾದವನೇ, ಋಷಿ ಅಂತಂದರೆ ವಿಜ್ಞಾನಿ ಅಂತ ಅರ್ಥ. ಋಷಿ ಅನ್ನುವ ಶಬ್ದಕ್ಕೆ ಸರಿಯಾಗಿ ಬಿಡಿಸಿ ಹೇಳಿದರೆ ಋಷ ಅಂದರೆ ಜ್ಞಾನ, ಋಷಿ ಅಂದರೆ ಜ್ಞಾನದ ತುದಿಯನ್ನೇರಿದವ ಅಂತ ಅರ್ಥ. ವಿಶೇಷವಾದ ಜ್ಞಾನ ಇರೋನನ್ನು ವಿಜ್ಞಾನಿ ಅಂತ ಕರೆಯುವುದಲ್ವಾ. ಋಷಿಯ ಶಬ್ದಕ್ಕೆ ಸರಿಯಾದ ಪರ್ಯಾಯ ಪದ ಏನಂದ್ರೆ ವಿಜ್ಞಾನಿ ಅಂತ ಅರ್ಥ. ಹಾಗಾಗಿ ಜ್ಞಾನ ಸ್ವರೂಪನಾದಂತಹ ಓ ಭಗವಂತನೇ, ಯಮ ಎಲ್ಲವನ್ನ ನಿಯಮಿಸುವವ, ಯಮ ಸಂಯಮತಾಮಹಂ ಅಂತ ಕೃಷ್ಣ ಗೀತೆಯಲ್ಲೂ ಕೂಡ ಯಮ ಶಬ್ದ ತನಗೆ ಇದ್ದದ್ದನ್ನು ಹೇಳ್ಕೊಳ್ತಾ ಇದ್ದಾನೆ. ಅದರಿಂದಾಗಿ ಯಮ ಸೂರ್ಯ, ಸೂರ್ಯ ಅಂತಂದ್ರೆ ಸೂರಿ ಬಿಹಿಯಾತಿ, ಜ್ಞಾನಿಗಳಿಂದ ತಿಳಿಯಲ್ಪಡುವವ. ಅಯ್ಯೋ ಈ ಸೂರ್ಯನನ್ನ ದಡ್ರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ಅದೇನು ಸ್ಪೆಷಲ್ ಸೂರ್ಯ? ಹಾಗಾದ್ರೆ ಇವನ್ ಬಗ್ಗೆ ಹೇಳಿದ್ದಲ್ಲ. ಸೂರ್ಯ ಅಂದ್ರೆ ಇದ್ರ ಒಳಗೆ ಇನ್ನೊಂದು ಸೂರ್ಯ ಇದೆ, ಇದರ ಒಳಗೆ ಮತ್ತೆ ಒಂದು ಅಂತರಂಗದ ಸೂರ್ಯ ಇದೆ. ಆ ಬೆಳಕು ಕಣ್ಣಿಗೆ ಚುಚ್ಚದ ಒಂದು ಸೂರ್ಯ ಇದೆ, ಅದನ್ನೇ ಮೊದಲು ಹೇಳಿದ್ದು. ಸೂರ್ಯನಲ್ಲೇ ಈ ಪ್ರಾರ್ಥನೆ ಮಾಡುವುದು, ಸೂರ್ಯನಲ್ಲಿ ನಿಂತೇ ಈ ಪ್ರಾರ್ಥನೆಯನ್ನು ನಡೆಸುವುದು. ಸೂರ್ಯನ ಒಳಗಿರುವಂತಹ ಒಂದು ಜ್ಞಾನ ಸೂರ್ಯ ಇದೆ, ಆ ಸೂರ್ಯನ ಕಡೆಗೆ ಅಂದ್ರೆ ಸೂರ್ಯ ಅಂದ್ರೆ ಜ್ಞಾನಿಗಳು ಕಾಣುವಂತಹ ಒಳ ಬೆಳಕಿನ ಸ್ವರೂಪದವನೇ. ಪ್ರಾಜಾಪತ್ಯ ಪ್ರಜೆಗಳಿಗೆಲ್ಲ ಪತಿಯಾಗಿ, ಪ್ರಜಾನಾಂ ಪಾಲಕತ್ವಾಧಿ ಪ್ರಜಾಪತಿ ರೀತೀರಿತ ಅಂತ ದೇವರಿಗೆ ಪ್ರಜಾಪತಿ ಅಂತ ಅನ್ನೋದು ಒಂದು ಸುಂದರವಾದ ಹೆಸರನ್ನು ಉಪನಿಷತ್ತು ಹೇಳುತ್ತೆ. ಪ್ರಾಜಾಪತ್ಯ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಪ್ರಜೆಗಳಿಗೂ ರಕ್ಷಣೆಯನ್ನು ನೀಡುವಂತಹ ವ್ಯಕ್ತಿತ್ವ ನಿನ್ನದು ಓ ಅಂತಹ. ಇನ್ನೂ ಒಂದು ಅರ್ಥದಲ್ಲಿ ತುಂಬ ಚೆನ್ನಾಗಿದೆ ಇದು. ಪ್ರಜಾಪತಿ ಅಂತಂದ್ರೆ ಚತುರ್ಮುಖನಿಗೂ ಪ್ರಜಾಪತಿ ಅಂತ ಹೆಸರು. ಯಾಕಂದ್ರೆ ಇಡೀ ಪ್ರಜ್ಞಾವಂತ ಪ್ರಜೆಯನ್ನು ಪಡೆದವನು ಅವನೇ. ಸನತ್ ಕುಮಾರರು, ಆಮೇಲೆ ಮರೀಚಿ ಮೊದಲಾದಂತಹ ಋಷಿಗಳು, ಆ ನಂತರ ನಾರದರೆ ಮೊದಲಾದಂತಹ ಮಕ್ಕಳು, ಇವರೆಲ್ಲರನ್ನ ಪ್ರಜ್ಞಾಪೂರ್ವಕವಾಗಿದ್ದ ಮಕ್ಕಳನ್ನ ಪಡೆದವ. ಅಂತಹ ಪ್ರಜಾಪತಿಯಿಂದ ತಿಳಿಯಲ್ಪಟ್ಟವ ಅಂತ ಅರ್ಥ. ಪ್ರಾಜಾಪತ್ಯ ಪ್ರಜಾಪತಿಯಿಂದ ತಿಳಿಯಲ್ಪಟ್ಟವ ಪ್ರಾಜಾಪತ್ಯ. ಅಂದ್ರೆ ಅವನೇ ಬಹುಶಃ ಭಗವಂತನನ್ನ ಬಹಳ ಬಹಳ ಪ್ರಯತ್ನ ಪಟ್ಟು ತಿಳಿಯಬೇಕು ಅಂತ ಸಾಗಿದವ. ಯಾಕೆಂದ್ರೆ ಸೃಷ್ಟಿಯಾದ ತಕ್ಷಣ ಅವನು 4 ಕಡೆ ತಲೆ ತಿರುಗಿಸಿದ್ನಂತೆ, ಯಾರು ನನ್ನನ್ನು ಸೃಷ್ಟಿ ಮಾಡಿದ್ದು ಅಂತ. ಅವನ ದೃಷ್ಟಿಕೋನ ಮತ್ತೆ ಯಾವತ್ತೂ ಬದಲಾಗ್ಲಿಲ್ಲ. ಅದರಿಂದಾಗ 4 ತಲೆ ಉಳಿಯಿತು. ನಾವು 4 ಕಡೆ ತಿರುಗ್ತೇವೆ, ಆಮೇಲೆ ಮತ್ತೆ ನಮ್ದು ದೃಷ್ಟಿ ಒಂದು ಕಡೆಗೆ ಮಾತ್ರ ಇರುತ್ತೆ, ಉಳಿದ ದೃಷ್ಟಿ ಬರುವುದೇ ಇಲ್ಲ. ಹಾಗಾಗಿ ಪ್ರಜಾಪತಿಯಿಂದ ತಿಳಿಯಲ್ಪಡುವವ ಅಂತ ಅರ್ಥ. ಚತುರ್ಮುಖನಿಂದ ಚೆನ್ನಾಗಿ ನಿಶೇಷವಾಗಿ ತಿಳಿಯಲ್ಪಟ್ಟವ. ಆಮೇಲೆ ವ್ಯೂಹ ರಶ್ಮಿಗಳನ್ನ ಪಕ್ಕಕ್ಕೆ ಸರಿಸು, ಕಣ್ಕುಕ್ಕುವ ರಶ್ಮಿಗಳನ್ನ ಪಕ್ಕಕ್ಕೆ ಸರಿಸು. ಸಮೂಹ ತೇಜು ನಿಜವಾದ ತೇಜಸ್ಸನ್ನ ನನ್ನ ಕಡೆಗೆ ಹರಡುವಂತೆ ಹಬ್ಬುವಂತೆ ಮಾಡು. ಸಮೂಹ ತೇಜು ಯಾವುದದು? ಯಾವ ತೇಜಸ್ಸನ್ನು ನೀನು ಹಬ್ಬಬೇಕು ಅಂದ್ರೆ ಎತ್ತೇ ಕಲ್ಯಾಣತಮಂ ರೂಪಂ, ಯಾವ ನಿನ್ನ ಕಲ್ಯಾಣತಮವಾದ ರೂಪ ಇದೆಯೋ ಅದನ್ನು ನಾನು ನೋಡಬೇಕು ಅಂತ. ತತ್ತೇ ಪಶ್ಯಾಮಿ, ಅದನ್ನು ನೋಡಬೇಕು ಅಂತ ನನ್ನ ಬಯಕೆ. ಅಂದಾಗೆ ನಿನ್ನ ಸತ್ಯವನ್ನು ತೋರಿಸು ನನಗೆ. ಈ ಮುಚ್ಚಿಟ್ಟ ಅಲ್ಲಸಲ್ಲದ ಸಂಗತಿಗಳನ್ನೇ ಹೌದು ಅಂತ ತೋರಿಸಿದ ಅಂಶಗಳಿಂದ ನಾನು ಬೇಸತ್ತಿದ್ದೇನೆ, ನನಗದು ಯಾವುದು ಬೇಡ. ಬನ್ನಿ ಟಿಕೆಟ್ ಕೊಡ್ತೀವಿ, ನಾವು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ನುವ ಗುಗ್ಗುರುಗಳಿಂದ ನಮ್ಮನ್ನು ಪಾರು ಮಾಡು, ಸತ್ಯದ ದಾರಿಯಲ್ಲಿ ನನ್ನನ್ನು ನಡೆಸು ಅಂತ ಭಗವಂತನನ್ನು ಕೇಳಿಕೊಳ್ತಾನೆ. ತತ್ತೇ ಪಶ್ಯಾಮಿ, ಎಂಥವನು ನೀನು ಅನ್ನೋದನ್ನು ಮತ್ತೆ ಹೇಳ್ತಾರೆ. ಯೋ ಸಾವಸೌ ಪುರುಷ ಸೋಹಮಸ್ಮಿ. ಅಲ್ಲೆಲ್ಲೋ ಹುಡುಕ್ತಾ 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 ಹೋದ ತಕ್ಷಣವೇ ಓಹ್ ನೀನನ್ನು ನಾನು ಇಲ್ಲಿ ಹುಡುಕ್ತಾ ಇದ್ದೇನಲ್ಲ, ಓ ಹಾಗಾದ್ರೆ ಇಲ್ಲಿ ತನಕ ನಾನು ಅಲ್ಲಿ ನೋಡಿದ್ದು ಇಲ್ಲಿದ್ದವನನ್ನೇ. ಯೋ ಅಸೌ ಸೋಸೌ,
ಯೋಸಾವಸೋ ಪುರುಷ ಸೋ ಅಹಮಸ್ಮಿ. ಅದು ನನ್ನಲ್ಲೇ ಇರುವ ಶಕ್ತಿ, ನನ್ನನ್ನು ಹೊರತುಪಡಿಸಿದ ಶಕ್ತಿ ಅಲ್ಲ ಅಲ್ಲಿ. ಅಂದರೆ ದೇವರಿಗೆ ಕೆಲವರ ಸಿದ್ಧಾಂತದಲ್ಲಿ ಏನು ಅಂದರೆ, ಅವನಿಗೊಂದು ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಮಾತ್ರ ದೇವರು ಕೆಲಸ ಮಾಡ್ತಾನೆ, ಉಳಿದ ಕಡೆಯಲ್ಲೆಲ್ಲ ಅವನು ಆರ್ಡರ್ ಮಾಡಿ ಬೇರೆಯವರಿಂದ ಕೆಲಸ ಮಾಡಿಸ್ತಾನೆ ಅಂತ ಹೀಗೊಂದು ಪಂಥ ಇದೆ. ಅದು ಶಾಸ್ತ್ರ, ನಾನು ಹೆಸರು ಹೇಳಿಲ್ಲ ಅಂತೂ ಹಾಗೊಂದು ಪಂಥ ಇದೆ. ಅದು ತುಂಬ ಪ್ರಾಚೀನ ಅಲ್ಲ, ಇತ್ತೀಚೆಗೆ ಬೆಳೆದದ್ದು. ಎಲ್ಲರದ್ದು ಚೂರು 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 ತಗೊಂಡು ನಾವು ಎಲ್ಲರಿದ್ದು ಒಳ್ಳೆ ತಗೊಳ್ತೇವೆ ಅಂತ ಹೇಳಿ ಮುಖ್ಯವಾದದ್ದನ್ನೇ ತಗೊಳ್ಳಿಕ್ಕೆ ಮರ್ತು ಬಿಟ್ರು ದೇವ್ರ ವಿಷಯದಲ್ಲಿ. ಅವರ ಹೆಡ್ ಕ್ವಾರ್ಟರ್ಸ್ನಿಂದ ಎಲ್ಲ ಕೆಲಸ ಮಾಡ್ತೇನೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಹಾಗೊಂದು ಇಲ್ಲಪ್ಪ, ಹಾಗಿದ್ರೆ ಅವ್ನು ದೇವರೇ ಆಗುದಿಲ್ಲ, ಅವನನ್ನು ಮತ್ತೆ ಆ ಹೆಡ್ ಕ್ವಾರ್ಟರ್ಸಲ್ಲಿ ಜೋಡಣೆ ಮಾಡೋನು ಯಾರು, ಮತ್ತೊಬ್ಬ ಬರಬೇಕಾಗುತ್ತೆ. ಅದರಿಂದ ಅಲ್ಲಿರುವ ತತ್ವವೇ ಇಲ್ಲೂ ಇದೆ, ಅದೇ ತತ್ವ ಇಲ್ಲೂ ಇದ್ದು ನಮ್ಮಲ್ಲಿ ಕೆಲಸ ಮಾಡುತ್ತೆ. ಅದು ತುಂಬ ಚಂದ ಇದೆ ಆ ಶಬ್ದ. ಯೋ ಅಸೌ, ಅಸೌ ಅಂದರೆ ಪ್ರಾಣನಲ್ಲಿ, ಅಸು ಅಂದರೆ ಪ್ರಾಣ. ಹಿಂದೆ ನಾವು ಅಸುರ ಅನ್ನೋ ಶಬ್ದ ನೋಡುವಾಗ ನೋಡಿದ್ವಿ. ಅಸೌ ಅಂದರೆ ಪ್ರಾಣನಲ್ಲಿ ಇರುವವನು, ಅಂದರೆ ಈ ಜೀವನಲ್ಲಿ ಇರುವವನು. ಯೋಸಾವಸೌ ಪುರುಷ, ಅವನಿಗೆ ಪುರುಷ ಅಂತ ಹೆಸರು. ಪುರುಷ ಅಂದರೆ ಪೂರ್ಣವಾದ, ಶ ಅಂದರೆ ಶಕಾರ ಪ್ರಾಣ ಆತ್ಮ, ಪೂರ್ಣವಾದ ಚಟುವಟಿಕೆಯಿಂದ ತುಂಬಿದವನು, ಪೂರ್ಣವಾದ ಕಾಂತಿಯಿಂದ ಎಲ್ಲೆಡೆ ಹಬ್ಬಿದವನು. ಅಂತಹ ಪುರುಷ ಅಲ್ಲಿ ಯಾರಿದ್ದಾನೋ, ಸೂರ್ಯನಲ್ಲಿ ನೆಲೆಸಿದವನು ಯಾರಿದ್ದಾನೋ ಅವನೇ ಇಲ್ಲೂ ಇದ್ದಾನೆ. ಅದರಿಂದಾಗಿ ನಾವು ಪೂಜೆ ಎಲ್ಲ ಮುಗಿದ ಮೇಲೆ ಸೂರ್ಯನಿಂದ ಪ್ರಕಾಶಮಾನವಾದಂಥ ಶಕ್ತಿಯನ್ನು ಪ್ರತಿಮೆಯಲ್ಲಿ ಅಥವಾ ಇದರಲ್ಲಿ ಆವಾಹನೆ ಮಾಡಿದ ಮೇಲೆ ಮತ್ತೆ ಯಥಾಸ್ಥಾನ ದ್ವಾಸಯಾಮಿ ಅಂತ ನಮ್ಮೊಳಗೆ ಅಲ್ಲಿರುವವನೇ, ಪ್ರತಿಮೆಯಲ್ಲಿದ್ದವನೇ ನನ್ನೊಳಗೂ ಇದ್ದಾನೆ ಅನ್ನುವ ಯೋಚನೆಯ ಮೂಲಕ ನಮ್ಮ ಆರಾಧನೆಯನ್ನು ನಿತ್ಯದಲ್ಲಿ ಮುಗಿಸುವುದು ಕ್ರಮ. ಹಾಗಾಗಿ ಅವನಿಗೆ ಪುರುಷ ಅಂತ ಹೆಸರು, ಅವನಿಗೆ ಅಸೌ ಅಂತ ಹೆಸರು, ಅವನಿಗೆ ಅಹಂ ಅಂತ ಹೆಸರು, ಅವನಿಗೆ ಅಸ್ಮಿ ಅಂತ ಹೆಸರು. ಇದೆಲ್ಲ ಅವನ ಹೆಸರುಗಳಾಗಿ ಬದಲೂ ಆಗುತ್ತೆ. ಯಾಕಂದರೆ ನಮ್ಮ ಅಹಂ ಅಂತ ದೇವರಿಗೆ ಹೆಸರು, ನನ್ನಲ್ಲಿ ಅಸ್ಮಿ ಅನ್ನುವ ಅಹಂ ಅನ್ನುವ ಶಬ್ದದಿಂದ ಇದ್ದಾನೆ ಭಗವಂತ. ಇದು ಯಾಕಂದ್ರೆ ಅವನು ನೋಡ್ತಾ ನೋಡ್ತಾ ಹೇಳ್ತಾ ಇರುವ ಮಂತ್ರ, ಭಗವಂತನನ್ನ ನೋಡ್ಕೊಂಡು ಹೇಳ್ತಾ ಇರುವ ಮಂತ್ರ. ಅಹಂ ಅಂದರೆ ಏನು? ಅಹಂ ಅಂದರೆ ನಮ್ಮ ಪ್ರಕಾರ ನಾನು ಅಂತ. ಆದರೆ ಭಾಷೆಯಲ್ಲಿ, ಶಾಸ್ತ್ರದಲ್ಲಿ ಅಹಂ ಅಂದರೆ ಅಷ್ಟೇ ಅರ್ಥ ಅಲ್ಲ, ಅದರ ಇನ್ನೂ ಆಳಕ್ಕೆ ಹೋಗುತ್ತೆ. ಅಹಂ ಅಂತಂದರೆ ಯಾವುದು ಬಿಡಲಾಗುವುದಿಲ್ವೋ ಅದು, ಅದು ನಾನು. ಹೌದು, ನನ್ನನ್ನು ನಾನು ಬಿಡ್ಲಿಕ್ಕಾಗುವುದಿಲ್ಲ, ಅದರಿಂದಾಗಿ ನಾನು ಅಹಂ. ಆದರೆ ಅದು ಮತ್ತೂ ಸೂಕ್ಷ್ಮಕ್ಕೆ ಹೋದರೆ ಆಗ ನಾನು ಕೂಡ ಕೆಲವೊಂದು ಸರ್ತಿ ನಿದ್ದೆಯಲ್ಲಿ ನನ್ನ ಜೊತೆಗೆ ನಾನು ಇದ್ದೇನೆ ಅನ್ನೋದೇ ಗೊತ್ತಿಲ್ಲದೆ ಇದ್ದು ಬಿಡುತ್ತೇನೆ. ಅದನ್ನಾಗಿ ಆಗಲೂ ನಮ್ಮ ಜೊತೆಗೆ ಏನು ಎಲ್ಲ ಜಗತ್ತಿನಲ್ಲಿ ವಸ್ತುಗಳು ಸುಪ್ತವಾದಾಗಲೂ ಯಾರು ಜಾಗರ್ತಿ, ಪುರುಷೋ ಕಾಮಂ ಕಾಮಂ ನಿರ್ಮಿಮಾಣ, ಎಲ್ಲ ಮಲಗಿದಾಗಲೂ ಯಾರು ಎದ್ದು ನಿಂತು ಜಗತ್ತಿನ ಎಲ್ಲ ಕಾರ್ಯಗಳನ್ನು ನಿರಂತರವಾಗಿ ನಡೆಸ್ತಾ ಇರ್ತಾನೋ ಅವನು ಅಹಂ. ಹಾಗಿದ್ರೆ ಅಹಂ ಅಂತಂದ್ರೆ ಇನ್ನೂ ಒಂದು ಸುಲಭದ ಸಂಗತಿ ಹೇಳೋಣ. ಅಹಂ ಅಂತ ಹೇಳ್ತೀವಲ್ವಾ, ನನಗೆ ನಾನು ಅಹಂ, ನಿಮ್ಗೆ ನೀವು ಅಹಂ, ಅವರಿಗೆ ಅವರವರು ಅಹಂ. ಆದ್ರೆ ಎಲ್ಲರಿಗೂ ಅಹಂ ಯಾರು? ಯಾರಿಂದಲೂ ಬಿಡಲಾಗದಂತಹ ಒಂದು ತತ್ವ. ಅದರಿಂದಾಗಿ ಪರಮಾತ್ಮನನ್ನ ಅಹಂ ಶಬ್ದದಿಂದ ವಾಚ್ಯ ಅನ್ನೋದನ್ನ, ಇದು ಇಲ್ಲಿ ಮಾತ್ರ ಅಲ್ಲ, ಅಹಂ ಬ್ರಹ್ಮಾಸ್ಮಿ ವಿದ್ಧಿತಂ ಅಂತ ಗೀತೆಯ ಒಂದು ಸಾರಭೂತವಾದ ಒಂದು ಅಂಶವನ್ನ ಅಗ್ನಿಪುರಾಣ ಹೇಳುತ್ತೆ. ಅಗ್ನಿಪುರಾಣದಲ್ಲಿ ದೇವರ ಹೆಸರೇನು ಅಂತ ಕೇಳುವಾಗ ಅವನನ್ನು ವಿದ್ಧಿ, ಹೀಗೆ ಅಂತ ತಿಳಿ, ಅವನನ್ನು ಬ್ರಹ್ಮ ಅಸ್ಮಿ ಅಹಂ ಅಂತ ತಿಳಿ ಅಂತ ದೇವರ 3 ನಾಮ ಅದು. ಅಹಂ ಬ್ರಹ್ಮಾಸ್ಮಿ ಅನ್ನುವುದಾಗಿ ಅವನನ್ನೇ ತಿಳಿ, ಅಹಂ ಬ್ರಹ್ಮಾಸ್ಮಿ ವಿದ್ಧಿ ತಂ, ಅವನನ್ನೇ ಬ್ರಹ್ಮ ಅಸ್ಮಿ ಅಹಂ ಅನ್ನೋ ಶಬ್ದದಿಂದ ತಿಳಿ. ಅದು ನಿಮ್ಗೆ ಬಿಡಿಸಿದ್ರೆ ಗೊತ್ತಾಗುತ್ತೆ. ಅಹಂ ಅಂದ್ರೆ ಹಾನ ಅಂದ್ರೆ ಹಾನಿಯಾಗುವಂಥದ್ದು, ಬಿಡುವಂಥದ್ದು. ಹಾನಿಯಾಗುವಂಥ ಯಾವುದೂ ಇಲ್ಲದವನು ಅದು ಅಹಂ. ಅದೇ ಶಬ್ದದ ಅರ್ಥ ಅಚ್ಯುತ, ಚ್ಯುತಿ ಇಲ್ಲದವನು. ಆಮೇಲೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಬೃಹತ್, ದೊಡ್ಡದು, ಕೊನೆ ಇಲ್ಲದ್ದು ಅಂತ ಅರ್ಥ. ಅದೇ ಅರ್ಥ ಅನಂತ, ಅಚ್ಯುತ ಅನಂತ. ಎರಡನೇ ಶಬ್ದ ಅನಂತ. ಅನಂತ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಅಂತ್ಯ ಇಲ್ಲದ್ದು, ಅದನ್ನೇ ಅನಂತ ಶಬ್ದದಿಂದ ಹೇಳಿದ್ದು. ಅಸ್ಮಿ ಅದು ಗೋವಿಂದ ಶಬ್ದದ ಅರ್ಥ. ಅಸ್ಮಿ ಅಂತ ಶಬ್ದಕ್ಕೆ ಏನರ್ಥ ಅಂದ್ರೆ ಅಸ್ಥಿ, ಯಾವುದು ಯಾವಾಗಲೂ ಇರುತ್ತೋ, ಅಸನಾನ್ ಮಿನುತೇಶ್ಚೈವ ವೇದಾಹ ಅಸ್ಮೀತಿ ಉದೀರಿತಾಹ, ವೇದಗಳಿಂದ ತಿಳಿಯಲ್ಪಡುವವನು ಅಂತ ಅರ್ಥ. ಗೋವಿಂದ ಅಂದ್ರೂ ಅದೇ ಅರ್ಥ. ಗೋ ಅಂದ್ರೆ ವೇದ, ವಿಂದತಿ ತಿಳಿಯಲ್ಪಡ್ತಾನೆ, ವೇದಗಳಿಂದಲೇ ತಿಳಿಯಲ್ಪಡ್ತಾನೆ ಅನ್ನುವ ಅರ್ಥವನ್ನೇ ಅಸ್ಮಿ ಶಬ್ದ ಹೇಳಿತು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಅರ್ಥ. ಅದು ನಾನು ಹೇಳಿದ್ದಲ್ಲ ಈ ಅರ್ಥ, ಸ್ವತಃ ಅಗ್ನಿಪುರಾಣವೇ ಹೇಳುವ ಅರ್ಥ. ಅಂದ್ರೆ ನಮಗೆ, ನಾವು ಸಾಮಾನ್ಯವಾಗಿ ನಮ್ಮ
ಭಾಷೆಯ ವ್ಯಾಪ್ತಿಯೊಳಗೆ ಏನು ಅರ್ಥ ಮಾಡ್ಕೊಳ್ತೇವೆ ಆ ಅರ್ಥದಿಂದ ಯಾವತ್ತೂ ಕೂಡ ವೇದಕ್ಕೆ ಅರ್ಥ ಹಚ್ಚಬಾರ್ದು. ನಮ್ಮ ಲೋಕದ ಭಾಷೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಮಾತಾಡುವಾಗ ಅದಕ್ಕೆ ಆ ಅರ್ಥ ಹಚ್ಚಬಾರ್ದು. ಆದ್ರೆ ಯಾವಾಗ ಅದು ಋಷಿಗಳು ಆಡಿದ ಮಾತು ಅಂತಿರುತ್ತೋ ಆವಾಗ ನಮ್ಮ ಲೆಕ್ಸಿಕನ್ ವ್ಯಾಪ್ತಿಯಿಂದ ಆಚೆಗೆ ಒಂದು ಮುಖ ಇರುತ್ತೆ ಅಂತ ಅನ್ನೋದನ್ನು ಯೋಚನೆ ಮಾಡಿದರೆ ಅದರ ಮೂಲ ಅರ್ಥ ನಮಗೆ ತೆರ್ಕೊಳ್ಳುತ್ತೆ. ಮತ್ತೆ ಭಗವಂತನನ್ನು ಪರಿಚಯ ಮಾಡಿಕೊಡುತ್ತೆ. ವಾಯುರನಿಲಮೃತ ಮಥೇದಂ ಭಸ್ಮಾಂತಂ ಶರೀರಂ. ಅವನನ್ನ ವಾಯು ಅಂದ್ರೆ ಇಡೀ ಜಗತ್ತನ್ನ ಎಲ್ಲವನ್ನು ಹಿಡಿದಿಟ್ಟವನು ಅಂತ ಅರ್ಥ. ವಯಬಂಧನೆ ಅಂತ ಧಾತು. ಇಡೀ ಜಗತ್ತನ್ನು ಹಿಡಿದಿಟ್ಟಿದೆ. ನಮ್ಮ ಜೀವ ಹಿಡಿದಿಟ್ಟಿದ್ದು ವಾಯುವೆ, ಆದ್ಮೇಲೆ ಅದಕ್ಕೆ ವಾಯು ಅಂತ ಹೆಸರು. ವಾಯು ಅಂದ್ರೆ ಸುಮ್ಮನೆ ಅದು ಗಾಳಿ ಮೇಲೆ ಕೆಳಗೆ ಹೋಗು. ಸಂಸ್ಕೃತದ ಭಾಷೆಯಲ್ಲಿ ಇರುವ ಆ ಶಬ್ದದ ಒಳಗಿನ ಸಹಜವಾದ ಅರ್ಥ ಏನಿದೆ ಅದು ಗೊತ್ತಾಗಿ ಬಿಟ್ರೆ ನಮ್ಗೆ ಈ ಗೊಂದಲಗಳೇ ಪರಿಹಾರ ಆಗ್ಬಿಡುತ್ತೆ. ನಾವು ಆ ಭಾಷೆಯ ಶಬ್ದದೊಳಗೆ ಹೋಗುದಿಲ್ಲ. ಸುಮ್ಮನೆ ವಾಯು ಅಂದ್ರೆ ಗಾಳಿ. ಗಾಳಿ ಅಂತ ಯಾಕೆ ಗಾಳಿ, ಆ ಶಬ್ದದಿಂದಲೇ ಯಾಕೆ ಕರೆದ್ರು? ಬೇರೆ ಭಾಷೆ ಹಾಗೆ ಅಲ್ಲಲ್ಲ. ಅದಕ್ಕೊಂದು ಎಟಮಾಲಜಿ ಅಂತ ಒಂದು ನಿರ್ವಚನ ಶಾಸ್ತ್ರ ಅಂತ ಇದೆಯಲ್ವಾ. ಯಾವುದು ಷಡಂಗಗಳನ್ನೇ ಹೇಳುವಾಗ ನಿರುಕ್ತ, ಛಂದಸ್ಸು, ಜ್ಯೋತಿಷ, ಕಲ್ಪ, ವ್ಯಾಕರಣ, ಸೂತ್ರ. ಅದ್ಯಾವುದು? ಕಲ್ಪ ಬಿಟ್ಟು ಆಯ್ತಾ, ವ್ಯಾಕರಣ. ನಿರುಕ್ತ ಅಂದ್ರೆ ನಿರ್ವಚನ, ಕಲ್ಪ ಅಂದ್ರೆ ಸೂತ್ರಗಳು, ಅಂದ್ರೆ ಈ ಕಟ್ಟುವುದು ಗಿಟ್ಟುವುದು ಇತ್ಯಾದಿಗಳೆಲ್ಲ ಬರುವಂಥದ್ದು. ಜ್ಯೋತಿಷ ಅಂದ್ರೆ ಗ್ರಹ ತಾರೆಗಳ ಬಗ್ಗೆ ಮಾತಾಡುವಂಥದ್ದು. ನಿರುಕ್ತ, ಛಂದಸ್ಸು, ಛಂದಸ್ಸು ಅಂದ್ರೆ ಮೀಟರು, ವ್ಯಾಕರಣ ಅಂದ್ರೆ ಅದರ ಗ್ರಾಮರು. ಯಾವುದೊಂದು ಬಿಟ್ಟು ಹೋಯ್ತು. ಕಲ್ಪ ಆಯ್ತು. ನೆನ್ಪು ಮಾಡಲಿಲ್ಲ ಅಂದ್ರೆ ಅದೇನು ನೆನಪಾಗಲ್ಲ. ನೆನಪಾಗತ್ತೆ ಅಂತಿದ್ರೆ ಅವನು ಮಾಡಿಸ್ಬೇಕಷ್ಟೆ. ಏನು ಮತ್ತ ಏವ ಪೃಥಗ್ವಿಧ, ನನ್ನಿಂದಲೇ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಅನ್ನೋದೇ ಮಾತು. ಶಿಕ್ಷಾ ಫೊನೆಟಿಕ್ಸ್ ಮೊದಲನೇದೇ ಬಿಟ್ಟು ಹೋಯ್ತು. ಉಚ್ಚಾರಣೆಯ ಕ್ರಮ ಅನ್ನುವುದರಿಂದ ಹಿಡಿದು ಜ್ಯೋತಿಷದ ತನಕದ ಎಲ್ಲವೂ ಕೂಡ ವೇದದ ಅರ್ಥಕ್ಕೆ ಬಹಳ ಪ್ರಧಾನವಾದದ್ದು ಅಂತ ಅದಕ್ಕೆ ವೇದಾಂಗ ಅಂತ ಹೆಸರು. ಇದು ವೇದದ ಭಾಗ ಆದ್ರಿಂದಾಗಿ ಉಪನಿಷತ್ತುಗಳು ನಾವು ವೇದಾಂಗವನ್ನು ಇಟ್ಟುಕೊಂಡೇ ಅರ್ಥ ಮಾಡಬೇಕು ಹೊರತು ವೇದಾಂಗ ಇಲ್ಲದೆ ನಮಗೆ ತಲೆಗೆ ತೋಚಿತು ನನ್ನ ಕಲ್ಪನೆಯಲ್ಲಿ ಹೀಗಿದೆ, ಅಲ್ಲ ನಿನ್ನ ಕಲ್ಪನೆಯಲ್ಲಿ ಇರಲಿ, ವೇದದ ಪುರುಷನ ಕಲ್ಪನೆ ಏನು, ವೇದದ ನಿಜವಾದ ಅಭಿಪ್ರಾಯ ಏನು, ಅದಕ್ಕೆ ನಾವು ಒತ್ತು ಕೊಡದೆ ಹೋದ್ರೆ ಆವಾಗ ನಾವು ವೇದದ ವಾಕ್ಯವನ್ನೇ ಇಟ್ಟುಕೊಂಡು ಅಸಂಭೂತಿಯ ಕಡೆಗೂ ಅವಿದ್ಯೆಯ ಕಡೆಗೂ ಸಾಗುವ ಅಪಾಯ ಇದೆ ಅನ್ನೋದನ್ನ ಎಚ್ಚರಿಸಲಿಕ್ಕೋಸ್ಕರ ವಾಯು ಶಬ್ದವನ್ನ ಬಿಡಿಸಿ ನೋಡಿದ್ರೆ ಅದು ಬಂಧಿಸುವಂಥದ್ದು. ನಮ್ಮ ಜೀವವನ್ನು ಹಿಡಿದಿಟ್ಟದ್ದು ವಾಯು ಆದ್ರಿಂದ ಅದಕ್ಕೆ ವಾಯು ಅಂತ ಹೆಸರು. ಭಗವಂತನಿಗೂ ವಾಯು ಅಂತ ಹೆಸರು. ಯಾಕೆಂದ್ರೆ ಬ್ರಹ್ಮಣ ತೆಕ್ತದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ. ಯಾವಾಗ ಭಗವಂತ ಈ ದೇಹದಿಂದ ಹೊರಗೆ ಹೋಗ್ತಾನೋ ಆಗ ಇದಕ್ಕೆ ಮೃತ ಅಂತ ಹೇಳುದು. ನಾವು ಹೊರಗೆ ಹೋಗ್ತೇವೆ ಅಂದ್ರೆ ಹೋಗ್ಲಿಕ್ಕಾಗಲ್ಲ, ಹೋಗಲ್ಲ ಅಂತ ಕೂತ್ರು ಕೂಡ್ಲಿಕ್ಕಾಗಲ್ಲ. ಅವನು ಹೊರಟ ನಾವು ಅವನ ಜೊತೆಗೆ ಹೊರಡಬೇಕು. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಮನಸ್ಸು ಮೊದಲಾದ 6 ಇಂದ್ರಿಯಗಳನ್ನ ಪ್ರಾಣನ ಜೊತೆಗೆ ಹಿಡಿದುಕೊಂಡು ಭಗವಂತ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೊರಡುತ್ತಾನೆ ಅಂತಂದಾಗ ನಾವು ಬಾಡಿಗೆ ಮುಗಿಯಿತು, ಇನ್ನೊಂದು ಕಡೆಗೆ ಹೊರಡಬೇಕು ಅಂತ ಅವನಿಗೆ ಸರಂಜಾಮ ಹಿಡ್ಕೊಂಡು, ನಾವು ಸರಂಜಾಮ ಹಿಡ್ಕೊಳ್ಳಿಕ್ಕೂ ಇಲ್ಲ, ಮೂವರ್ಸ್ ಅಂಡ್ ಪ್ಯಾಕರ್ಸ್ ಬಂದು ತಗೊಂಡೋಗ್ಬಿಡುತ್ತೆ. ಭಗವಂತನೇ ಒಂದು ಎಲ್ಲ ತಗೊಂಡೋಗಿ ನಾವು ಸುಮ್ಮನೆ ಹಿಂಗೆ ಕಣ್ಮಿಟ್ಕೊಂಡು ಫಾಲೋ ಮಾಡಿದ್ರೆ ಆಯ್ತು. ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಎಲ್ಲಾ ಕಡೆ ಹೋಗ್ತೇವೆ ಅಂತ ಒಂದು ಮನಸ್ಸಿನಲ್ಲಿ ಸಮಾಧಾನ ಇದ್ರೆ ಪ್ರಯಾಣ ಸುಖಕರವಾಗಿರುತ್ತೆ. ಹೋಗಲ್ಲ 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 ಅಂತ ಹಠ ಮಾಡ್ತಾ ಇದ್ರೆ ನೀವು ಹೋಗ್ಲೇಬೇಕು. ಹೋಗಲ್ಲ ಅನ್ನುವ ಶಬ್ದದೊಟ್ಟಿಗೆ ಕೊನೆಗೂ ಇನ್ನೊಂದು ಕಡೆಗೆ ಹೋಗಿ ಬಿದ್ದಿರ್ತೀರಿ. ಆದ್ರಿಂದ ಇಷ್ಟ ಇಲ್ಲದೆ ಇನ್ನೊಂದು ಕಡೆ ಒದ್ದಾಡಬೇಕು. ಆದ್ರಿಂದ ಭಗವಂತ ವಾಯುವಾಗಿ ಒಂದೇ ಕಡೆ ನಿಲ ಅಂದ್ರೆ ಮನೆ, ನಿಲ ಅಂದ್ರೆ ಮನೆ ಇಲ್ಲದ ವ್ಯಾಪ್ತಿಯಲ್ಲಿ ಅನಿಲ ಅಂತ ಇನ್ನೊಂದು ಹೆಸರು. ವಾಯು ಅನಿಲ ಅಂತಂದ್ರೆ ಮನೆ ಇಲ್ಲ, ಅದು ಎಲ್ಲ ಕಡೆ ಇರುತ್ತೆ. ನೀವು ನಮ್ಮ ಅಡೆಯೊಳಗೆ ಮಾತ್ರ ಗಾಳಿ ಬರಬೇಕು ಅಂತ ಬರೋಲ್ಲ, ಅದು ಬಾಗಿಲು ತೆಗೆದ್ರು ಬರೆಯುತ್ತೆ, ತೆಗೆದಿದ್ರು ಬರುತ್ತೆ. ಹೇಗೆ ಬರುತ್ತೆ ಅನ್ನೋದು ಮಾತ್ರ ನಮಗೆ ಯೋಚನೆ. ಆದರೆ ಅದಕ್ಕೆ ಭಗವಂತನಿಗೆ ಇನ್ನೊಂದು ಹೆಸರು, ಅವನಿಗೆ ಮನೆ ಇಲ್ಲ, ಅವನು ಎಲ್ಲವನ್ನು ಹಿಡಿದಿರ್ತಾನೆ, ಅವನಿಗೆ ಮನೆ ಇಲ್ಲ, ಅವನು ಅಮೃತ, ಅವನಿಗೆ ಮೃತಿ ಇಲ್ಲ. ವಾಯುರನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಇಲ್ಲಿ ಹೇಳಿದ್ರು. ಈ ವಾಯು ಅವನಿಗೆ ಹೆಸರುಗಳು ಹೇಳ್ತಾ ಬಂದ್ರು. ವಾಯು ಯಾರು ಅಂದ್ರೆ ವಾಯುವೇ ಅನಿಲ, ವಾಯುವೇ ಅಮೃತ, ವಾಯುವೇ ಈ ಜಗತ್ತಿನ ಎಲ್ಲವನ್ನು ವ್ಯಾಪಿಸಿ ನಿಂತವಂದ್ರೆ ಪರಮಾತ್ಮನ ಜೊತೆಗೆ ಹೋಗುವನಾದನಾಗಿ ಒಂದೇ ಮಂತ್ರ ಇಬ್ಬರನ್ನೂ ಕುರಿತು ಹೇಳ್ತಾ ಇದೆ. ಪರಮಾತ್ಮನನ್ನು ಹೇಳ್ತಾ ಇದೆ, ಪ್ರಾಣನನ್ನು ಹೇಳ್ತಾ ಇದೆ. ಆ ಪ್ರಾಣನಲ್ಲಿ ಒಂದು ವಿಶೇಷ ಏನು ಅಂದ್ರೆ ಅವನಿಗೂ ವಸ್ತುತಃ ಶರೀರ ಇಲ್ಲ ಈ ತರ, ಆದ್ರೆ ಅವನಿಗೂ ಕೂಡ ಭಸ್ಮಾಂತಂ ಶರೀರಂ, ದೇಹ ಬಿಟ್ಟು ಹೋಗುವುದಕ್ಕೆ ಒಂದು ಕಾಲ ಬಂದಾಗ ಅವನು ಕೂಡ
ಈ ಶರೀರದಿಂದ ಆಗಬೇಕಾದ ಯಾವುದೇ ಡಿಸ್ಟರ್ಬೆನ್ಸು ಅಂತ ಅವನಿಗೆ ಆಗದೇ ಇದ್ರು ಈ ಶರೀರ ಬಿಟ್ಟು ಹೋಗಬೇಕಾದದ್ದು ಅವನಿಗೂ ಅನಿವಾರ್ಯ. ನಮ್ಗೆ ಈ ಶರೀರ ಡಿಸ್ಟರ್ಬೆನ್ಸ್, ಅವನಿಗೆ ಈ ಗಾಳಿ ಅನ್ನೋ ಶರೀರ ಡಿಸ್ಟರ್ಬೆನ್ಸ್ ಅಲ್ಲದೇ ಇದ್ರು ಅವನು ಈ ಶರೀರದ ಅಂದ್ರೆ ಇದು ಅವನ ಅಭಿಮನ್ಯವಾದ ವಸ್ತು, ಅವನು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ನಮ್ಮ ಉಸಿರು ಅನ್ನೋದನ್ನ, ಅದು ಅವನ ಶರೀರ ಅಲ್ಲ, ಅದು ಜಡ ಅಲ್ಲ, ವಾಯು. ಆದ್ರೆ ಆ ಶರೀರವನ್ನ ಅದನ್ನು ಕೂಡ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾದ ಪ್ರಸಂಗ ಬಂದಾಗ ಪ್ರಾಣ ನಮ್ಮನ್ನು ಕರ್ಕೊಂಡು ಹೋಗುವಾಗ ಈ ಶರೀರದ ಜೊತೆಗೆ ಪರಮಾತ್ಮನ ಜೊತೆಗೆ ಹೊರಡುವಾಗ ಇದನ್ನೂ ಬಿಟ್ಟು ತನ್ನ ಶರೀರವನ್ನು ಭಸ್ಮಗೊಳಿಸಿ ಮುಂದಕ್ಕೆ ಸಾಗ್ತಾ ಇರ್ತಾನೆ. ಅದರಿಂದಾಗಿ ಪ್ರಾಣ ಮತ್ತು ನಾವು ಒಟ್ಟಿಗೆ ಸಾಗುವಾಗ ದೇವ್ರ ಹತ್ರ ಏನು ಕೇಳ್ಕೊಳ್ಬೇಕು ಅಂದ್ರೆ ಕ್ರತೋ ಸ್ಮರ ಕೃತಂ ಸ್ಮರ, ಕ್ರತೋ ಸ್ಮರ ಕೃತಂ ಸ್ಮರ. ಕ್ರತೋ ಅಂದ್ರೆ ಓ ಜ್ಞಾನರೂಪನೇ, ನನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಾನು ಸಿ ವಿ ಕೊಡಬೇಕಾಗಿಲ್ಲ, ಬಯೋಡೇಟಾ ಕೊಡಬೇಕಾಗಿಲ್ಲ, ನಿನಗೆಲ್ಲ ನನ್ನ ಬಗ್ಗೆ ಗೊತ್ತು. ಅದನ್ನಾಗಿ ಓ ಕ್ರತೋ ಸ್ಮರ, ಅವನಿಗೆ ನೆನಪು ಮಾಡು ಅಂತ ಹೇಳುವುದಲ್ಲ, ನಿನಗೆ ನೆನಪಿದೆ ಅಂತ ಹೇಳುವುದು. ಅದು ನಾವು ಹೇಳುವಾಗ ಹಾಗೇ ಆಗುತ್ತೆ, ದಯವಿಟ್ಟು ಮಾಡಿಕೊಡಿ. ಅವರು ಇವಾಗ ಇಲ್ಲ ಅಂದ್ರೂ ಮಾಡಿಕೊಡೋರೇ ಇರ್ತಾರೆ. ಆದರೂ ನಮ್ಮದೊಂದು ತಹತಹಿಕೆ ಇರುತ್ತಲ್ಲ, ಆಗುತ್ತೋ ಇಲ್ವೋ, ನಾವು ಅದಕ್ಕೆ ಯೋಗ್ಯರೋ ಅಲ್ವೋ, ನಮಗೆ ಸಾಧ್ಯ ಇದೆಯೋ ಇಲ್ವೋ, ಮಾಡ್ಕೊಡ್ತಾನೋ ಇಲ್ವೋ. ಅವ್ನು ನಮ್ಮ ನಾಡುದನ್ನೇ ಮಾಡ್ತಾನೆ, ತಪ್ಪಿಸುವುದು ಅಂತ ಇಲ್ವೇ ಇಲ್ಲ. ಆದರೂ ನಮ್ಮ ಪ್ರಾರ್ಥನೆ ಒಂದು ಬೇಕಲ್ಲ, ಓ ಕ್ರತೋ ಸ್ಮರ ಕೃತಂ, ನಾನು ಏನೇನು ಮಾಡಿದನೋ ಅದನ್ನು ಸ್ಮರ. ಮಾಡದಿದ್ದನ್ನೆಲ್ಲ ಯೋಚನೆ ಮಾಡಿ ಅಥವಾ ಮಾಡಬಾರ್ದನ್ನೆಲ್ಲ ಯೋಚನೆ ಮಾಡಿ ನನ್ನ ಸಾಧನೆಯ ದಾರಿಗೆ ತಡೆಗೋಡೆಯಾಗಿ ಮಾತ್ರ ಮಾಡಬೇಡ. ಕೃತಂ ಸ್ಮರ, ಒಳ್ಳೆಯದನ್ನೆಲ್ಲ ನೆನೆಸಿ ನನ್ನನ್ನು ಉದ್ಧರಿಸು. ಅದು ಮತ್ತೆ ಮತ್ತೆ ಕೇಳುವುದು, ಕ್ರತೋ ಸ್ಮರ ಕೃತಂ ಸ್ಮರ, ಕ್ರತೋ ಸ್ಮರ ಕೃತಂ ಸ್ಮರ ಅಂತ ಮತ್ತೆ ಮತ್ತೆ ದೇವರ ಹತ್ರ ಅದು ಒಂದು ಆಪ್ಯಾಯತೆ. ದೇವರೇ ದಯವಿಟ್ಟು ನನ್ನನ್ನು ಉದ್ಧಾರ ಮಾಡು, ಬನ್ನಿ ಅಂತ ಹೇಳಿ ಇನ್ನೊಂದು ಸಲ ಕರೀಲಿಲ್ಲ ಅಂದರೆ, ಇಲ್ಲ ರೀ ಅವರು ಒಂದೇ ಸಲ ಕರೆದದ್ದು, ಬರಬೇಕು ಅಂತ ಏನಿಲ್ಲ ಅಲ್ಲ, ಬನ್ನಿ ಬರಲೇಬೇಕು, ನೀವು ಬರೋ ತನಕ ನಾವು ಕಾಯ್ತಿರ್ತೇವೆ. ಅದು ಕೆಲವೊಂದು ಸರ್ತಿ ಕೆಲವರು ಹೇಳುವುದುಂಟು, ನಮ್ಮ ಊರಿಗೆ ಬಂದಾಗ ಬನ್ನಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ನಾವು ಅವರು ಊರಿಗೆ ಹೋಗೋದು ಬಸ್ ಸ್ಟ್ಯಾಂಡಲ್ಲಿ ಕೂಗಿದ್ರೆ ಅವ್ರ ಮನೆ ಓಡಿ ಬರುತ್ತಾ? ಅದ್ರಲ್ಲಿ ಹೇಳುವಾಗ ಅವರಿಗೊಂದು ಅದೊಂದು ಕಾಳಜಿಯಿಂದ ಹೇಳ್ತಾರೆ. ಆದರೆ ನಿಜವಾಗಿ ಬನ್ನಿ ಅಂತಿದ್ದವ್ರು ಏನು ಮಾಡ್ತಾರೆ, ಬನ್ನಿ ಅಂತ ಅನ್ನೋದಕ್ಕೆ ನಮ್ಮ ನಂಬರು ಅವರ ನಂಬರು ನಮಗೆ ಕೊಟ್ಟು ಏನೋ ಮಾಡಿ ಯಾವಾಗ ಬರ್ತೀರಿ ಅಂತ ಒಂದೆರಡು ಸಲ ಕೇಳಿ ಆಗ ನಮ್ಗೆ ಅನ್ಸುತ್ತೆ, ಇನ್ನೊಂದು ಸಲ ಅಲ್ಲಿಗೆ ಹೋದಾಗ ಅವರೊಮ್ಮೆ ಯಾವಾಗಲೂ ಸುಮಾರು ಸಲ ಹೇಳಿದ್ರು, ಹಾಗಾದ್ರೆ ಒಂದ್ಸಲ ಹೋಗಿ ಬರೋಣ ಅಂತಿರುತ್ತೆ. ಇಲ್ಲ ಅಂದ್ರೆ ಅವರು ಹೇಳಿದಾಗ ಹಾ ಹಾ ಆಯ್ತಾಯ್ತು ಅದು ಹೇಳ್ತಾ ಇರ್ತಾರೆ, ಕೇಳ್ತಾ ಇರಬೇಕಾಗತ್ತೆ. ಅದರಿಂದಾಗಿ ಎಲ್ಲಿ ಒತ್ತಾಸೆಯನ್ನ ಕೊಟ್ಟು ಮತ್ತೆ ಮತ್ತೆ ಹೇಳ್ತೀವೋ ಅಲ್ಲಿ ಕಾಳಜಿ ಇದೆ ಅಂತ ಅರ್ಥ. ಹಾಗೆ ಭಗವಂತನಲ್ಲಿ ನನ್ನನ್ನು ರಕ್ಷಿಸು ಅಂತ ಭಗವಂತನಲ್ಲಿ ವಿನಮ್ರನಾಗಿ ಮತ್ತೆ ಮತ್ತೆ ಕೇಳಿದಾಗ ಭಗವಂತ ನಮ್ಮ ಕಡೆಗೆ ತಿರುಗಿ ನೋಡ್ತಾನೆ ಅನ್ನುವ ಹಿನ್ನೆಲೆಯಲ್ಲಿ ಆ ಮಂತ್ರ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೆ. ತುಂಬ ಚಂದದ ಕೊನೆಯ ಮಂತ್ರ, ಅಗ್ನಿ ಚಲಿಸದ ವಸ್ತುವಿಗೆ ಚಲನೆ ನೀಡುವನೇ ಅಗ ನಯನ. ಅಗ ಅಂದ್ರೆ ಚಲಿಸದ್ದು, ಗ ಅಂದ್ರೆ ಗಚ್ಚತಿ ಗ. ಅಗ ಅಂದ್ರೆ ಚಲಿಸದ್ದು, ಚಲಿಸದ ವಸ್ತುವಿಗೆ ಚಲನೆ ಕೊಡುವಂಥದ್ದೇ. ಕುದಿಸುವಾಗ ಮೊದಲು ತಣ್ಣಗೆ ನೀರು ಚಲನೆ ಇರುವುದಿಲ್ಲ, ಬೆಂಕಿ ಕೊಟ್ಟ ಮೇಲೆ ನಿಧಾನಕ್ಕೆ ಅದರಲ್ಲಿ ಒಂದು ಚಲನೆ ಮೂಡುತ್ತೆ. ಅದು ಆ ಜಡ ಅಗ್ನಿಯಲ್ಲಿರುವಂಥದ್ದು. ಅದಕ್ಕೆ ಎಲ್ಲಿಂದ ಬಂತು ಅಂದರೆ ಮದುವೆಯಲ್ಲಿ ಒಂದು ಅಗ್ನಿ ಸಾಕ್ಷಿ ಅಂತ ನೆನಪು ಮಾಡಿಕೊಂಡು ನಾವು ಅಲ್ಲಿ ನಮ್ಗೀಗ ಏನು ಅಂದರೆ ಅದು ಸುಮ್ಮನೆ ಅಲ್ಲೊಂದು ಬೆಂಕಿ ಹೊತ್ತಿಸಿ ಇದು ಬಿಡ್ತಾರೆ. ಆದರೆ ವಸ್ತುತಃ ಶಾಸ್ತ್ರೀಯ ಕಲ್ಪನೆ ಅಂದರೆ ಅಲ್ಲಿ ಅಗ್ನಿ ಎನ್ನುವ ಒಂದು ಸಾಕ್ಷಿಯನ್ನು ಇಟ್ಟುಕೊಂಡು ಅಷ್ಟು ಜನರ ಸಮ್ಮುಖದಲ್ಲಿ ಆ ಎಲ್ರಿಗೂ ನಾಳೆ ಉತ್ತರ ಕೊಡ್ಬೇಕು, ನಮ್ಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ. ಇವಾಗ ಅದೇನೋ ಎಲ್ಲೋ ಹೋಗಿ ಗುಟ್ಟಾಗಿ ಏನೋ ಮದುವೆ ಆಗಿ ಬಂದ ನಿನ್ನ ಮದುವೆನೇ ಆಗಿಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ಅಥವಾ ಆ ವ್ಯವಸ್ಥೆಯಲ್ಲಿ ಯಾರಿಗೂ ನಾವು ಏನು ಜವಾಬ್ದಾರಿಯನ್ನೇ ನಾವು ಅವರ ಅವರ ತಲೆ ಮೇಲೆ ಹೊರಿಸಿಲ್ಲ. ಅದರಿಂದಾಗಿ ಯಾರ ಹತ್ರ ಮಾತಾಡ್ಲಿಕ್ಕೂ ಆಗುದಿಲ್ಲ. ಅದರಿಂದಾಗಿ ಅಗ್ನಿಯನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು ಹೇಳುವಂಥದ್ದು ಎರಡನೇ ಅಗ್ನಿ. ಅಗ್ನಿ ಅಂದ್ರೆ ಮೂರನೇ ಅಗ್ನಿ ರುದ್ರ. ರುದ್ರನಿಗೆ ಅಗ್ನಿ ಅಂತ ಹೆಸರು. ಯಾಕೆಂದ್ರೆ ಅದು ಸುಟ್ಟು ಪ್ರಳಯ ಕಾಲದಲ್ಲಿ ಸುಟ್ಟು ಎಲ್ಲವನ್ನ ಅಳಿಸತ್ತೆ, ಅಳುವಂತೆ ಮಾಡುವುದು. ಅದರಿಂದಾಗಿ ಅದಕ್ಕೆ ಅಗ್ನಿ ಅಂತ ಹೆಸರು. ಅದರ ನಂತರ ಮತ್ತೊಂದು ಅಗ್ನಿ, ಅದು ಪ್ರಾಣಾಗ್ನಿ ಸೂಕ್ತ ಅಂತ, ಬಳಿತಾ ಸೂಕ್ತ ಅಂತ ವೇದಗಳಲ್ಲಿ ಹೇಳ್ತಾರೆ. ಪ್ರಾಣನೇ ನಾಲ್ಕನೆಯ ಅಗ್ನಿ. ಅದೂ ಬಿಟ್ರೆ ಮಹಾ ಅಗ್ನಿ ಅಗ್ನಿನಾರಾಯಣ. ಇಡೀ ಜಗತ್ತಿನ ಎಲ್ಲವನ್ನು ಚಲನೆಗೊಳಿಸುವ ಅಗ್ನಿ ಅನ್ನೋದಕ್ಕೆ ಒಂದೇ ಅರ್ಥ ಹೇಳಿದೆ, ಸುಮಾರು 16 ಅರ್ಥ ಇದೆ. ಅಗ್ರ್ಯತ್ವಾತ್ ಅಗ್ನಿನಾಮಾಸೌ, ಎಲ್ಲದಕ್ಕಿಂತ ಮೊದಲಿರುವವನು ಅಗ್ನಿ ಅಂತ. ಈ ಅಗ್ನಿ ಅಂತೂ ಮೊದಲು ಇದ್ದಿದ್ದಲ್ಲ, ಯಾಕೆಂದ್ರೆ ಮುಖಾದಿಂದ್ರಷ್ಟ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ ಅಂತ ಪುರುಷ ಸೂಕ್ತದಲ್ಲಿ ಭಗವಂತನ ಬಾಯಿಯಿಂದ ಅಗ್ನಿ ಹುಟ್ಟಿತು ಅಂತಿದೆ. ಆ ಅಗ್ನಿ ಹುಟ್ಟುವ ಮುನ್ನ ಅಗ್ನಿ ಸೂಕ್ತ ಇದೆ. ಹಾಗಾದ್ರೆ ಆ ಅಗ್ನಿ ಯಾರು? ಇವನಂತೂ ಹುಟ್ಟಿಲ್ಲ. ಹಾಗಾದ್ರೆ ಒಂದು ಪದ ಇದೆ ಅಂದಮೇಲೆ ಅದಕ್ಕೊಂದು ಅರ್ಥ ಇರಲೇಬೇಕು. ಪದ ಮತ್ತು ಅರ್ಥ ಒಟ್ಟಿಗೆ ಇಲ್ಲದೆ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಒಂದು ಪದ ಇದೆ ಅನ್ನೋದು ಒಂದು ಅರ್ಥ ಇರಬೇಕು, ಒಂದು ಅರ್ಥ ಇದೆ ಅನ್ನೋದು ಪದ ಇರಬೇಕು. ಹಾಗಾದ್ರೆ ವೇದ ಅನಾದಿ ಕಾಲ, ಅದು ಯಾವತ್ತೂ ನಷ್ಟವಾಗುವುದಿಲ್ಲ. ಹಾಗಾದ್ರೆ ಅದಕ್ಕೊಂದು ಅರ್ಥವೂ ಅನಾದಿ ಕಾಲದಲ್ಲಿ ಇರಬೇಕು. ಒಂದು ಅರ್ಥ ಬ್ರಹ್ಮ,
ಇನ್ನೊಂದು ಶಬ್ದ ಬ್ರಹ್ಮ. ಶಬ್ದ ಬ್ರಹ್ಮ ಅಂದ್ರೆ ವೇದ, ಅರ್ಥ ಬ್ರಹ್ಮ ಅಂದ್ರೆ ಪರಮಾತ್ಮ. ಪರಮಾತ್ಮ ಎಲ್ಲ ಪದಗಳಿಗೂ ಯಾಕೆ ಅರ್ಥವಾಗಿ ನಿಲ್ತಾನೆ ಅಂದ್ರೆ, ಯಾವ ಯಾವ ಮಂತ್ರದ ಅರ್ಥಗಳನ್ನು ನಾವು ಹೇಳ್ತೇವೋ ಆ ವಸ್ತು ಹುಟ್ಟುವ ಮುನ್ನೂ ಮಂತ್ರಕ್ಕೊಂದು ಅರ್ಥ ಬೇಕು. ಅಂದ್ರೆ ಅರ್ಥ ಅಂದ್ರೆ ಏನು? ಈಗ ಪುಸ್ತಕ ಅನ್ನುವ ಶಬ್ದಕ್ಕೆ ಅರ್ಥ ಇದು, ನಮ್ಗೆ ತಲೆಯಲ್ಲಿ ಅರ್ಥ ಅಂತ ಉಳಿಯುತ್ತಲ್ಲ, ಅದು ಈ ನೋಡಿದ ಮೇಲೆ ಬಂದ ಅರ್ಥ. ಆದ್ರೆ ಫಸ್ಟ್ ಅರ್ಥ ಯಾವುದು ಅಂದ್ರೆ ಈ ಪುಸ್ತಕ ವಸ್ತು ಏನಿದೆ ಇದು ಅರ್ಥ. ಹಾಗಾಗಿ ಇದೊಂದು ವಸ್ತು ಇದೆ ಅಂದ್ಮೇಲೆ ಇದಕ್ಕೊಂದು ಪುಸ್ತಕ ಅನ್ನೋ ಹೆಸರು ಇದೆ, ಅದೇ ನಾಮ ರೂಪ. ಇದು ರೂಪ, ಈ ಪುಸ್ತಕ ಅನ್ನೋದು ನಾಮ. ಇದು ಎರಡೇ ಜಗತ್ನಲ್ಲಿರುವುದು, ಇದು ಬಿಟ್ಟು ಬೇರೆ ಏನು ಜಗತ್ನಲ್ಲಿಲ್ಲ. ಇದು ಎರಡನ್ನೂ ಕೂಡ ವ್ಯವಸ್ಥಿತವಾಗಿ ನಮಗೆ ತಿಳಿಯುವುದಕ್ಕೆ ಅರ್ಥ ಮಾಡಿ ಕೊಡುವವನು ಯಾರು ಅಂದ್ರೆ ಅಗ್ನಿ. ಯಾಕೆಂದ್ರೆ ಅದಕ್ಕೆ ನೋಡಿ, ಅದು ಮಾತಿನ ದೇವತೆ ಅಂತ ಅಗ್ನಿಗೆ ಹೆಸರು. ಮೊದಲು ಇಡೀ ವೇದವನ್ನು ಉಚ್ಚಾರಣೆ ಮಾಡುವಾಗ ಶುರು ಮಾಡುವುದು ಅಗ್ನಿ ಈಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ. ಮೊದಲ ಮಂತ್ರ ಅಗ್ನಿ. ಯಾಕೆಂದ್ರೆ ಉಚ್ಚಾರಣೆ ಮಾತು ಚೆನ್ನಾಗಿ ಬಂದ್ರೆ ಉಳಿದದ್ದು ಪರಿಚಯ ಆಗುತ್ತೆ. ಮಾತೇ ಬರಲಿಲ್ಲ ಅಂದ್ರೆ ಆ ಅಂತ ಕೈಕಾಟ ಮಾಡಿ ತೋರಿಸಿದ್ರೆ ಏನು ಗೊತ್ತಾಗಲಿಲ್ಲ. ಯಾರೋ ಅದೇ ಭಾಷೆಯನ್ನೇ ಬದುಕಿದವನಿಗೆ ಗೊತ್ತಾಗ್ಬಿಟ್ಟು ಬಿಟ್ರೆ ಉಳಿದವರಿಗೆ ಗೊತ್ತಾಗಲ್ಲ. ಹಾಗಾಗಿ ಮಾತು ಅನ್ನುವುದು ಅಗ್ನಿ ಎನ್ನುವ ಶಬ್ದದಿಂದ ನಮಗೆ ಲೋಕದಲ್ಲಿ ಭಗವಂತನನ್ನು ಪರಿಚಯಿಸಲಿಕ್ಕಿರುವಂತಹ ದೇವತಾ ಶಕ್ತಿ. ಆದ್ರಿಂದಾಗಿ ಅವನಲ್ಲಿರುವ ಓ ಅಗ್ನಿನಾರಾಯಣನೇ, ಯಾವಾಗಲೂ ಅಗ್ರಣೀತ್ವಾತ್ ವೇದದಲ್ಲೇ ಬರುವ ಮಾತು. ನಾರಾಯಣೋ ನಾಮ ಇದಮಗ್ರ ಆಸೀತ್ ನ ಬ್ರಹ್ಮಾನ ಚ ಶಂಕರ. ಇಡೀ ಜಗತ್ತಿನ ವಾಸುದೇವ ಇದಮಗ್ರ ಆಸೀತ್ ಅಸದೇವೇದಮಗ್ರ ಆಸೀತ್ ಎಷ್ಟು ಕಡೆ ಬರುತ್ತೆ. ಎಲ್ಲಾ ಕಡೆಯಲ್ಲೂ ಜಗತ್ತಿನ ಎಲ್ಲದಕ್ಕಿಂತ ಮುಂಚೆ ಇದ್ದಂತಹ ವಸ್ತುವಾಗಿ ಭಗವಂತ ಅಗ್ರಿಯ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂದ್ರೆ ಅವನನ್ನು ಅಗ್ನಿ ಅಂತ ಅಂದ್ರು. ನಹ ಅಗ್ನೇ ನಯ ಸುಪಥಾರಾಯಿ. ಸುಪಥ ಅಂದ್ರೆ ಒಳ್ಳೆಯ ದಾರಿ, ರಾಯಿ ಅಂದ್ರೆ ಸರಿಯಾದ ಒಳ್ಳೆಯ ಪ್ರಯೋಜನಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ. ನಹ ನಮ್ಮನ್ನು, ಸುಪಥ ಒಳ್ಳೆಯ ದಾರಿಯಲ್ಲಿ, ನಯ ಕೊಂಡೊಯ್ಯು. ಯಾಕಂದ್ರೆ ನೀನು ಅಗ್ನಿ, ಅಗ್ರದಲ್ಲಿರುವವನು. ಮುಂದೆ ಹೋಗೋನು ಹಿಂದೆನೆ ನಾವು ಹೋಗ್ಬೇಕು. ನಾವೇ ಎಲ್ಲೋ ಹೋಗ್ತೇವೆ ಅಂದ್ರೆ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದ ದಾಸರು ನಾವು. ಗುರಿ ಇಲ್ಲದ ಬಿಟ್ಟ ಬಾಣ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ಅದು ಉಪಯೋಗ ಇಲ್ಲ. ಅಂದಾಗೆ ನೀನು ಮುಂದೆ ನಿಂತು ಸುಪಥಾರಾಯೇ ಅಸ್ಮಾನ್, ನಮ್ಮೆಲ್ಲರನ್ನು ಕೂಡ ಜೊತೆಯಾಗಿ ಕರ್ಕೊಂಡು ಹೋಗು. ಅಗ್ನೇನಯ ಸುಪಥಾರಾಯೇ. ಏನಾಯ್ತು? ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಇಡೀ ಆ ದೇವತೆಗಳ ದೊಡ್ಡ ಗುಂಪು. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನೀನು ವಿದ್ವಾನ್, ತಿಳಿದವನು, ನಿನಗೆ ಸರಿಯಾದ ಅರಿವು ಇದೆ. ನಮಗೆ ಜ್ಞಾನ ಕೊಟ್ಟು, ವಯುನ ಅಂದ್ರೆ ಜ್ಞಾನ ಅಂತ ಅರ್ಥ. ವಯುನಾನಿ ಚೆನ್ನಾಗಿ ಜ್ಞಾನವನ್ನು ಕೊಟ್ಟವನಾಗಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರೆದೊಯ್ಯು. ಯುಯೋಧಿ ಅಸ್ಮತ್ ಜುಹುರಾಣಂ. ಅಸ್ಮತ್ ನಮ್ಮ, ಜುಹುರಾಣ ಅಂತಂದ್ರೆ ಹಿಂಡಿ ಹಿಪ್ಪೆ ಮಾಡುವಂಥದ್ದು ಅಂತ ಅರ್ಥ. ಏನಂದ್ರೆ ಪಾಪ. ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡುವ ಈ ಪಾಪವನ್ನ ಎದುರಿಸಿ, ಯುಯೋಧ ಅಂದ್ರೆ ನೀನು ಯುದ್ಧ ಮಾಡಿ ನಮ್ಮ ಪರವಾಗಿ ನಿನಗೆ ಸೇನಾಧಿಪತ್ಯವನ್ನು ಕೊಟ್ಟು ಬಿಟ್ಟಿದ್ದೇವೆ. ಅಗ್ನಿ ಅಂತಂದ್ರೆ ಮುಂದೆ ನಿಲ್ಲುವವನು ಸೇನಾಧಿಪತಿ ಅಲ್ಲ, ನಿನಗೆ ಯುದ್ಧ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದೇವೆ. ನಮ್ಮ ಪರವಾಗಿ ಯುದ್ಧ ಮಾಡುದೇವ್ರೆ, ಏನ್ ಕೊಡ್ತಿ ನೀನ್ ಪರವಾಗಿ ಯುದ್ಧ ಮಾಡಿದ್ರೆ? ಭೂಯಿಷ್ಠ ಅಂತೇನ ಮೋಕ್ತಿನ್ ವಿಧೇಮ. ನಿನಗೆ ಕೊಡುವಷ್ಟು ದೊಡ್ಡವರು ನಾವಲ್ಲ, ದೊಡ್ಡ ನಮಸ್ಕಾರ ಹಾಕ್ತೇವೆ. ಇದು ನಮ್ಮಲ್ಲೊಂದು ದೊಡ್ಡ ನಮಸ್ಕಾರ ಇದ್ದದಲ್ಲ, ನೀವೊಂದು ದೊಡ್ಡ ನಮಸ್ಕಾರ ಮಾರ್ಯ ಅದಲ್ಲ. ಭೂಯಿಷ್ಠಾಂ, ಮನಸ್ಸು ಮೀರಿದ ನಮಸ್ಕಾರಗಳನ್ನಷ್ಟೇ ನಾನು ಅರ್ಪಿಸಬಲ್ಲ ಸಮರ್ಥ ಹೊರತು ಇನ್ನೇನು ನನಗೆ ಗೊತ್ತಿಲ್ಲ. ನಮ ಉಕ್ತಿಂ ವಿಧೇಮಂ, ಅದು ನಮಸ್ಕಾರದ ಉಕ್ತಿಯನ್ನು ಹೇಳ್ತೇವೆ. ಅದು ನಮಸ್ಕಾರ ಪೂರ್ತಿಯಾಗಿ ಶರಣಾಗತವಾಗಿ ಎಲ್ಲಾ ರೀತಿಯಿಂದ ಸಮರ್ಪಣೆ ಮಾಡ್ಲಿಕ್ಕೂ ನಮ್ಗೆ ಗೊತ್ತಿಲ್ಲ. ಆದರೆ ನೀನು ನನ್ನನ್ನು ರಕ್ಷಿಸ್ಲಿಕ್ಕೋಸ್ಕರ ಬಂದಿದ್ದಿ ಅಂತನ್ನುವ ಹಿನ್ನೆಲೆಯಲ್ಲಿ ನನಗೆ ಜ್ಞಾನ ಕೊಟ್ಟು ಎಲ್ಲ ದೇವತೆಗಳನ್ನು ಮೀರಿ ನಿಂತ ನಿನ್ನನ್ನು ನಾವು ಶರಣು ಬಂದಿದ್ದೇವೆ. ನಮ್ಮ ಪಾಪಗಳನ್ನು ತೊಳಿ, ನಮ್ಮನ್ನು ಅದು ತುಂಬ ಕಾಡ್ತಾ ಇದೆ, ನಮ್ಮನ್ನು ತುಂಬ ಹಿಂಸೆ ಮಾಡ್ತಾ ಇದೆ, ಅಂತಹ ಶಕ್ತಿಯಿಂದ ಪಾರು ಮಾಡಿ ನಮ್ಮನ್ನು ಗುರಿ ಮುಟ್ಟಿಸು ಅಂತ ಹೀಗೆ ದೇವರನ್ನ ಪ್ರಾರ್ಥನೆ ಮಾಡುವಲ್ಲಿಗೆ ಆ 18ನೆಯ ಮಂತ್ರ ಮುಕ್ತಾಯ ಆಗುತ್ತೆ. ಅದು ಒಟ್ಟು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಶಾಂತಿ ಮಂತ್ರ ಯಾವುದು ಅಂದ್ರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಮೇವ ಅವಶಿಷ್ಯತೆ. ಅದು ಬೆಳಕಿನಿಂದ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುವಾಗ ಅದು ಪೂರ್ಣ, ಇದು ಪೂರ್ಣ. ಭಗವಂತನ ರೂಪಗಳು ಹಾಗೆ. ಒಂದು ಕಡೆಯಿಂದ ಇದ್ದವನು ಮತ್ತೊಂದು ರೂಪದಿಂದ ಬಂದಾಗ ಅಲ್ಲಿ ವೆಕೆಟ್ ಆಯಿತು ಅಂತ ಅರ್ಥ ಅಲ್ಲ, ಅಲ್ಲಿ ಇದ್ದೇ ಇರ್ತಾನೆ, ಇಲ್ಲೂ ಕಾರ್ಯಗಳನ್ನು ನಡೆಸ್ತಾನೆ ಇರ್ತಾನೆ. ಹಾಗಾಗಿ ಮತ್ತೆ ಇಲ್ಲಿಂದ ಅವತಾರ ಮುಗಿಸಿ ವಾಪಸ್ ಹೋದ್ರು ಅದು ಮತ್ತೆ ಹೊಸ್ತು ಹೋಗಿ ಸೇರಿದ್ದು ಅಂತ ಏನಲ್ಲ.
ಯಥಾವತ್ತಾಗಿ ಮೂಲ ರೂಪವನ್ನು ಸೇರಿಕೊಳ್ತಾನೆ ಅಂತ ಅನ್ನೋದು ಅದು ಪೂರ್ಣವೇ ಆಗಿರುತ್ತೆ. ಸಮುದ್ರಕ್ಕೆ ನಾವೊಂದು ಬೊಗಸೆ ನೀರು ಹಾಕಿದ ಹಾಗೆ ಅದರಲ್ಲಿ ಹೇಗೆ ಹೆಚ್ಚುವುದು ಸಾಧ್ಯ ಇಲ್ವೋ ಹಾಗೇನೆ ಭಗವಂತನ ರೂಪಗಳಲ್ಲೂ ಕೂಡ ಸಮುದ್ರದ ಉದಾಹರಣೆ ಆದರೂ ಕೆಲವೊಂದು ಸರ್ತಿ ತುಂಬ ವಿಸ್ತಾರವಾಗಿ ಯೋಚನೆ ಮಾಡಿದ್ರೆ ಒಂದು ಬೊಗಸೆ ಜಾಸ್ತಿ ಆಯಿತು ಅಂತಲೇ ಹೇಳಬೇಕು. ಆದರೆ ಭಗವಂತನಿಗೆ ಉದಾಹರಣೆ ಕೊಡ್ಲಿಕ್ಕೆ ಬೇರೊಂದು ಇಲ್ಲಲ್ಲ, ಅವನು ಅದ್ವಿತೀಯ. ಅದರಿಂದಾಗಿ ನಮ್ಗೆ ಅರ್ಥ ಆಗೋದ್ರಲ್ಲಿ ಬಹಳ ಹೆಚ್ಚು ಸಮರ್ಪಕ ಅಂತ ಅನ್ನಿಸುವ ಉದಾಹರಣೆಯಿಂದ ಅವನನ್ನು ಹೇಳಬೇಕು. ಅದಕ್ಕೆ ಅವನಿಗೆ ಅನುಪಮ ಅಂತ ಹೆಸರು. ಅವನಿಗೊಂದು ಉಪಮೆಯೇ ಇಲ್ಲ. ಆದರೂ ನಮಗೊಂದು ಅರ್ಥ ಆಗಲಿಕ್ಕೆ ಗೊತ್ತಿರುವ ಸಂಗತಿಗಳಿಂದ ಗೊತ್ತಿಲ್ಲದ ಸಂಗತಿಯ ಕಡೆಗೆ ಸಾಗುವಂಥದ್ದೇ ಉಪನಿಷತ್ತು. ಶಬ್ದಗಳಲ್ಲಿ ಹೇಳಲಾಗದವನನ್ನು ಶಬ್ದಗಳಿಂದಲೇ ಹೇಳುವ ಪ್ರಯತ್ನವೇ ಉಪನಿಷತ್ತು. ಕೃಷ್ಣ ಅರ್ಪಣಮಸ್ತು.